ಅಯ್ಯೋ ಏಯ್ ಗುಲ್ಡೋ ನೋಡ್ಕೊಂಬರಕ್ಕಾಗಲ್ವಾ? ನೀನ್ ಗುಲ್ಡು ನಿಂಗ್ ನೋಡ್ಕೊಂಬರಕ್ಕಾಗಲ್ವಾ? ಮಚ್ಚ ನಮ್ನೇ ಗುಲ್ಡು ಅಂತವನಲ್ಲ. ಏನ್ ಮಾತಾಡ್ತೀಯ ಯಾಕೋ ಇವನ್ಗೆ? ಬಿಟ್ಟು ಕೊಡೋ ಯಾಮಾರಿ, ನಾ ಒಳ್ಳೆ ಹುಡುಗ ಅಲ್ವಾ, ನಾ ನೋಡಕ್ ಸಂದಾಗಿಲ್ವಾ, ನನ್ ಪ್ರೀತಿ ಮಾಡಕ್ಕಿಲ್ವಾ, ಬುಲ್ಬುಲ್ ಮಾತಾಡಕ್ಕಿಲ್ವಾ, ಬುಲ್ಬುಲ್ ಮಾತಾಡಕ್ಕಿಲ್ವಾ. ಲೇ ಕೋಲ್ಗೇಟು, ಯಾರು ನಿನ್ಗೆ ಹೆಸರಿಟ್ಟಿದ್ದು? ಬೈ ಚಾನ್ಸ್ ನನ್ ಕೈಲಿ ಸಿಕ್ಕಾಕೋಬೇಕಾಯ್ತು ಕಣ. ಬಿಸ್ಕೆಟ್ ಅಂತ ಹೆಸರಿಟ್ಬಿಡ್ತಿದ್ದೆ. ಯಾವಾಗ ನೋಡಿದ್ರು ಬಿಸ್ಕೆಟ್ ತಿಂತೀಯಲ್ಲ ಲೇ. ಬಾ ಸಾಂಗ್ ಬಂದ್ರೆ ಥಿಯೇಟರ್ ಫುಲ್ ಸೌಂಡ್ ಮಾಡುತ್ತೆ. ನಿಂದೊಂದು ರಿಯಾಕ್ಷನ್ ಇಲ್ವಲ್ಲ, ಮಾಡ ಡ್ಯಾನ್ಸ್ ಮಾಡು. ಮಾತಾಡಕ್ಕಿಲ್ವಾ? ನನಗೆ ಫುಲ್ ಟೋಟಲ್ ಕನ್ಫ್ಯೂಷನ್ ಅಣ್ಣ. ನಾವೆಲ್ಲಿಗೆ ಹೋಗ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ, ನಮ್ಮ ಮನೆ ದೇವರಾಣೆಗೂ ಏನು ಗೊತ್ತಾಗ್ತಾ ಇಲ್ಲ. ನಾನೇ ಈ ಫೀಲ್ಡ್ ಅಲ್ಲಿ 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಯಾವನೋ ಕಿಡ್ನಾಪ್ ಮಾಡ್ತಾನೆ, ಯಾವನೋ ಹೊತ್ಕೊಂಡು ಹೋಯ್ತಾನೆ. ಒಬ್ರಿಗೊಬ್ರು ಲಿಂಕೇ ಇರಲ್ಲ. ಇದು ಒಂಥರ ಮೆಜೆಸ್ಟಿಕಲ್ ಹಳೇ ಮಲಯಾಳಂ ಸಿನಿಮಾ ನೋಡ್ದಂಗೆ. ಎಲ್ರು ನೋಡಿರ್ತಾರೆ, ಯಾರ್ಯಾರು ನೋಡಿದ್ರು ಅಂತ ಟಿಕೆಟ್ ಕೊಟ್ಟೋನಿಗೆ ಗೊತ್ತಿರಲ್ಲ, ಗೊತ್ತಾ? ಏನೇನೋ ಅರ್ಥ ಆಗ್ಲಿಲ್ಲ ಅಣ್ಣ. ಬಾಡಿ ಇನ್ನೂ ಆಫ್ ಆಗಿಲ್ಲ. ಈ ನನ್ ಮಗಂಗ್ ಮಾಡ್ತೀನಿ ತಡಿ. ಸೈಲೆಂಟ್ ಆಗಿರೋ. ಮೊದ್ಲೇ ಸತ್ತಿರೋ ಕೋಳಿ ಬೆಲೆ ಇಲ್ಲ. ಕೊಡೋದ್ ಮಾತ್ರ ನಮ್ ಕೆಲ್ಸ, ಕಡಿಯೋದು ಅವ್ರ ಕೆಲ್ಸ. ಹೌದಾ? ಈಗ ಒಂದು ಪರ್ಮನೆಂಟ್ ಟ್ರೀಟ್ಮೆಂಟ್ ಕೊಡ್ತೀನಿ, ನೋಡ್ತಾ ಇರೋ. ಏಯ್ ನೋಡ್ಕೊಂಡ್ ಸುತ್ತ ಬಾಡಿ ಆಫು. ಓಕೆ ಅಡ, ಸರಿ ಅಡ, ಥ್ಯಾಂಕ್ಸ್ ಅಡ. ಕಲ್ಗೆಟ್ಟು ನಮ್ ಚಾನ್ಸ್ ಮುಗಿತ್ತು, ಇವಾಗ ಅವ್ರ ಚಾನ್ಸ್. ಗಾಡಿ ಇಡಿ. ಹೌದಣ್ಣ? ಸರಿ ಅಣ್ಣ. ಲೇ ಕೋಲ್ಗೆಟ್ಟು, ಬೈ ಚಾನ್ಸ್ ನೀವು ಹುಡುಗಿ ಆಗ್ಬಿಟ್ಟಿದ್ರೆ ಏನಣ್ಣ ಈ ಲೆವೆಲ್ಗೆ ಬರ್ಗೆಟ್ಬಿಟ್ರ? ಹೇಳಕ್ಕಾಗಲ್ಲ, ಎಣ್ಣೆ ಇಟ್ಟು ನಿನ್ನ ಹುಷಾರಲ್ಲಿ ನೀರು. ಅಣ್ಣ, ಈ ನನ್ನ ಮಗನ್ ಕರ್ಕೊಂಡೋಗಿ ಈಗಲೇ ಮರ್ಡರ್ ಮಾಡ್ಬಿಡ್ತಾರಾ? ಏನು ಮಾಡಕ್ಕಾಗಲ್ಲ, ಎಲ್ಲ ವಿಧಿ ಆಟ. ಮುಂದೆ ಆಗೋ ಕೆಲ್ಸ ನೋಡವ. ನಾನೇ ನನ್ ಕೈಯಾರೆ ನನ್ ಮಾಂಗಲ್ಯ ಕಳ್ಕೊಂಡ್ಬಿಟ್ನೆ. ಇಷ್ಟ ಬೇಗ ನನ್ ಬಿಟ್ಟೋಯ್ತದೆ ನಾನು ಅನ್ಕೊಂಡೇ ಇರ್ಲಿಲ್ಲ. ನನ್ ಮನೆ ಸಂಪತ್ತೆಲ್ಲ ಹಾಳಾಗೋಯ್ತೆ. ನಂದೇ ಮೊದ್ಲು ಅಂತ ಎತ್ಕೊಂಡ್ ಬರ್ತೀಯಲ್ಲ, ಇಲ್ಲಿ ಯಾರು ಹೆಂಗಸಿಲ್ವಾ? ಅಯ್ಯೋ, ನಿನ್ನಂಗೆ ಒಂಟಿ ಕಾಲ್ ಎತ್ಕೊಂಡು ಕಾಯ್ಕೊಂಡು ನಿಂತಿರ್ತಾರಲ್ಲ, ಇನ್ನೇನ್ ಮಾಡೋದು? ಮುಂದಾಗೆ ಬರ್ಬೇಕು. ಮುಂದಾಗ್ ಬರ್ದು ಇನ್ನೇನ್ ಮಾಡ್ತೀಯಾ? ಕಂಡವ್ರಟ್ಟಿ ಕೊಳ್ಳೆ ಹೊಡೆದು ಬೆಳ್ಳಿ ತಟ್ಟೆಲ್ ಬಿರಿಯಾನಿ ತಿಂದ್ ವಂಶ ಅಲ್ವೇ ನಿಮ್ದು? ಇವ್ರೇನ್ ಮೈಸೂರು ಮಹಾರಾಜರ ವಂಶದವ್ರ ಹತ್ರ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ಮದ್ವೆ ಆದ 6 ತಿಂಗಳಿಗೆ ಅಣ್ತಮ್ಮಂದ್ರನ್ನ ಬೇರೆ ಮಾಡಿ ಅತ್ತೆ ಮಾವನ್ನ ಹೊರಗ ಹಾಕ್ತವಳಲ್ವಾ ನೀನು? ಹೊಸಿ ಇಡ್ತುವಾಗ ಮಾತಾಡೋ. ನಂಗ್ ಗಂಡಂಗ್ ಗೊತ್ತಾದ್ರೆ ಸರಿ ಹೋಗಕ್ಕಿಲ್ಲ. ಆಮೇಲೆ ಏನ್ ನಿನ್ ಗಂಡಂಗೆ 2 ಕೊಂಬವೆ? ಕಂಡಿದೀನ್ ಸುಮ್ಕಿರಮ್ಮಿ, ನಿನ್ ಗಂಡಂದ. ಇವಳೆ ಅನ್ಕೊಂಡವಳೆ. ಸಾಕು ಮುಚ್ಚು ನಿನ್ ಬಚ್ಚಲ್ ಬಾಯ. ನಾನು ಕಂಡೀನಿ ಕಣ ನಿನ್ ಗಂಡಂದ. ಇವಳು ಕಂಡವಳ? ಯಾರ್ಯಾರು ಏನೇನ್ ಕಂಡವ್ರೋ ಆ ಭಗವಂತನ್ಗೆ ಗೊತ್ತು. ಸರಿ ಹೋಗಲ್ಲ, ಹೇಳ್ತಿದ್ದೀನಿ ಲಲಿತ, ಕೊಡವಾ ಬಿಂದಿಗೆನಾ? ಪರವಾ ಹಿಡ್ಕೋ. ಹಿಡ್ಕೊಳ್ಳಿ, ನಾನು ಒಂದ್ ಬಿಂದಿಗೆ ಯಾಕೆ ನಿನ್ ಕೊತಿಯ ಕೊಡವ? ಅಡ್ಗೆ ಮಾಡ್ದೇನವ? ಹ್ಞೂ, ಚಿತ್ರಾನ್ನ ಮಾಡಿದ್ದೆ. ಅಯ್ಯೋ, ನಿನ್ ಬದುಕೇ ಚಿತ್ರಾನ್ನ ಆಗೋಯ್ತಲ್ಲವ. ಏನು ಆಗಲ್ಲ, ಸುಮ್ನಿರವ. ಮುಂದಕ್ಕೆಲ್ಲ ಒಳ್ಳೇದ್ ಮಾಡ್ತಾನೆ ದೇವ್ರು. ಮನೇಲಿರೋ ದೇವ್ರ ಏನು ಮಾಡೋಕ್ಕಾಗಲಿಲ್ಲ. ಇನ್ನು ಗುಡಿಲಿರೋ ದೇವ್ರ ಏನು ಮಾಡ್ತಾನೆ ಕೊಡಿ. ಬರ್ತೀನಿ. ಪಾಪ
ಇವಳು ನೋಡಿದ್ರೆ ಪಾಪದ್ ಕಂದಮ್ಮ, ಅವ್ನ್ ನೋಡಿದ್ರೆ ಕ್ವಾಪದ್ ನರಸಿಂಹ. ಇವ್ರಿಬ್ರು ಅದ್ ಹೆಂಗ್ ಸಂಸಾರ ಮಾಡ್ತಾರೋ ಏನೋ. ನಮಸ್ಕಾರ, ನಡೀರಿ. ಬೆಳಗ್ಗೆ ಎದ್ರೆ ಭಯ ಆಯ್ತದೆ, ಏನಾಯ್ತದೋ ಏನೋ ಅಂತ. ನಮ್ ದೇವ್ರಿಗೆ ಕೈ ಮುಗಿದ್ಬಿಟ್ರೆ ಎಲ್ಲ ಸರಿ ಹೋಯ್ತದೆ. ಅಪ್ಪ ಭಗವಂತ, ಜಗತ್ತಲ್ಲಿ ಕಳ್ಳರ ಕಟ್ಟ ಜಾಸ್ತಿ ಆಗ್ಬಿಟ್ಟು ನಮ್ ಬಿಸ್ನೆಸ್ ಎಲ್ಲ ಡಲ್ ಹೊಡಿತೈತೆ. ನಿನ್ನಲ್ಲಿರೋ ಒಂದೇ 1% ಶಕ್ತಿನ ನನಗೆ ಕೊಟ್ಬಿಟ್ಟು ನಮ್ಮನ್ನು ಉದ್ಧಾರ ಮಾಡು ತಂದೆ. ನಂದಿತಾ, ನಂದಿತಾ, ಏ ನಂದಿತಾ. ಥಾ, ಅದೇನ್ ಒಳ್ಳೆ ಕತೆ ತರ ಕಿರ್ಚ್ಕತಿಯಲ್ಲ. ಅಲ್ಲ, ತಿಂಡಿ ಗಿಂಡಿ ಏನಾರು ಕೊಡ್ತೀನೋ ಅಂತ. ಏನ್ ಹೊಸ್ದಾಗಿ ಮಾಡಿಟ್ಟಿಲ್ವಾ? ತಿಂದು ಹೋಯ್ತಾ ಇರ್ಬೇಕಷ್ಟೇ. ನೀನ್ ಹಾಕೊಡಲ್ಲ ಅಂದ್ರೆ ನನ್ನ ಅಷ್ಟ ಮಾಡಲ್ಲ. ನನಗೇನೋ ನಷ್ಟ ಇಲ್ಲ. ಇವಳೊಬ್ಳು ಲೇ, ಅಸ್ಥಿರ ಗಣನ್ ಹೊಟ್ಟೆ ತುಂಬಿದ್ರೆ ಅಲ್ವನೇ ನಿನ್ನ ಹೊಟ್ಟೆ ತುಂಬೋದು? ಏನ? ಅಬ್ ಚಟ್ನಿ ಖಾರ ಆಗೈತೆ ಅಂದೆ. ಅದ್ ಸಿಹಿ ಚಟ್ನಿ ಕೊಡ. ಥೂ, ನನ್ ಜನ್ಮಕ್ಕೆ. ಯಾಕಾದ್ರೂ ಅಗ್ಲಾಗುತ್ತೋ. ಹಲೋ, ಓ ಟೀ ಅಂಗಡಿನಾ? ಏ, ಬೆಟ್ಟದ ಕೆಳಗಡೆ 100 ಎಕರೆ ಜಾಗ, ಒಂದೇ ಫ್ಲಾಟು. ಹಾ, ಏ ಓಕೆ ಸರ್, ಬರ್ತೀನಿ ಸರ್, ಬರ್ತೀನಿ. ನಂದೇ, ನಂದೇ. ಅದೇ ನಂದಿ ತರ ಕಿರಿಸ್ತೀಯ. ಮಾಮೂಲು. ಸರಿ, ಬಂದೇ ಇರು. ಅಯ್ಯೋ, ಎಮ್ಮೆಗೆ ಸ್ನಾನ ಮಾಡಿಸಿದ್ರೆ ಜಿಂಕೆ ಆಯ್ತದ? ಎಮ್ಮೆನೆ ಜಿಂಕೆನೆ. ಅದೇನ್ ಬೇಕು ಕೊಡು, ಕೆಲ್ಸ ಐತೆ. ನಂಗೆ ಗೊತ್ತು ಕಣೆ, ಕೋಪದಲ್ಲೂ ನೀನು ನನ್ನನ್ನು ಎಷ್ಟು ಪ್ರೀತಿಸ್ತೀಯ ಅಂತ. ಅದಕ್ಕೆ ನೀನ್ ಮಾಡೋ ಅವಮಾನನ ನಾನು ಸನ್ಮಾನ ಅನ್ಕತೀನಿ. ಉಗಿದ್ರು ಉಣ್ಣ ಕರೆದ್ರು ಅಂತಾರಲ್ಲ, ಮೇ ಬಿ. ಈ ಏಂಜಲ್ನ ನಾನು ಹೋಗಿ ಏಂಜಲ್ಲು ಅನ್ಕೊಂಡಿದ್ನಲ್ಲ, ನನ್ ತಪ್ಪು. ಒಂದ್ ಸ್ವಲ್ಪ ದಿನ ಎತ್ತ ಕಡಿಕಾರೋ ಕಣ್ಮರಿ ಆಗೋಗ್ಬಿಡ್ಬೇಕು. ಅಮ್ಮ, ಹೊರಗಡೆ ಹೋಗ್ಬತ್ತೀನಮ್ಮ. ಎಲ್ಲ ಕೆಲ್ಸ ಮುಗಿಸ್ಕೊಂಡು ನಿಧಾನಕ್ ಮನೆಗ್ ಬಾ. ಆಯ್ತು. ಬಂದ ನೋಡು, ಬಂದು ಬಡ್ಡಿದೆ ನೀನಾ? ಲೇ 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 ಲೇ, ಸ್ಕೂಲಲ್ಲಿ ರೇಮ್ಸ್ ಕಲಿಯೋ ಟೈಮಲ್ಲಿ ಮೊಬೈಲಲ್ಲಿ ಗೇಮ್ಸ್ ಆಡ್ತಿದ್ಯಾ? ತಾಳ ನಿಮ್ ಸ್ಕೂಲ್ಗೆ ಹೋಗ್ಬಿಟ್ಟು ಮೇಸ್ಟ್ರಿಗೆ ಹೇಳ್ತೀನಿ. ಆಗಲ್ಲ. ಏಕೆ? ಸ್ಕೂಲ್ಗೆ ರಜಾ. ಸ್ಕೂಲಿಗೆ ರಜಾ ಆದ್ರೇನು ಮನೆಗೆ ಹೋಗ್ಬಿಟ್ಟು ಮೇಸ್ಟ್ರಿಗೆ ಹೇಳ್ತೀನಿ. ಮೇಷ್ಟ್ರು ಸತ್ತಿರೋದಕ್ಕೆ ಸ್ಕೂಲ್ ರಜಾ ಕೊಟ್ಟಿರು. ಯಾಕರ್ಲ ಕೂತಿದ್ದೀರಾ? ಮಾಡಕ್ಕೇನು ಕೆಲ್ಸ ಇಲ್ಲ, ಅದಕ್ಕೆ ಕೂತಿದೀವಿ. ಅಯ್ಯೋ ಕಪ್ಪಿ ಬಿಡತ್ತವ, ಮನ್ಸಾಗ ಊಟದ ಮೇಲೆ ಕೆಲಸ ಮಾಡ್ಬೇಕು ಕಂಡ್ರು, ಖಾಲಿ ಕೂತ್ಕೋಬಾರ್ದು, ಪೋಲಿ ಬಿಡತ್ತವ. ನಮ್ಗೆ ಅಡ್ವೈಸ್ ಮಾಡಕ್ ನೀವ್ ಯಾರ್ರಿ? ಸುಮ್ನೆ ನಿಮ್ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗ್ರಿ ರೀ. ಏಯ್, ನೀನ್ ಹುಟ್ಟಿ ಕಾರಣ ನಿಮ್ಮ ಅಪ್ಪ ಆಗಿರ್ಬೋದು, ಆದ್ರೆ ನೀನು ಹುಟ್ಟಾಗ ಆಸ್ಪತ್ರೆಯಲ್ಲಿ ಇದ್ದಿದ್ದು ನಾನು. ನಿಮ್ಮ ಅಪ್ಪಂಗೆ ನಿಪ್ಪಲ್ ತಗೋ ಬಂದ್ರೆ ಹೋಗಿ ಚಪ್ಪಲ್ ತಗೋ ಬಂದಿದ್ದ. ಇದೆಂತ ಕಪಲ್ ಅಂತ ಏರಿಯಾದ್ರಲ್ಲ ಕಡ್ಬಿಟ್ಟಿರೋ. ಏನೋ ಡೌಟ್ ಇದ್ರೆ ನಿಮ್ಮ ಅಮ್ಮನ್ ಕೇಳ್ಕ. ಮಚ್ಚ ಜಾಸ್ತಿ ಐತಿ ಒಂದು ಐತೆ ಇವನ್ಗೆ. ಈ ಅಕ್ಕ ರಾಜ ರಾಣಿ ನನ್ನ ಕೈಯೊಳಗೆ ಹಿಡಿ ನಿನ್ನ ಬಾಯೊಳಗೆ. ಹೆಂಗಿದ್ಯಪ್ಪ? ತುಂಬಾ ದಿನ ಆದ್ಮೇಲೆ ಸಿಗ್ತಿಲ್ಲ. ಟೀ ಕುಡಿಯೋಣ? ಕುಡಿಯ ನಡಿ ಬಾಬಾ. ಮತ್ತೆ ಮನೇಲೆಲ್ಲ ಚೆನ್ನಾಗವ್ರ? ಎಲ್ಲ ಚೆನ್ನಾಗವ್ರಪ್ಪ. ಸಿಗರೇಟ್ ಕೊಡಪ್ಪ. ಸಿಗರೇಟು.
ಮತ್ತೆ ಯು ವಾಂಟ್ ಟೀ ಆ? ಟೀ ಟೀ ಏ ಟೀ ಕೇಳ್ತಾನ ಟೀ ನಾ ಗೂಬೆ ನನ್ ಮಗ. ಸರಿ ಕೊಡು ಕೊಡು. ಓಕೆ ಮತ್ತೆ ನರಸಿಂಹ ಮನೇಲಿ ಎಲ್ರು ಆರಾಮ? ಅವರೆಲ್ಲ ಆರಾಮಾಗಿರ್ತಾರೆ ನಮ್ದೇಳಪ್ಪ. ನೀನ್ ಬಿಡಪ್ಪ ಚಿನ್ನಾಗಿನ್ನ ಹಾಕೊಂಡು ಸುಖ ಪುರುಷ. ಚೆಕ್ ಯುವರ್ ಟೀ. ನೋ ನಿನ್ ಫೇಸಲ್ಲಿ ಕಾಣ್ತಾ ಇದೆ ಪ್ರೆಷರು, ಮನೇಲಿ ಹೆಂಡತಿ ಟಾರ್ಚರು, ಅಮ್ಮನ್ ಲಚ್ಚರು, ನಿನ್ ಗಾಯಕ್ಕಿದೆ ನನ್ನ ಹತ್ರ ಟಿಂಚರು. ತಗೋ ಕುಡಿ ಸ್ಪೆಷಲ್ ಟೀ, ನೋವೆಲ್ಲ ಕ್ಲಿಯರು, ಲೈಫ್ ಸೂಪರ್. ನಿನ್ಗೇನ್ ಬೇಕು ಬ್ರದರ್? ಒಂದು ಸಿಗರೇಟ್ ಕೊಡಪ್ಪ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಸೇತಾ ಇದ್ರೆ ಏನೋ ಒಂಥರ ಸುಖಕರ. ಸ್ವಲ್ಪ ಸೈಡಿಗೆ ಹೋಗಿ ಸೇದ್ಬಿಡಿ, ಪೊಲೀಸ್ನವ್ರು ಬಂದ್ರೆ ನನಗೆ ಕಷ್ಟಕರ. ಅಪ್ಪ ಜಾಕ್ಸನ್, ನಿಂಗೆ ಅರ್ಜೆಂಟ್ ಆಗಬೇಕು ಮೆಡಿಸನ್ನು. ಹೋತ್ ನನ್ನ ಮಗ ಆಡ್ದಂಗೆ ಆಡ್ತಾನೆ. ನಮ್ಕೊಡು. ಆ ಅತ್ತೆ ಜಮೀನು ರಿಜಿಸ್ಟರ್ ಆಯ್ತಾ ನರಸಿಂಹ? ಏ ಇಲ್ಲ ಗುರು, ಯಾಕೆ? ಹೋದ್ ತಿಂಗಳು ಮಾಡ್ಸೋಣ ಅಂತ ಹೋದೆ, ಮಾಡ್ತಿದ್ದವ್ರ ಕಡೆ ಸತ್ತೋಗ್ಬಿಟ್ರು. ಹೋದ್ ವಾರ ಮಾಡ್ಸೋಣ ಅಂತ ಹೋದೆ, ತಗತ್ತಿದ್ದವ್ರ ಕಡೆ ಸತ್ತೋದ್ರು. ಮತ್ತೆ ಮಾಡಿಸ್ಬೇಕಿತ್ತು. ನಮ್ ಕಡೆ ಸತ್ತೋಗ್ಬಿಟ್ರೆ ನೀನೇ ಮಾಡ್ಸಂಗಿರ ಮಾಡ್ಸು, ಒಳ್ಳೆ ಡೀಲು. ಬರೀ ಬುಡ್ಬುಡ್ಗೆ ಅವರನ್ನ ಹೇಳಿ ನಂಗೆ ನೀನು. ಒಳ್ಳೆ ಜಾಗ. ಗೊತ್ತು. ಸರ್ ಒಂದು ಕಾಲ್ ಮಾಡ್ಬೇಕಾಯ್ತು, ಫೋನ್ ಕೊಡ್ತೀರಾ ಪ್ಲೀಸ್ ಸರ್? ಮಾತಾಡಿದ್ಮೇಲೆ ವಾಪಸ್ ಕೊಡ್ತೀರಾ? ಅಯ್ಯೋ ನಿಮ್ ಫೋನ್ ಅಲ್ವಾ ಸರ್, ವಾಪಸ್ ಕೊಟ್ಟೆ ಕೊಡ್ತೀನಿ. ಅಲ್ಲ ಕೊಡ್ಬೋದು, ಯಾವುದಕ್ಕೂ ನಿಮ್ಮ ಮೊಬೈಲ್ ಕೊಟ್ಟಿರಿ. ಯಾಕಂದ್ರೆ ಭಿಕ್ಷುಕನ್ ತಟ್ಟೆಲಿ ಬಿರಿಯಾನಿ ನೋಡಿ ಶ್ರೀಮಂತ ಅನ್ನಕ್ಕಾಗಲ್ಲ, ಬಟ್ಟೆ ನೋಡಿ ಬಡವ ಅನ್ನಕ್ಕಾಗಲ್ಲ. ಸರ್ ಫೋನ್ ಮಾಡ್ಬರ್ತೀನಿ. ಆಯ್ತಾಯ್ತು. ತೇಪ್ ಕಂಡೋಗ್ಬಿಟ್ರೆ ಯಾವ್ದಾರ ಆಂಟಿ ಮಾಡ್ಬಿಟ್ಟೆ ಗುರು, ಮೊದ್ಲೇ ಮನೇಲಿ ನಂಬಲ್ಲ ನಮ್ನ. ಕೃತಿ ನನ್ ಸಿದ್ದು. ಕೃತಿ ಕೇಳಿಸ್ತಿದ್ಯಾ? ಒಳ್ಳೆ ಡೀಲು, ಬೆಟ್ಟದ ಪಕ್ಕ 100 ಎಕರೆ ಒಂದೇ ಫ್ಲಾಟು. ದೊಡ್ಡ ದೊಡ್ಡವ್ರ ವ್ಯವಹಾರಗಳಿಗೆ ಸ್ವಲ್ಪ ನೋಡ್ಕೊಂಡು ಕೈ ಹಾಕು. ಆಯಾ ಬುಡುಗರು, ಬಡವನ್ ಬೆನ್ನ ಬಲವಂತ ಬಗ್ಸಿದ್ರೆ ಬಲವಂತನ ಬೆನ್ನ ಭಗವಂತ ಬಗ್ಗಿಸ್ತಾನೆ. ಅದು ಸರಿ ಬಿಡು. ಅದು ಫೋನ್ ಕೊಟ್ಟೆಲ್ಲೋದ ಅವನು, ಯಾವ ನೀವನು? ಹಲೋ ಹಲೋ ಸರ್ ಥ್ಯಾಂಕ್ ಯು. ಆಯ್ತು ಪರವಾಗಿಲ್ಲ. ಯಾವುದೋ ಫೋನ್ ಬರ್ತಿತ್ತು ನೋಡಿ. ನಿಮ್ಗೂ ಬರ್ತಿತ್ತು? ನಾನು ಹೆಂಡ್ತಿ ಮಾಡಿರ್ತಾಳೆ. ಸರಿ ಬಾಯ್. ಬರಲ್ಲ ಬಸ್ ಬಾ. ಸರಿ ಕಣ, ಬಸ್ಸಿಗೆ ಹುಷಾರ್ ಕಣ. ತಗೋ ಗ್ಲಾಸ್ ಎಲ್ಲ ಗ್ಲಾಸ್ ಕೊಡ್ತೀನಿ. ಸೈಡ್ಸು ಏನಿದೆ? ಏನು ಬೇಕು? ಏನಿದೆ ಹೇಳಪ್ಪ. ನಿನ್ಗೇನು ಬೇಕು ಕೇಳಪ್ಪ. ನೀನೇನಿದೆ ಅಂತ ಹೇಳಿದ್ರೆ ತಾನೇ ನಾನೇನು ಬೇಕು ಅಂತ ಕೇಳೋದು. ನಿನಗೇನು ಬೇಕು ಅಂತ ಕೇಳಿದ್ರೆ ತಾನೇ ನಾನು ಏನಿದೆ ಅಂತ ಹೇಳೋದು. ಸರಿ, ನಾನು ಏನು ಕೇಳಿದ್ರು ತಂದ್ಕೊಡ್ತೀಯಾ? ಇಲ್ಲ ಇಲ್ಲ, ಏನಿದೆ ಅದನ್ನ ಮಾತ್ರ ಕೊಡ್ತೀನಿ. ಅದೇ ಏನಾಯ್ತು ಹೇಳು. ನಿನ್ಗೇನು ಬೇಕು ಕೇಳು. ನೀನೇನಿದೆ ಅಂತ ಹೇಳೋ ತನಕ ನನ್ಗೇನು ಬೇಕು ಅಂತ ಕೇಳಲ್ಲ ಕಣ. ನೀನು ಏನು ಬೇಕು ಅಂತ ಕೇಳೋ ಗಂಟ ನಾನು ಏನಿದೆ ಅಂತ ಹೇಳಲ್ಲ. ಆರ್ಡ್ರ್ ತಗೊಳ್ಳೋ ನಿನ್ಗೆ ಇಷ್ಟಿರ್ಬೇಕಾದ್ರೆ ಇನ್ನು ಆರ್ಡ್ರ್ ಮಾಡೋ ನನ್ಗೆ ಎಷ್ಟಿರ್ಬೇಡ. ಬಿಲ್ ಕೊಟ್ಟು ಬರಿಗೈಲಿ ಹೋಗೋ ನಿನಗೆ ಇಷ್ಟಿರ್ಬೇಕಾರೆ ಜೇಬ್ ಫುಲ್ ಆಗಿರೋನು ನನಗಿನ್ನೆಷ್ಟು ಇರ್ಬೇಡ. ಅಪ್ಪ ನಿಂಗೆ ನಮಸ್ಕಾರ, ನನ್ಗೇನು ಬೇಡ, ಹೋಗಪ್ಪ. ಅದು ಅಣ್ಣ ಒಂದು ಪೀಸ್ ಕಬಾಬ್ ಕೊಡೋಣ. ಇರೋದೊಂದೇ ಪೀಸು. ಅಣ್ಣ ಸೈಡ್ಸ್ ಏನು ಕೊಡಲಿ? ಸ್ಪೆಷಲಾಗಿ ಏನು ಕೊಡ್ತೀಯಾ? ಅದೇ ತಂಗ್ಳು ಚಿಕನ್ಗೆ ಬಿಸಿ ಎಣ್ಣೆ ಓದ್ಬಿಟ್ಟು ಕೊಳ್ತೋಗಿರಿ ಈರುಳ್ಳಿ ಜೊತೆಗೆ ಒಂಚೂರು ನಿಂಬೆ ಹುಳಿ ಹಿಂಡ್ಬಿಟ್ಟು ಕಲರ್ ಪೇಂಟ್ ಹೊಡ್ಬಿಟ್ಟು ನೀಟಾಗಿ ತಂದಿಟ್ಬಿಡ್ತೀಯ. ತಿನ್ಬಿಟ್ಟು ಇದೇನೋ ಉಳ್ಳುಳ್ಳಿ ಆಗೈತಿ ಅಂದ್ರೆ ಲೆಮನ್ ಚಿಕನ್ ಅಂತ, ಇದೇನೋ ಖಾರ ಆಗೈತಿ ಅಂದ್ರೆ ಪೆಪ್ಪರ್ ಚಿಕನ್ ಅಂತ. ಉಳಿದಿರ 100 ರೂಪಾಯಿ ಎಣ್ಣೆಗೆ 500 ರೂಪಾಯಿ ಸೈಡ್ ಡಿಶ್ ಬಿಲ್ ಹಾಕ್ತೀಯ. ಅದರಲ್ಲೂ ಚೇಂಜ್ ಕೊಡ್ಬೇಕಾದ್ರೆ 20-30 ರೂಪಾಯಿ ಯಾಮರಿಸ್ತೀಯ. ಇನ್ನೇನಾರ ಟಿಪ್ಸ್ ಕೊಡದಲ್ಲೇ ಹೋಗ್ಬಿಟ್ರೆ ಇನ್ನೊಂದ್ಸಲ ಬಂದಾಗ ಮಕ್ಕ ತರ ಮಾಡ್ಕೊಂಡು ಸಪ್ಲೈ ಮಾಡ್ತೀಯ. ಹೌದು ಗೆಳೆಯ. ಅಣ್ಣ ನೀನೇ ಅಣ್ಣ ಹಿಂಗೆ ಬೈತ್ಯಾ? ಎಲ್ಲರೂ ನೋಡ್ತಾವ್ರೆ. ಇವಾಗ ಏನಣ್ಣ ನಿನ್ಗೋಸ್ಕರ ಬಿಸಿ ಬಿಸಿ ಕಬಾಬ್ ಮಾಡಿಸ್ಕೊಂಬತ್ತೀನಿ ಇರೋಣ. ಏ ಬೈಲಿ, ಒಂದು ವಿಷಯ ಹೇಳ್ತೀನಿ ಕೇಳು. ಏನಣ್ಣ? ತಿರುಪತಿ ಲಡ್ಡು ಟೇಸ್ಟ್ ಬೇಕಾದ್ರೆ ಚೇಂಜ್ ಆಗ್ಬೋದು, ಆದ್ರೆ ಬಾರಲ್ಲಿ ಸಿಗ ಕಬಾಬ್ ಟೇಸ್ಟ್ ಮಾತ್ರ ಯಾವಾಗ್ಲೂ ಚೇಂಜ್ ಆಗಲ್ಲ. ನೆಕ್ಸ್ಟ್ ಟೈಮ್ ಒಂಚೂರು ಉಪ್ಪನಾರ ಜಾಸ್ತಿ ಹಾಕ್ಬಿಟ್ಟು ಕೊಡ ಕೇಳ. ಆಯ್ತು, ಸದ್ಯಕ್ಕೆ 2 ಹೆಸರು ಬೇಳೆ ತರಗು. ಸರಿ ಬಿಡೋಣ. ನೀನ್ ಹೇಳಿ ಸರಿ ಗುರು. ಜನ ಇವ್ರು ಕೊಡೋ ಸೈಡ್ಸ್ ತಿಂದು ವಾಮಿಟ್ ಮಾಡಿ ಎಣ್ಣೆ ಮೇಲೆ ಬೇಜಾರು ಮಾಡ್ಕೊಂಡು ಬಾರ್ ಕಡೆ ಬರೋದೇ ಬಿಟ್ಬಿಟ್ಟವ್ರು. ಸರ್ಕಾರ ಬಿಗಿ ಆಗಿರ್ಬೇಕು ಅಂದ್ರೆ ಬಾರು ಬಿಸಿ ಆಗಿರ್ಬೇಕು. ಹೌದು ಗೆಳೆಯ. ನಾಯಿ ಕಡಿಯ ಸುಮ್ಮ ಕುಡಿಯ ಸುಮ್ಮ ಕುಡಿಯ.
ಆನ್ಲೈನ್ ಸುಮ್ನೆ ಕುತ್ಕೊಳ್ಳೋ ಬಲ್ಲು ಯೂಟ್ಯೂಬ್ ಚಾನಲ್ ಯಾರು ಓಪನ್ ಮಾಡೋ ದುಡ್ಡಾದ್ರೂ ಬರುತ್ತೆ. ಯಾವಾಗ ನೋಡು ಆನ್ಲೈನ್ ಅಲ್ಲೇ ಬಿದ್ದಿರ್ತೀಯಲ್ಲ. ನೋಡ್ತಾ ಇರು ಮಚ್ಚಿ, ಒಂದಲ್ಲ ಒಂದಿನ ನಾನು ದೊಡ್ಡ ಸೆಲೆಬ್ರಿಟಿ ಆಗೇ ಆಗ್ತೀನಿ. ನೋಡ್ತಾ ಇರೋ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಓ ಅಲ್ಲೇನು ನಿಮ್ಮ ಅಮ್ಮನ್ ಕೇಳಿದೇನೋ? ಇವಾಗ ಹೋಯ್ತಿದ್ಯಾ? ಹೋಗಪ್ಪ. ಇವ್ನಿಗೆ ಯಾಕೋ ಟೈಮ್ ಹತ್ರ ಬಂತು. ನೋಡ್ತಾ ಇರು, ಇವ್ನ ಗತಿ ಕಾಣಿಸೇ ಕಾಣಿಸ್ತೀನಿ. ಚಪ್ಪಲಿ ಸರ್ ಊಟ ಮಾಡಿ. ಎಷ್ಟು ಹೋದ್ರು ಬುದ್ಧಿ ಬರಲ್ಲ ಅಲ್ಲ ನಿನಗೆ? ಲೇ, ಎಲ್ಲ ಹೆಂಗಸರು ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ಗಂಡಂಗೆ ಹಾಲು ಕೊಟ್ಬಿಟ್ಟು ಮಲಗಿಸಿದ್ರೆ ನೀನ್ ವಿಷ ಹಾಕ್ಬಿಟ್ಟು ಪರ್ಮನೆಂಟ್ ಆಗಿ ಮಲಗಿಸ್ಬೇಕು ಅನ್ಕೊಂಡಿದ್ಯಾ? ಇವತ್ತು ಮಾತ್ರ ಹಾಕಿದೆಯಲ್ಲ, ಯಾವ್ದ್ರಲ್ಲಿ ಹೊಡಿಬೇಕೆ ನಿಂಗೆ? ನಾಟಕ ಬೆಳೆದ ಸಾಕು ಸೂರ್ಯಕಾಂತಿದ್ರೆ ಬಿಡ್ತೀಯಾ? ಇವಾಗ ಯಾಕೆ ಮುಟ್ಟಕ್ಕಿಂತ ಮುಂಚೆನೆ ಮುಟ್ರು ಮುನ್ನಿತ್ತಿರ ಮುದ್ರಕತೆ ಇದೆಯಾ? ಮಾತ್ರ ಅಲ್ಲ, ವಿಷ ಹಾಕಿದ್ರು ನಾನ್ ಮಾತ್ರ ಕುಡಿಯಲ್ಲ. ಏಯ್, ಅವಳಿಗೆ ಯಾಕೆ ಹೊಡಿತಾ ಇದ್ಯಾ? ಅಮ್ಮ ತಾಯಿ ಮುಚ್ಚು ನಿನ್ ಬಾಯಿ. ಬೆಳಗ್ಗೆ ನಾಯಿ ಕೂಗ್ದಂಗ್ ಹೋಯ್ತಿದ್ದಲ್ಲ, ಏನೋ ಇದೆ? ಈ ವಟಾರದಲ್ಲಿ ನನಗಿಂತ ಲೇಟ್ ಆಗಿ ಮದುವೆ ಆದವ್ರ ಮಕ್ಕಳೆಲ್ಲ ಕಾನ್ವೆಂಟ್ಗೆ ಹೋಯ್ತವ್ರೆ. ಇವಳಿನ್ನೂ ವಾಮಿಟ್ ಮಾಡಿಲ್ಲ. ಜನ ನನ್ನ ಹೊರಗಡೆ ಪೇಷಂಟ್ ನೋಡ್ತಾವ್ರೆ. ಇದೆಲ್ಲ ಮಾಡ್ತಿರೋದು ಅಯ್ಯೋ ನೀನ್ ಸೈಲೆಂಟ್ ಆಗಿರು. ಹೀಗೆ ನಮ್ಮಪ್ಪ ಕುಡಿಯೋದು ಬುಡ್ಲಿ ಅಂತ ಮಾತ್ರ ಹಾಕಿ ಅವನೊಂದು ಶಿವಪದ ಸೇರಿಸ್ಬಿಟ್ಟೆ. ಅದೇ ಬುದ್ಧಿ ಇವಳಿ ಕಲಿಸ್ತೀಯಾ? ಪಾಪ ನಮ್ಮಪ್ಪ ಅಮಾಯಕ. ಅವ್ರಪ್ಪ ಕಳೆ ಕಿಳೆ ಹೆಂಗಸ್ರಿಗೆ ಟೀ ಬಿಸ್ಕೆಟ್ ಕೊಟ್ಪ ಅಂತಂದ್ರೆ ನಮ್ಮಮ್ಮ ಹಾಕಿದ ಬಿಸ್ಕೆಟ್ ಬಿದ್ಬಿಟ್ಟು ಟೀ ಎಡ್ತಾಬಿಟ್ಟ. ಅಯ್ಯೋ ಅಪ್ಪ, ಐ ಲವ್ ಯು. ಅಪ್ಪ ದೇವ್ರೆ, ಬೆಳಗ್ಗೆ ಎದ್ದು ನಾನೇ ಆಡ್ಕೊಂಡು ಸ್ನಾನ ಮಾಡ್ಬೇಕು. 4 ಜನ ಬಾಯಿ ಪಡ್ಕೊಂಡು ಸ್ನಾನ ಮಾಡ್ಸೋದು ಬೇಡ. ಹಂಗಿರಪ್ಪ. ಸರಿ. ದನ ತುಂಬಾ ನೋವಾಯ್ತಾ? ಬೇಜಾರ್ ಮಾಡ್ಕೋಬೇಡ್ವೆ. ಹೋಗ್ಲಿ ಬಿಡಿ ಅತ್ತೆ, ಕತ್ಲು ಹೋದ್ಮೇಲೆ ಬೆಳಗ್ ಬರ್ಬೇಕಲ್ವಾ? ಲೇ, ಬೆಳಕು ಕಣ್ಣು ಹೊಡಿತೈತೆ, ಬಂದ್ ಲೇಟ್ ಆಗ್ಬೇಡ. ಹೋಗು. ಅಯ್ಯೋ, ನಿಜ ಆಗ್ಬಿಟ್ಟಿದ್ರೆ ನಿಜನೆಯ? ಎಲ್ಲಿ ಕರ್ಕ ಬಂದವರಪ್ಪ? ಹಲೋ ಸರ್, ಹಲೋ ಯಾರು ಗುರು? ಅಯ್ಯೋ ಎಲ್ಲಿ ಕರ್ಕ ಬಂದವ್ರು? ಯಾರು ಫೋನು? ಹಲೋ ಹಲೋ, ಯಾರು ಸರ್? ಬಾಗಲ್ದ ಗುರು? ಹಲೋ, ಯಾರು ಬಾರ್ ರಾಮಣ್ಣನ? ಏನ್ 2-3 ಸಾವಿರ ರೂಪಾಯಿಗೆ ಮಕ್ಳಾಟ ಆಡ್ಕೊಂಡು ತೆಗೋಣ ಬಾಗ್ಲ. ನೀನ್ ಎಷ್ಟೇ ಕಿರ್ಚಾಡಿದ್ರು ಪರ್ಚಾಡಿದ್ರು ನೀನನ್ ಬಿಡ್ಸಕ್ ಯಾರು ಬರಲ್ಲ. ನಾವು ಕೊಟ್ಟಿದ್ದನ್ನ ತಿನ್ಕೊಂಡು ಸೈಲೆಂಟ್ ಆಗಿದ್ರೆ ಚೆನ್ನಾಗಿರ್ತೀಯ. ಇಲ್ಲಾಂದ್ರೆ ಹೊಗೆ.com. ಅಯ್ಯೋ ಗುರು, ಸರ್ ನೀವು ಕನ್ಫ್ಯೂಸ್ ಮಾಡ್ಕೊಬಿಟ್ಟಿದ್ದೀರಾ ಸರ್. ನಾನ್ ನೀವ್ ಅನ್ಕೊಂಡಷ್ಟು ಶ್ರೀಮಂತ ಅಲ್ಲ ಸರ್. ಲಾಡುನೇ ಬೂಂದಿ ಮಾಡ್ಕೊಂಡ್ ತಿನ್ನಷ್ಟು ಬಡವ ಸರ್. ಅಯ್ಯೋ, ನನ್ನ ಹೆಂಡ್ತಿ
ನೀರಿಡಿಯ ಬಿನ್ಗೆ ಕಳ್ದೋದ್ರೆ ಅಷ್ಟೊಂದು ಹುಡ್ಕಳು ಇನ್ ತಾಳಿ ಕಟ್ರೆ ಗಂಡ ಕಳ್ದೋಗಿದ್ದೀನಿ ಎಷ್ಟು ಹುಡುಕ್ತಾಳೋ ಏನೋ. ನಂದಿತಾ ನಂದಿತಾ ತಟ್ಟೆ. ತವ್ರ ಮನೆ ತಟ್ಟೆ ಅಲ್ವಾ, ಸ್ವಲ್ಪ ಪ್ರೀತಿ ಜಾಸ್ತಿ. ನಾನು ಹಂಗೇನೆ, ದಿನ ಊಟ ಮಾಡೋದು ತವ್ರ ಮನೆ ತಟ್ಟೆಲೆ. ಆ ತಟ್ಟೆಲಿ ಊಟ ಮಾಡ್ತಿದ್ರೆ ಒಂದೊಂದ್ ತುತ್ತುನು ತಾಯಿ ತಿನ್ಸ್ದಂಗೆ ಇರ್ತದೆ. ಚಿನ್ನು, ಟಿವಿ ಆಫ್ ಮಾಡಮ್ಮ. ಬರ್ತೀನಿ. ಸರಿಯಾದವಳು ಮಿಟಿಗ್ಲಾಡಿ ಅವ್ರವ್ವ ತಟ್ಟೆ ಕೊಟ್ಟಿದ್ದಕ್ಕೆ ತುತ್ತುಣಿಸ್ದಂಗಾಯ್ತು ಅಂತಿದ್ಲು. ಇನ್ ಲೋಟ ಏನಾರು ಕೊಟ್ಬಿಟ್ಟಿದ್ರೆ ಹಾಲೇ ಕುಡ್ದಂಗಾಯ್ತು ಅನ್ಬಿಡ್ತಿದ್ಲೇನು. ಈ ತಟ್ಟೆ ಮೇಲೆ ಇರೋ ಪ್ರೀತಿ ನಿನ್ ಗಂಡನ ಮೇಲೆ ಇದ್ದಿದ್ರೆ ಇಷ್ಟೊತ್ತಿಗೆ ನೀನ್ ತಾಯಿ ಆಗ್ತಿದ್ಯೇನೋ. ನಿನ್ ಮಗನ್ಗೆ ಎಣ್ಣೆ ಮೇಲಿರೋ ಪ್ರೀತಿ ನನ್ ಮೇಲೆ ಇದ್ದಿದ್ರೆ ಇಷ್ಟೊತ್ತು ನೀನ್ ಅಜ್ಜಿ ಆಗಿರ್ತಿದ್ದೆ. ನಿನ್ನೆ ರಾತ್ರಿಯಿಂದ ನಿನ್ ಗಂಡ ಮನೆಗ್ ಬಂದಿಲ್ವೇ? ಎಲ್ಲಿ ಹೋಗಿದ್ದಾನೆ ಏನು ಅನ್ನೋ ಭಯ ಬೇಡವಾ ನಿನ್ಗೆ? ಓಹೋ, ಏನಿದೆ ಫಸ್ಟ್ ಟೈಮ್ ನಿನ್ ಮಗ ರಾತ್ರಿ ಮನೆಗ್ ಬರ್ದೇ ಇರೋದು? ಎಲ್ಲೋ ಹೋಗಿರ್ತಾನೆ, ಬರ್ತಾನೆ ಬಿಡು. ಈ ವಟಾರಕ್ಕೆ ನನ್ ಮಗ ಸಿಂಹ ಇದ್ದಂಗಿದ್ದ. ಇವಾಗ ಹೇಗಿದಾನೋ ಏನೋ. ತುಂಬಾ ಹೊಟ್ಟೆ ಹಸಿತೈತೆ. ನಾನು ಏನಾದ್ರು ತಪ್ಪು ಮಾಡಿದ್ರೆ ನಿಮ್ಮ ಹೊಟ್ಟೆಗೆ ಹಾಕಬಿಟ್ಟು ನನ್ನ ಹೊಟ್ಟೆಗೆ ಒಂದ್ ಸ್ವಲ್ಪ ಏನಾರು ಹಾಕೋಣ ಪ್ಲೀಸ್ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ. ಏನಾರ ಬಟ್ಟೆನೇ ಹಾಕಿಲ್ವಲ್ಲಪ್ಪ. ಇಲ್ಲಿ ಬಟ್ಟೆಗೆ ಇಲ್ಲ ಇನ್ನು. ಬನ್ನ ವಟಾರದಲ್ಲಿ ಡಾನ್ ತರ ಓಡಾಡ್ಕೊಂಡಿದ್ದವನಿಗೆ ಬಂದ್ ಕೊಟ್ಟು ಅವಮಾನ ಮಾಡ್ತಿದ್ದೀರಾ? ಇದೆಲ್ಲ ನಾನು ತಿನ್ನಲ್ಲ ಗುರು. ಈ ರೂಮ್ಗೂ ಈ ಬನ್ಗೂ ಸೆಟ್ಟೆ ಆಯ್ತಲ್ವಲ್ಲ ಗುರುವೆ. ಎಲ್ಲ ಗಂಡ ಹೆಂಡ್ತಿರು ಉಂಡು ಮಲ್ಗ ತನಕ ಜಗಳ ಮಾಡಿದ್ರೆ ನಾವು ಉಂಡು ವಾಂತಿ ಮಾಡಿದ್ಮೇಲೆ ಜಗಳ ಶುರು ಮಾಡವು. ಆದ್ರೂ ಬೆಳಗ್ಗೆ ಎದ್ದು ಬೈಕಂಡಾರ ಬಿಸಿ ಬಿಸಿಯಾಗಿ ತಿಂಡಿ ಮಾಡ್ಕೊಡಳು. ನಾನಿಲ್ಲ ಅಂತ ನನ್ನ ಹೆಂಡ್ತಿ ಒಂದು ತೊಟ್ಟು ನೀರು ಕುಡ್ದೋಳೋ ಇಲ್ವೋ. ಅಯ್ಯೋ, ಹಾಳಾದ ಐಕ್ಳು ಜೊತೆಲಿದ್ದಾಗ ಗುದ್ದಾಡ್ತವೆ, ಒಂದಿನ ಕಾಣದೆ ಹೋದ್ರೆ ಒದ್ದಾಡ್ತವೆ. ಅವನು ಎಲ್ಲೂ ಹೋಗಿಲ್ಲ ಬಿಡು, ಬತ್ತಾನೆ. ಅಯ್ಯೋ ಅತ್ತೆ, ಅದಲ್ಲ. ಪಲಾವ್ಗೆ ಗೋಡಂಬಿ ಹಾಕೋಣ ಅಂತ ಎತ್ತಿಟ್ಟಿದ್ದೆ, ಹಾಕದ್ನೆ ಮರ್ತೋಗ್ಬಿಟ್ಟೆ. ಹಾಕಿದ್ರೆ ಪಲಾವ್ ಎಷ್ಟು ಚೆನ್ನಾಗಿರ್ತಿತ್ತು. ಊಟ ಆದ್ಮೇಲೆ ಕರಿ, ಬತ್ತೀನಿ. ಭಾಗ್ಯತೆ ಭಾಗ್ಯತೆ. ಓ ದೀನಾ, ಬಾ ಬಾ. ಮೀಟಿಂಗ್ ಒಳ್ಳೆ ಶಕುನ. ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ವಾ? ಇಲ್ಲ. ನಿಮ್ ಮಾವನವರ 2ನೇ ಅಕ್ಕನ 3ನೇ ಮಗ. ನಮಸ್ಕಾರ. ನಮಸ್ಕಾರ. ತಿಂಡಿ ತಗೊಂಡ್ ಬಾ. ಪಲಾವ್ 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 ಮಟದ ಒಂದ್ ಗ್ಲಾಸ್ ಏನಪ್ಪ ಮಾಡ್ಲಿ? ಡಯಟ್ ಅಲ್ಲಿ ಇದೀನಿ. ಪಲಾವ್ ಗಿಲಾವೆಲ್ಲ ಬೇಡ. ಬೇಡ್ವಾ? ಬ್ರೆಡ್ ಇದೆಯಲ್ಲ, ಅರ್ಧ ಲೀಟರ್ ಹಾಲು ತಂದ್ಬಿಡಿ. ತರ್ತಾಳೆ. ಅಕ್ಕ, ಡಯಟ್ ಅಲ್ಲಿರೋದ್ರಿಂದ ಬರೀ ಹಾಲು ಕುಡಿಯಲ್ಲ, ಬಾದಾಮಿ ಹಾಲು ತಂದ್ಬಿಡಿ. ಬಾದಾಮಿ ಹಾಲು ಆಯ್ತತ್ತೆ. ಹೌದು. ತಂದ್ಯಾ? ಕೊಡು ಕೊಡು ಕೊಡು. ಸದ್ಯಕ್ಕೆ ಇಷ್ಟ ತಗೊಳ್ಳಿ. ಅಕ್ಕ ತುಂಬಾ ಥ್ಯಾಂಕ್ಸ್ ಅಕ್ಕ. ಎಲ್ಲಿ ನರಸಿಂಹಣ್ಣ ಕಾಣ್ತಿಲ್ಲ? ನರಸಿಂಹಣ್ಣ ಹಿಂಗೆಲ್ಲ ಹೊರಗಡೆ ಹೋಗಿದ್ದಾರೆ. ಏನಾದ್ರೂ ಹೇಳ್ಬೇಕಿದ್ರೆ ಹೇಳಿ, ನಾನೇ ಹೇಳ್ತೀನಿ. ಏನಿಲ್ಲ ಅಕ್ಕ, ನಾಳಿದ್ದು ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ, ಅದಕ್ಕೆ ನಿಮ್ಮನ್ನ ಕುಟುಂಬ ಸಮೇತ ಕರ್ಬಿಟ್ಟು ಹೋಗೋಣ ಅಂತ ಬಂದೆ. ಅಯ್ಯೋ ಪಾಪ.
ಅಮೃತ, ಈ ಬಾದಾಮ್ ಹಾಲ್ ಕುಡ್ದು ನನ್ ಜೀವನ ಭಾವನ ಆಗೋಯ್ತು. ಅಷ್ಟ್ ಬಿಸಿ ಇದ್ರು ರುಚಿಗೆ ಒಳಗೋಗಿದ್ದ ಗೊತ್ತಾಗ್ಲಿಲ್ಲ. ಅದೇ ನಾನ್ ಬರ್ಲಾ, ಹೋಗ್ತಾ ಬರೀ ಕೈಯಲ್ಲಿ ಹೋಗಕ್ಕೆ ಬೇಜಾರ, ಅದಕ್ಕೆ ಬ್ರೆಡ್ ತಗೊಂಡೋಗಿ ಬಿಟ್ಟು ಬರ್ತೀನಿ. ಸರಿ, ನಾನ್ ಡಯಟ್ ಅಲ್ಲಿ ಬರ್ಲಿ. ಎಲ್ರು ಮನೇಲೂ ಆ ಫಂಕ್ಷನ್ ಈ ಫಂಕ್ಷನ್ ಅಂತ ಮಾಡಿದ್ದಾಯ್ತು. ನಮ್ಮ ಮನೇಲಿ ಮಾವಂತಿನೇ ಲಾಸ್ಟ್ ಫಂಕ್ಷನ್. ಬಾಯಿ ಒಣಗ್ತೈತೆ, ಕೈ ನಡುಗ್ತೈತೆ, ಟೈಮ್ ಆಗೋಯ್ತು. 2 ಲೀಟ್ರ್ ವಾಟ್ರು, BP 1 ಕ್ವಾರ್ಟ್ರು, 4 ಪೀಸ್ ಕಬಾಬ್ಗೆ ಅರ್ಧ ಒಳ್ಳೆ ನಿಂಬೆ ನಿಂತ್ಬಿಟ್ಟು ಒಂದು ಸ್ವಲ್ಪ ಪುದೀನ ಚಟ್ನಿ ಹಾಕ್ಬಿಟ್ಟು ಒಂದು ಪ್ಲಾಸ್ಟಿಕ್ ಗ್ಲಾಸ್ ಜೊತೆ ಕಳಿಸ್ಕೊಡಿ ಬ್ರೋ. ಬ್ರೋ, ನೀರು ಬಿಸ್ಲೇನೇ ಇರಲಿ, ಹೊಸ ಜಾಗ ಅಲ್ವಾ, ನಮ್ಗೆ ಅಡ್ಜಸ್ಟ್ ಆಗಲ್ಲ. ಬರುತ್ತಲ್ವಾ? ನೀರಿಲ್ಲ ಅಂದರೆ ನೀನು ಬದುಕ್ಬೋದು, ಎಣ್ಣೆ ಇಲ್ಲ ಅಂದರೆ ನಾನು ಬದುಕಲ್ಲ. ಬಿಕಾಸ್ ಡ್ರಿಂಕ್ಸ್ ಇಸ್ ಮೈ ವೀಕ್ನೆಸ್. ಎಸ್ ಬ್ರೋ. ಬ್ರೋ, ವಾಟ್ರು ಬಿಸ್ಲರಿನೇ ಆಗಬೇಕು ಅಂತ ಏನಿಲ್ಲ ಬ್ರೋ. ಒಂದ್ ಕಡೆಗೆ ಬಂದ್ಮೇಲೆ ಅದೇ ಬೇಕು ಇದೇ ಬೇಕು ಅಂತ ಕೇಳಕ್ಕಾಯ್ತದ? ನಲ್ಲಿ ನೀರಾದ್ರೂ ಪರವಾಗಿಲ್ಲ. ಬರುತ್ತಲ್ವಾ? ಅಂದ್ರೆ ರಾತ್ರಿ ಹೊತ್ತು ಎಂಟಿ ಪಕ್ಕದಲ್ಲಿಲ್ಲ ಅಂತ ನಿದ್ದೆ ಬರ್ತದೆ, ಆದ್ರೆ ಸ್ಟಮಕ್ಕಲ್ಲಿ ಎಣ್ಣೆ ಇಲ್ಲ ಅಂತಂದ್ರೆ ಬ್ರೋ, ಏನ್ ಡೈಲಿ ಕಬಾಬ್ ತಿನ್ಕೊಂಡು ಎಣ್ಣೆ ಹೊಡಿಯಕ್ಕೆ ನಮ್ಮಪ್ಪ ಏನೋ ಕುಬೇರಪ್ಪನ ಗನ್ಮೇನ್ ಆಗಿದ್ನ? ಕಬಾಬ್ ಇಲ್ಲ ಅಂದ್ರೆ ಓಕೆ ಬ್ರೋ. ಬಂತ ಬ್ರೋ? ಮನುಷ್ಯಂಗೆ ಇಷ್ಟೊಂದು ಆಟ ಒಳ್ಳೇದಲ್ಲ ಬ್ರೋ. ಕ್ವಾರ್ಟರ್ ಕೊಡಕ್ಕಾಗಲ್ವಾ? ಒಲಿ ಒಂದು 90 ಕೊಡುಗ್ರು. $60 ಕೊಡುಗ್ರು ಅಲ್ಲಿ. ಕೊಡ್ತಾರೆ. ಮುಚ್ಕೊಂಡು $30 ಕೊಡ್ರಯ್ಯ. ಪೋಲಿಯೋ ಡ್ರಾಪ್ ತರ ಕುಡ್ಕೊಂಡ್ಬಿಡ್ತೀನಿ. ನಾಟಕ ಆಡ್ತೀರಿ ಇಲ್ಲಿ ಕರ್ಕೊಂಬಂಡನ್ನ. ನಮ್ಮ ಅಪ್ಪ ಸತ್ತಾಗ್ಲೇ ಕುಡಿದ್ಬಿಟ್ಟು ಹತ್ತಿದ್ದ ನಾನು. ಇಲ್ಲಿ ಸುಮ್ಮನೆ ಹೇಳ್ತಿದ್ದೀರಾ? ಎಣ್ಣೆ ಕೊಡ್ರು, ಲೇ ಎಣ್ಣೆ ಕೊಡ್ರು. ನಿನ್ನ ತೂ ಕುಡಿಯ ಸುಮ್ಮನೆ ಮಕ್ಕ ನೋಡ್ತಾವನೆ. ಲೇ ಎಣ್ಣೆ ಕೊಡ್ರು. ಎಣ್ಣೆ ಕೊಡ್ರು. ಲೇ ಎಣ್ಣೆ ಕೊಡ್ರು. No hay nada que se escape de ti, que no se trata de ti. Todo lo que era, digo de veras, una soltera de afuera ದೇವ್ರೆ, ನಾನು ಡ್ಯೂಟಿಲಿ ಇರೋದ್ರಿಂದ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ವರ್ಕ್ ಈಸ್ ವರ್ಷಿಪ್ ಅಲ್ವಾ, ಹಾಗಂತ ನಿನ್ಮೇಲೆ ಭಕ್ತಿ ಚೂರು ಕಮ್ಮಿ ಆಗಿಲ್ಲ. ಒಂದು ಊದುಬತ್ತಿ ಮಾತ್ರ ಕಮ್ಮಿ ಆಗಿದೆ. ಈ ಹೊರಕೊಡೋ ಅರ್ಧ ಸಂಬಳ ಪೂರ್ತಿ ಊಟಕ್ಕೆ ಸಾಕಾಗ್ತಿಲ್ಲ, ಮತ್ತೆ ನಿಂಗೆಂತ ಕೊಡೋದು? ಮತ್ತೀಗ ಆನ್ಲೈನ್ ಪೂಜೆ ಉಂಟಲ್ಲ, ಅದೇ ಕಂಪೇರ್ ಮಾಡಿದ್ರೆ ಇದೇ ಮೇಲ್. ಇನ್ನತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ವಿಜಯ್ ಮತ್ತೆ ಸಾಲ ಕೊಟ್ಟರು ಪರವಾಗಿಲ್ಲ, ಆದ್ರೆ ಈ ಆನ್ಲೈನ್ ಪೂಜೆ ಉಂಟಲ್ಲ ಅದಕ್ಕೆ ಮಾತ್ರ ಫಲ ಕೊಡಬೇಡ. ಇವನನ್ನು ನಾವು ಮಾಡಿರೋದು ಕಿಡ್ನಾಪ್, ಆದ್ರೆ ಇವನಿಲ್ಲಿ ಗೆಸ್ಟ್ ತರ ರೆಸ್ಟ್ ಮಾಡ್ತಾ ಇದ್ದಾನೆ. ಲೇ ಯಾರೋ ಕೂಡ ಹಾಕಿರೋದು ಕಜನ ನನ್ನ ಮಕ್ಕಳು ತೆಗಿರೋ ಮಾತಾಡ್ರೋ. ಲೇ ಯಾವನಾದ್ರೂ ಇದ್ದೀರ ಮಾತಾಡ್ರೋ. ಯಾರು ನೀನು? ಲೇ ಕೂಡಾಕ್ಬಿಟ್ಟೆ ನಾಟಕ ಆಡ್ತಾ ಇದ್ಯಾ?
ತೆಗಿಯೋ ಬಾಗಲ್ನ. ಏ ನಾನೆಲ್ಲ ಗುರು, ನನ್ನನ್ನು ಕೂಡ ಬಿಟ್ಟವ್ರೆ. ಏಯ್ ಏನೋ ನಾನಲ್ಲ ನೀನಲ್ಲ, ಬಂದು ಬಾಗಿಲ್ ತೆಗೆದ್ರೆ ಸರಿ, ಇಲ್ಲ ಅಂದ್ರೆ ಗೋಡೆ ಹೊಡೆದು ಎದೆ ಮೇಲೆ ಕಾಲಿಗೆ ಬಿಡ್ತೀನಿ. ಏಯ್ ನನ್ ಬಗ್ಗೆ ನಿಮ್ಗಿನ ಗೊತ್ತಿಲ್ಲ ಕಣ್ರು, ಹೊರಗಡೆ ಬಂದ್ರೆ ಮಕ್ಕಳ ಕಂಬಿ ಕಂಬಿ ಅಂಚಿತರ ಮಾಡ್ಬಿಡ್ತೀನಿ. ತೆಗಿರೋ ಬಾಗಿಲ್ನ. ಇವನ್ ಸವಾಸನೆ ಬೇಡ. ಆಫ್ ಮಾಡೋ, ಆಫ್ ಮಾಡೋ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ರಾಶಿಯವರ ಭವಿಷ್ಯ ಹೇಗಿದೆ ಗುರುಗಳೇ? ಶನಿ ವಕ್ರ ದೃಷ್ಟಿ ಶುಕ್ರನ ಮೇಲೆ ಬಿದ್ದು ಗುರು ಗಾಬರಿಯಾಗಿ ಮಂಗಳ ಅಮಂಗಳ ಆಗಿರೋದ್ರಿಂದ ಬುದ್ಧನಂತೆ ಶಾಂತವಾಗಿರ್ತಾನಮ್ಮ. ಜೀವನದಲ್ಲಿ ಸೂರ್ಯಚಂದ್ರರ ಮನೆ ಗ್ರಹಣದ ಗೂಡಾಗಿ ಕರಾಳ ಕತ್ತಲೆ ಆವರಿಸ್ಕೊಂಡಿರುತ್ತಮ್ಮ. ಈ ರಾಶಿಯವರ ಬಗ್ಗೆ ಹೇಳೋದಾದ್ರೆ, ಈ ಭೂಮಿ ಮೇಲಿರೋ ಕ್ರಿಮಿ ಕೀಟ ಪೀಡೆ ಪಿಸಾಚಿಗಳಿಗೂ ಕೂಡ ತೊಂದರೆ ಕೊಡದೆ ಇರ್ತಕ್ಕಂತಹ ಮೃದು ಮನಸ್ಸು ಇವ್ರದಾಗಿರುತ್ತಮ್ಮ. ಆದರೆ ಅವರ ಮನಸ್ಸಿನಲ್ಲಿ ಬೆಟ್ಟದಷ್ಟು ನೋವಿದ್ರೂ ಕೂಡ ಪುಟ್ಟ ಮಗುವಿನ ಹಾಗೆ ನಗನಗ್ತಾ ಜೀವನ ಸಾಗಿಸ್ತಾ ಇರ್ತಾರೆ. ನಿಜವಾಗ್ಲೂ ನೀವು ನನ್ನ ಕಣ್ಣಿಗೆ ಕಾಣಿಸ್ತಿರೋ ದೇವ್ರು, ನನ್ನಲ್ಲಿರೋ ಪ್ರತಿ ನೋವು ಕನ್ನಡಿ ತರ ತೋರಿಸ್ಬಿಟ್ರಿ. ಇವತ್ತೇನಾರ ತೊಂದರೆ ಇದೆಯಾ ಸ್ವಾಮಿ? ನೀವು ಈ ದಿನ ನಿಮ್ಮ ಅಕ್ಕಪಕ್ಕದವರ ಬಗ್ಗೆ ಜಾಗೃತರಾಗಿರಿ. ಅಂದ್ರೆ ಅವ್ರ ಜೊತೆ ನೀವು ಯಾವುದೇ ಕಾರಣಕ್ಕೂ ಮಾತನಾಡೋದಕ್ಕೆ ಹೋಗ್ಲೇಬಾರ್ದು. ಗುರುಗಳೇ, ಈ ದಿನ ಅವ್ರಿಗೇನಾದ್ರೂ ಖುಷಿ ವಿಷಯ ಇದೆಯಾ? ನೋಡಿ, ಈ ದಿನ ಅವರಿಗೆ ಇಷ್ಟವಾದಂತಹ ಊಟವನ್ನೇ ಮಾಡ್ತಾರೆ. ಆದರೆ ಒಂದು ಚಿಕ್ಕ ಮೊಬೈಲ್ನಿಂದ ಗಂಡಾಂತರ ಇದೆಯಮ್ಮ. ಅಣ್ಣ, ನೀವು ಹೇಳಿದ ಕೆಲಸ ಮಾಡಿದ್ದೀನಿ. ನೀವಲ್ಲಿ ಕ್ಲಿಯರ್ ಮಾಡಿದ್ರೆ ನಾನು ಇಲ್ಲಿ ಕ್ಲಿಯರ್ ಮಾಡ್ತೀನಿ. ಓಕೆನಾ? ಇವ್ರ್ಯಾರೋ ಒಳ್ಳೆ ಸ್ವಾಮಿಗಳು. ಆಚೆಗೆ ಹೋದ ತಕ್ಷಣ ಆ ಬೆಟ್ಟದ ಪಕ್ಕ 100 ಎಕರೆ ಜಮೀನು, ಒಂದೇ ಫ್ಲಾಟು, ವ್ಯವಹಾರ ಆಯ್ತದ ಅಂತ ಕೇಳ್ಕೊಬಿಡ್ಬೇಕು. ಸ್ವಾಮಿಗಳು ಏನೋ ಫೋನಿಂದ ಗಂಡಾಂತರ ಅಂತ ಹೇಳಿದ್ರಲ್ಲ, ಫೋನ್ ಇರೋರಿಗೆ ನಮ್ಮ ಹತ್ರ ಫೋನೇ ಇಲ್ವಲ್ಲ. ಈ ಕಷ್ಟದಲ್ಲೂ ಇಷ್ಟವಾದ ಊಟ. ನೆಟ್ಟೆ ಕಿವಿನೇ ಕೇಳಲ್ಲ, ಇಯರ್ಫೋನ್ ಹಾಕೊಂಡು ನನ್ನ ಹತ್ರನೇ ಡೌ ಮಾಡ್ತಾ ಇದೀಯನ? ಹಾಡು ಸರ್, ಹಂಸಲೇಖರ ಹಾಡು ಎಂತ ಸಾಹಿತ್ಯ ಸರ್, ಕೇಳಲಿಕ್ಕೆ ಒಂದು ಮಜಾ. ನಿನ್ನ ಕಿವಿ ಕೇಳಲ್ಲ ಅಂತಾನೆ ಕೊಡು, ಅರ್ಧ ಸಂಬಳ ಕೊಡ್ತಾ ಇರೋದು. ತಗೊಳ, ನನ್ನ ಹತ್ರನೇ ಡೌ. ಕೋಳಿ ಬಿರಿಯಾನಿ ಸರ್, ಕಿಟ್ಟಪ್ಪಾದರೂ ಕೋಳಿ ಬಿರಿಯಾನಿ ಕೊಡೋದುಂಟಲ್ಲ, ನಿಮ್ದು ಹಾಲಂತ ಮನಸ್ಸು ಸರ್. ನಾಳೆ ನೀವು ಸತ್ರೆ ಹಾಲು ತುಪ್ಪ ಬಿಡ್ಲಿಕ್ಕೆ ಚಂದ ಜನ ಬರ್ಲಿ, ಸುಮಾರು ಕಾಗೆ ಬರ್ಲಿ. ನೀನ್ ನನ್ನ 100 ಕಾಲ ಚೆನ್ನಾಗಿರು ಅಂತ ಆಶೀರ್ವಾದ ಮಾಡ್ತಿದ್ಯೋ, ಇಲ್ಲ ಇಮಿಡಿಯೇಟ್ ಆಗಿ ನಿಗತ್ಕೊಂಡ್ಬಿಡು ಅಂತ ಹೇಳ್ತಾ ಇದ್ಯೋ? ಒಂದು ಅರ್ಥ ಆಗ್ತಿಲ್ಲ ಕಣೋ. ಮೊದ್ಲು ಅವ್ ನೆಜ ಮೇಲೆ ಹಾಕು, ಕುರಿ ಕಬ್ದಷ್ಟು ಕುರುಬನ್ಗೆ ಲಾಭ. ಹೋಗೋ, ಹಿಡ್ಕೊಂಡು ಹೋಗೋ ಹೋಗೋ. ಪಾಪ ಒಳ್ಳೆ ಮನುಷ್ಯ, ಟೈಮ್ ಸರಿಲ್ಲ ಅಷ್ಟೇ, ಏನ್ ಮಾಡೋದು. ಭವಿಷ್ಯವಾಣಿ ಬಿರಿಯಾನಿ ಗಮ್ ಅಂತಿರೋದು ನೋಡಿದ್ರೆ ಮೋಸ್ಟ್ಲಿ ದಮ್ ಬಿರಿಯಾನಿನೇ ಇರಬೇಕು. ತಿನ್ಬಿಟ್ಟು ಜಮ್ ಅಂತ ಮನಿಕೊಬಿಟ್ರೆ ಯಾವ ಹೆಣ್ತಿನ ಬೇಡ, ಮನೇನ ಬೇಡ. ಬಿರಿಯಾನಿ ಬರ್ತದೆ ಅಂದ್ರು, ಚಿತ್ರಾನ್ನ ಬಂದೈತೆ, ಸಾಮ್ಗಳ ಮಾತು ಸುಳ್ಳಾಗದಿಲ್ವಲ್ಲ. ಇಲ್ಲೇನೋ ತಪ್ಪಾಗಿದೆ. ತಪ್ಪ? ಅದೇಗೆ ತಪ್ಪು? ಕಣ್ಣು ನೋಡಿದ ಮೇಲೆ ಹೊಟ್ಟೆ ಕೇಳ್ತದೆ, ಇದು ಪ್ರಕೃತಿ ನಿಯಮ. ಅವನ ಹೊಟ್ಟೆ ಕೇಳಿತ್ತು, ಆದ್ರೆ ಅವನ ಕಣ್ಣಿಗೆ ಎಂತ ಸಹ ಗೊತ್ತಿಲ್ಲಲ್ಲ ಇದು ಚಿತ್ರಾನ್ನವ ಬಿರಿಯಾನಿ ಅಂತ. ಅಲ್ಲ, ಬನ್ನು ತಿನ್ನೋನಿಗೆ ಚಿತ್ರಾನ್ನ ಕೊಟ್ರೆ ಆಸೆ ಆಗ್ತದೆ, ಬಿರಿಯಾನಿ ಕೊಟ್ರೆ ಅತಿ ಆಸೆ ಆಗ್ತದೆ. ಮನುಷ್ಯನಿಗೆ ಆಸೆ ಇರ್ಬೇಕು, ಅತಿ ಆಸೆ ಇರಬಾರ್ದು ಸ್ವಾಮಿ. ಇನ್ನೊಂದು ಲೆಗ್ ಪೀಸ್ ಇದ್ದಿದ್ರೆ ಬಿರಿಯಾನಿ ಚಂದ ಇರ್ತಿತ್ತು. ಬಂದ್ ತಿಂದು ಬರ್ಗೆಟ್ ಹೋಗಿದ್ ಬಾಯಿಗೆ ಬಿರಿಯಾನಿ ಆಸೆ ತೋರಿಸ್ಬಿಟ್ಟು ಮೋಸ ಮಾಡ್ಬಿಟ್ರಲ್ಲ ಸಾಮ್ಗೊಡೆ. ಬಿರಿಯಾನಿ
ನನ್ ಟೈಮು ಯಾಕೋ ಕೆಟ್ಟೋಗಿತ್ತು, ಎಡಗಡೆ ಕಣ್ಣು ಬಡಿತಾ ಇತ್ತು, ಸಪನ ಸಂಕ ಓದ್ತಾ ಇತ್ತು ರೇ. ತೂಕಾಲೇ ಜೀವನ ತೂಕಾಲೇ, ಎರ್ಯ ಪೂರ್ತಿ ನಂದೇ ಅವಳಿ, ಉಲ್ಟಂ ಪಲ್ಟ ಆಗಿದೆ ಬಾಳಲಿ, ಏನು ಅಂತ ಹೆಂಗೆ ಹೇಳಲಿ. ತೂಕಾಲೇ ಜೀವನ ತೂಕಾಲೇ. ಹೇಗಿದ್ದೆ ನಾನು, ಹೆಂಗಾದೆ ನಾನು, ಯಾಕಾದೆ ನಾನು ಗೊತ್ತಿದ್ಯೇನು. ಹೇಗಿದ್ದೆ ನಾನು, ಹೆಂಗಾದೆ ನಾನು, ಹಿಂಗೆ ಯಾಕಾದೆ ನಾನು, ನಿಂಗೆ ಗೊತ್ತಿದ್ಯೇನು. ನನ್ ಪಾಡಿ ನಾನು ಆರಾಮಾಗಿ ಇದ್ದರಿ, ಕೆಲ್ಸ ಮಾಡ್ದೆ ಸುಖ ಪುರುಷನಂತರಿ, ಕೈ ಬೀಸಿ ಬಾರು ನನ್ನ ಕರೀತಿದ್ದರಿ, ಹೊಟ್ಟೆ ಆಸೆಗೆ ಬುದ್ಧಿ ಹೊತ್ತು ಕಲ್ಲ ಗುರಿ. ಥೂ ಈ ಜೀವನ ಕಾಲೇ, ಜೀವನ ಕಾಲೇ. ಆವಾಗ ಹಂಗೆ ಇವಾಗ ಹಿಂಗೆ, ಆಚೆ ಹೋಗೋದು ಹೆಂಗೆ ಗೊತ್ತಿದ್ಯೇನು. ಆವಾಗ ಹಂಗೆ ಇವಾಗ ಹಿಂಗೆ, ಆಚೆ ಹೋಗೋದು ಹೆಂಗೆ ನಿಂಗೆ ಗೊತ್ತಿದ್ಯೇನೋ. ಸ್ಲಮ್ ಆದ್ರೂ ಸೂಪರ್ ಆಗಿ ಬದುಕಿದ್ದೀರಿ, ನಾನ್ ತುಂಬಾ ಡಿಸೆಂಟು ಫ್ಯಾಮಿಲಿ ನಾನು ರೀ. ಏರಿಯಾದಲ್ಲಿ ನನ್ ಕಂಡ್ರೆ ಉಳ್ಕೋತಾರೆ ರೀ, ನಾನು ಉಪದೇಶ ಮಾಡೋ ಬಿಟ್ಟು ತಪ್ಪೆ ಮಾಡಿಲ್ರಿ. ನನ್ ಟೈಮು ಯಾಕೋ ಕೆಟ್ಟೋಗಿತ್ತು, ಎಡಗಡೆ ಕಣ್ಣು ಬಡಿತಾ ಇತ್ತು, ಸಕುನ ಸಂಕ ಓದ್ತಾ ಇತ್ತು ರೇ. ತೂಕಾಲೇ ಜೀವನ ತೂಕಾಲೇ, ಏರಿಯಾ ಪೂರ್ತಿ ನಂದೇ ಅವಳಿ, ಉಲ್ಟ ಪಲ್ಟ ಆಗಿದೆ ಬಾಳಲಿ, ಏನು ಅಂತ ಹೆಂಗೆ ಹೇಳಲೇ. ಜೀವನ ತೂಕಾಲೇ. ಕಾಫಿ ಆಯ್ತಾ? ಆಯ್ತು. ಮಚ್ಚ ಏನೋ ಮಚ್ಚ ಇದು? ಏ ಹಂಗೇನಿಲ್ಲ, ಸುಮ್ನಿರು ಮಚ್ಚಿ. ನರಸಿಂಹಣ್ಣ ಬೇರೆ ಕಾಣಿಸ್ತಿಲ್ಲ. ನಿನ್ ಮ್ಯಾಟರ್ ಓಪನ್ ಮಾಡಕ್ಕೆ ನರಸಿಂಹನ ಮ್ಯಾಟರ್ ಕ್ಲೋಸ್ ಮಾಡ್ದ ಏನೋ? ಏ ಸುಮ್ನಿರು ಮಚ್ಚಿ, ಹಂಗೇನಿಲ್ಲಲ್ಲೋ. ಎಷ್ಟ್ ನೋಡಿಲ್ಲ ಇವೆಲ್ಲ. ಮಚ್ಚ ನೀನ್ ವಿಡಿಯೋ ಮಾಡಿದ್ರೆ ಫುಲ್ ವೈರಲ್ ಆಗಿದೆ ಮಚ್ಚ. ಹೌದಾ ಮಚ್ಚಿ, ಕೊಡಿಲೆ. ಗಂಡ ಪ್ರತಿದಿನ ಕುಡ್ಕೊಂಬರ್ತಿದ್ದ, ಪಕ್ಕದ ಮನೆ ಹುಡುಗ ಆಂಟಿಗೆ ಕಣ್ಣು ಹೊಡಿತಿದ್ದ, ಮಕ್ಕಳಿಲ್ಲದೆ ಬೇಸತ್ತಿದ್ದ ಆ ಹೆಂಗಸಿಗೆ 22ರ ತುಂಟ ಅವಳ ಆಸೆ ನೀಗಿಸೋ ಗಂಡನಾದ. ಕೊನೆಗೆ ಹೆಂಡತಿಯಾದಳು ಆ ಎಳೆ ಹುಡುಗನ ಪ್ರೇಯಸಿ, ಗಂಡನಾದ ಸನ್ಯಾಸಿ. ಇಲ್ದೇ ಇರೋ ಐಡಿಯಾ ಕೊಟ್ಟು ಚೆನ್ನಾಗಿರೋ ಸಂಸಾರನು ಹಾಳು ಮಾಡ್ತಿರಲ್ಲ. ಗುರುಗಳೇ, ಈ ರಾಶಿಯವರ ಭವಿಷ್ಯವಾಣಿ ಹೇಗಿದೆ ಅಂತ ತಿಳಿಸ್ಕೊಡ್ತೀರಾ? ಅವರ ಭವಿಷ್ಯದಲ್ಲಿರೋ ಸಮಸ್ಯೆ ರಹಸ್ಯವಾಗಿರೋದ್ರಿಂದಾನೇ ನೋಡೋರ್ ಕಣ್ಣಿಗೆ ಅವರು ಯಾವಾಗ್ಲೂ ಹಾಸ್ಯವಾಗೇ ಕಾಣ್ತಾರೆ. ಗುರುಗಳೇ, ಇದರಿಂದ ಏನಾದ್ರೂ ಅಪಾಯ ಇದೆಯಾ? ಇದೆಯಮ್ಮ. ಅವರ ಜೀವನದಲ್ಲಿ ಮಕರ ರಾಶಿಯವರು ನಕರ ಜಾಸ್ತಿ ಮಾಡಿ, ಮಿಥುನ ಮೇಷ ರಾಶಿಯವರು ದ್ವೇಷ ಮಾಡ್ತಾರಮ್ಮ. ಹಾಗೇನೆ ಅಮ್ಮನಂತಿದ್ದ ಸಿಂಹನು ಕೂಡ ಧನಸ್ಸಿನ ಕಡೆ ಮನಸ್ಸು ಮಾಡಿ, ಕನ್ಯಾ ರಾಶಿಯವರು ಸಂಸಾರಿಯಾಗಿದ್ರು ಕೂಡ ಸನ್ಯಾಸಿ ಆಗೋ ತರ ಮಾಡ್ತಾರಮ್ಮ. ಎಲ್ರು ಸೇರ್ಕೊಂಡು ನನ್ನ ಸನ್ಯಾಸಿನೇ ಮಾಡ್ಬಿಟ್ರಲ್ಲ. ಇವನ್ಯಾರ ತುಕಾಲಿ ಸ್ವಾಮೀಜಿನೇ ಇರ್ಬೇಕು. ಗುರುಗಳೇ, ಭವಿಷ್ಯದಲ್ಲಿ ಏನಾದ್ರೂ ಒಳ್ಳೆ ವಿಷಯ ಇದೆಯಾ? ಇದೆಯಮ್ಮ.
ಜಂಬದ ಕುಂಭರಾಶಿಯವರು ಇವ್ರ ಜೊತೆ ಅನಿರೀಕ್ಷಿತವಾದಂತ ಸ್ನೇಹ ಬಯಸ್ತಾರಮ್ಮ. ಆದರೆ ತುಂಟ ತುಲಾರಾಶಿಯವರ ಸಹವಾಸಕ್ಕೆ ಇವರು ಹೋಗಲೇಬಾರ್ದಮ್ಮ. ಗೋಲ್ಡ್ ಪ್ಯಾಲೇಸ್ ವೆಡ್ಡಿಂಗ್ ಸ್ಪೆಷಲ್ ಮೇಳದಲ್ಲಿ ಪರ್ಚೇಸ್ ಜ್ಯುವೆಲರಿ ಅಂಡ್ ಸಾರೀಸ್ ಹಾಗೆ ಸಾಯಿ Brother. ಪಾರ್ಟಿ ಹಾಲ್ ಹಾಗೂ ಪ್ರತಿ ಗ್ರಾಮ್ ಚಿನ್ನದ ಮೇಲೆ ಅಪ್ ಟು 100 ರೂಪೀಸ್. ಏನ್ ಬ್ರೋ ಬ್ರೋ ಸಾರಿ ಬ್ರೋ, ನನ್ನಿಂದ ನಿಮ್ಗೆ ಬೆಳಗ್ಗೆ ಟೈಮ್ ನಿದ್ದೆ ಮಾಡಕ್ಕಾಗ್ತಿಲ್ಲ. ಹೇ ಪರವಾಗಿಲ್ಲ ಬಿಡುಗರು, ರಾತ್ರಿ ಹೊತ್ತು ನನ್ನಿಂದ ನಿನಗೆ ನಿದ್ದೆ ಮಾಡಕ್ಕಾಗೋದಿಲ್ಲ. ಅಲ್ಲಿಗಲ್ಲಿಗೆ ಸರಿ ಹೋಯ್ತಲ್ಲ. ಬ್ರೋ ಸಖತ್ ಕಾಮಿಡಿ ಮಾಡ್ತೀರಾ ಬ್ರೋ ನೀವು. ಅಲ್ಲ ಸೀರಿಯಸ್ ಆಗಿ ಹೇಳ್ತಿರೋದು. ಬ್ರೋ ಮತ್ತೆ ಕಾಮಿಡಿ ಮಾಡ್ತಾ ಇದೀರಾ. ಹೋಗ್ಲಿ ಬಿಡಿ ಬ್ರೋ. ನಿಮ್ಮ ಹೆಸರೇನು? ನರಸಿಂಹ ಅಂತ. ಸರಿ ನಿನ್ ರಾಶಿ ಅದು? ಬ್ರೋ ನೀವು ತುಂಬಾ ಡಿಫ್ರೆಂಟ್. ಎಲ್ರು ಪರಿಚಯ ಹೆಸರು ಕೇಳಿದ್ರೆ ನೀವು ರಾಶಿ ಕೇಳ್ತಿದ್ರಲ್ಲ. ಏ ಹೇಳ್ಗುರು. ಕುಂಭರಾಶಿ. ಜಂಬದ ಕುಂಭರಾಶಿಯವರು ಇವ್ರ ಜೊತೆ ಅನಿರೀಕ್ಷಿತವಾದಂತ ಸ್ನೇಹ ಬಯಸ್ತಾರಮ್ಮ. ಗುರುವೇ, ಸತ್ಯಂಗೂ ನಿತ್ಯಂಗೂ ವ್ಯತ್ಯಾಸ ಗೊತ್ತಿಲ್ಲದೆ ನಿಮ್ಮನ್ನು ಬೈದ್ಬಿಟ್ಟೆ, ಕ್ಷಮಿಸ್ಬಿಡಿ. ಹೊರಗಡೆ ಬಂದ ತಕ್ಷಣ ನಿಮ್ಮನ್ನು ಕಾಣ್ತೀನಿ. ಯಾಕೆ ಬ್ರೋ ಒಬ್ಬರೇ ಮಾತಾಡ್ತಾ ಇದ್ದೀರಾ? ಅದು ಹಾಕೋ ಲೈಟು. ಎಂತೆಂಥದ್ದು ಪಿಸ್ ಪಿಸ್ ಮಾತು. ತಪ್ಪಿಸ್ಕೊಳ್ಳಿಕ್ಕೆ ಪ್ಲಾನ್ ಮಾಡ್ತಿರೋದ? ಅರ್ಧ ಸಂಬಳಕ್ಕೆ ಪೂರ್ತಿ ಕೆಲಸ ಮಾಡೋ ಪ್ರಾಮಾಣಿಕ ನಾನು. ಬೆಕ್ಕು ಕದ್ದು ಮುಚ್ಚಿ ಹಾಲು ಕುಡಿಯೋ ಮೊದಲೇ ಅದರ ಕಣ್ಣು ಮುಚ್ಚಿಸಿ ನೀರು ಕುಡಿಸ್ಬಿಟ್ಟೆ. ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಕಾಣದ ಕಡಲಿಗೆ. ಓ ಫ್ರೀ ಇದ್ದಾಗ ಏನ್ ಮಾಡ್ತೀಯಣ್ಣ? ಏನಾರು ಮಾಡಿದ್ರೆ ಫ್ರೀ ಹೆಂಗೋ ಆಯ್ತೀನಿ, ಅದಕ್ಕೆ ಏನೂ ಮಾಡೋದಿಲ್ಲ. ಮ್ಯಾಟ್ರೆಡ್ ಅದು ಹೊರಗಡೆ ಹೋಗಿ ಹೆಲ್ಪ್ ಮಾಡೋಣ. ಅರ್ಜೆಂಟ ನಾವು ಮುಡಿಗೆ ಬಿಟ್ಟು ಮಾಡಬೇಕು. ಹೊಸ್ತಾಗ ಮದುವೆ ಆದವ್ರಿಗೆ ಸೋಬ್ನು ಚಿಂತೆ ಆದ್ರೆ ಈ ಸೋಬನೆ ಪದ ಆಡೋರ್ಗೆ ಎಲ್ಲಾಡ್ಕೆದೆ ಚಿಂತೆ ಅಂತೆ. ನಂಗೆ ಡ್ರಿಂಕ್ಸ್ ಇಲ್ದೆ ಲಂಗ್ಸ್ ಎಲ್ಲ ಪದ ಹೇಳ್ತವೆ, ಇವ್ನಿಗೊಂಥರ ಸುಮಾನ. ವಾ ಕತ್ಲಾದ್ರೆ ಬರೀ ಎಣ್ಣೆ ಬಗ್ಗೆ ಮಾತಾಡ್ತಿರಲ್ಲಣ್ಣ. ನೀನು ಹೆಣ್ಣಿನ ಬಗ್ಗೆ ಮಾತಾಡೋದಿಲ್ವಾ? ಹೆಣ್ಣಿನಿಂದ ಬಿದ್ದರೆ ಎಷ್ಟೋ ಜನರು ಬಾಳು ಎಣ್ಣೆಯಿಂದನೇ ಎಂಡಾಗಿರೋದು. ನೆಪಾಳ ನಿಮ್ಮಂತ ಕುಡುಕರಿಂದಾನೆ ಬಾರ್ಗಳು ಜಾಸ್ತಿ ಆಗಿರೋದು. ಹ್ಞೂ ಕಣಪ್ಪ, ಬಾರ್ಗಳು ಜಾಸ್ತಿ ಆಗಕ್ಕೆ ಕುಡುಕ್ರೆ ಕಾರಣ, ಕುಡುಕರು ಜಾಸ್ತಿ ಆಗಕ್ಕೆ ಹೆಣ್ಣೆ ಕಾರಣ ಅನ್ನೋದು ಮರಿಬೇಡ. ಆಯ್ತು ಬಿಡೋಣ. ನಾವು ಜಾತಿ ನೋಡದೆ ಪ್ರೀತಿ ಮಾಡ್ತೀವಿ, ನೀವು ಜಾಗ ನೋಡದೆ ವಾಂತಿ ಮಾಡ್ತೀರಾ. ಅಂತ ವ್ಯತ್ಯಾಸ ಏನಿಲ್ಲ ನಮ್ಗೂ ನಿಮ್ಗೂ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ, ನೀನ್ ಕೌಂಟ್ರ್ ಕೊಡ್ತಿರೋ ಕಾನ್ಫಿಡೆನ್ಸ್ ನೋಡಿದ್ರೆ ನಿನ್ನ ಹತ್ರ ವಿಷಯ ಐತೆ. ಕುಡಿಯಕ್ಕಂತೂ ಕ್ವಾಟ್ರಿಲ್ಲ. ಕಿಕ್ಕಿರ ನೀನ್ ಲವ್ ಮ್ಯಾಟ್ರನಾರು ಹೇಳು ಕೇಳೋಣ. ಲವ್ ಲೈಫು ಮಿಕ್ಸ್ ಮಾಡಿ ಹೇಳ್ತೀನಿ, ಮಿಸ್ ಮಾಡ್ದೆ ಕೇಳೋಣ. ಏನಂತ ಹೇಳಿ? ನಾನು ಹೇಗಿದ್ದೀನಿ ಅಂತ ಕೇಳಕ್ಕೆ ಇಷ್ಟು ದಿನ ಬೇಕಾಯ್ತಾ? ನೀನಿಲ್ದೆ ಒಂದೊಂದು ದಿನ, ಒಂದೊಂದು ನಿಮಿಷ, ಒಂದೊಂದು ಸೆಕೆಂಡ್ಗಳು ಕೂಡ ಮನಸ್ಸನ್ನ ಸ್ಮಶಾನ ಮಾಡ್ಕೊಂಡು ಅಳ್ತಾ ಇದ್ದೀನಿ ಪ್ರಿಯಾ. ಪ್ಲೀಸ್ ಪ್ರಿಯಾ, ಈಗಲಾದ್ರೂ ಅರ್ಥ ಮಾಡ್ಕೋ ಪ್ರಿಯಾ. ನಿನ್ ಜೊತೆ ಬಾಳಕ್ಕೆ ಒಂದೇ ಒಂದು ಚಾನ್ಸ್ ಕೊಡು ಪ್ರಿಯಾ. ಅಷ್ಟೇ ನಿನ್ನ ಹತ್ರ ಕೇಳ್ಕೊಳ್ತಿರೋದು ಪ್ರಿಯಾ. ಪ್ಲೀಸ್ ಇಲ್ಲ ಅಂತ ಮಾತ್ರ ಹೇಳಕೋಬೇಡ ಪ್ರಿಯಾ. ಪ್ಲೀಸ್ ಪ್ರಿಯಾ, ಒಂದೇ ಒಂದು ಚಾನ್ಸ್ ಕೊಡು ಪ್ರಿಯಾ. ಪ್ಲೀಸ್ ಪ್ರಿಯಾ. ಪ್ರಿಯಾ ಪ್ಲೀಸ್. ಪ್ರಿಯಾ ಪ್ಲೀಸ್. ಇದನ್ನ ಕಳಿಸಿದ್ರೆ ಈ ಸಿನಿಮಾದಲ್ಲಿ ಚಾನ್ಸ್ ಫಿಕ್ಸು. ಅಮ್ಮ ಕೆಂಪಮ್ಮ, ನನ್ನ ಮನೆಯಮ್ಮ, ನನ್ನ ಮನ ನುಡಿಯ ಹೆತ್ತಮ್ಮ. ಇವನ್ಯಾಕೆ ಈ ಥರ ಆಡ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಂಗೆ ಹೀರೋ ಆಗ್ಬೇಕನ್ನೋ ಆಸೆ. ಯಾರಾದ್ರೂ ಪ್ರೊಡ್ಯೂಸ್ ಮಾಡ್ಲಿ ಅಂತ ಕಾಯ್ತಾ ಇದ್ದೀನಿ. ಮಚ್ಚ, ಈ ಥರ ಹೋಟ್ಲ್ಗಳೆಲ್ಲ ಬಂದ್ ಮಾಡ್ಬಿಟ್ರೆ ನಮ್ಮಂಥ ಬ್ಯಾಚುಲರ್ಗಳ ಗತಿ ಏನು? ಯೂಟ್ಯೂಬಾ? ಏನು ಮಾಡೋಕ್ಕಲ್ಲ ಬಿಡು, ಹೊಟ್ಟೆಪಾಡು ಅದನ್ನ ನೋಡ್ಕೊಂಡೇ ಮಾಡ್ತೀನಿ. ಕಂಡ ಕನಸು ಸೂಪರ್ ಸ್ಟಾರ್ ಹೀರೋ ಆಗ್ಬೇಕು ಅಂತ, ಆದ್ರೆ ಬಂದ ಭಾಗ್ಯ ಯೂಟ್ಯೂಬ್ ನೋಡಿ ಅಡುಗೆ ಮಾಡುವಂತ. ಹಲೋ ಹಲೋ, ಸಿದ್ದು ಅವರಾ? ಹೌದು, ನೀವ್ಯಾರಂತ ಗೊತ್ತಾಗ್ಲಿಲ್ಲ. ನಾನ್ ಡೈರೆಕ್ಟರ್ ಮಾತಾಡ್ತಾ ಇರೋದು. ಸರ್ ಹೇಳಿ ಸರ್. ನೀವು ಕಳ್ಸಿರೋ ವಿಡಿಯೋ ನೋಡಿದೆ. ನಮ್ ಸಿನಿಮಾನಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ಸೋಣ ಅಂತ. ಬೇರೆ ಎಲ್ಲಾದ್ರೂ ವರ್ಕ್ ಮಾಡಿದಿರಿ ಅಂದ್ರೆ? ಹಾ ಸರ್, ಈ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಆಕ್ಟರ್ ಜೊತೆ ಎಲ್ಲ ವರ್ಕ್ ಮಾಡಿದ್ದೀನಿ. ಹೌದಾ? ಸರಿ, ನಮ್ದು ಚಿಕ್ಕ ಸಿನಿಮಾ, ಚಿಕ್ಕವ್ರು ಮಾಡ್ತಾ ಇರೋದು. ದೊಡ್ಡ ಸಿನಿಮಾ ಮಾಡಿದಾಗ ನಿಮ್ಗೆ ಹೇಳೋಣ ಬಿಡಿ. ಅಯ್ಯೋ ಸರ್, ಆ ಥರ ಎಲ್ಲ ಮಾಡಬೇಡಿ ಸರ್. ಅದು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದೀನಿ ಸರ್ ಅಂತ ಹೇಳಕ್ ಹೋದೆ. ಸರ್, ಆ ಕ್ಯಾರೆಕ್ಟರ್ ನಂಗೆ ಕೊಡಿ ಸರ್, ಬೇಕಿದ್ರೆ ವಿತ್ ಕಾಸ್ಟ್ಯೂಮ್ ಬರ್ತೀನಿ. ಸರಿ, ಓಕೆ. ಒಂದು ಭಿಕ್ಷುಕನ್ ಕ್ಯಾರೆಕ್ಟರ್ ಇದೆ, ಬನ್ನಿ. ಹೌದಾ ಸರ್? ಆ ಥರ ಕಾಸ್ಟ್ಯೂಮ್ ನನ್ನ ಹತ್ರ ಇಲ್ಲ, ನೀವೇ ಕೊಟ್ಬಿಡಿ ಸರ್.
ಲೇ ಈ ಸಿನಿಮಾದವ್ರ ಕತೆನೇ ಇಷ್ಟು ಕಣ. ಇದ್ ವಿಷಯ ಇದ್ದಂಗೆ ಹೇಳಿದ್ರೆ ಹೀರೋ ಚಾನ್ಸಸ್ ಸಿಕ್ಕಿರೋದೇನೋ. ಬಿಲ್ಡಪ್ ತಗೊಳಕ್ ಹೋಗ್ಬಿಟ್ಟು ಭಿಕ್ಷುಕ ಆಗ್ಬಿಟ್ಟಲ್ಲ. ಇಂಥ ಪಜಿತಿಲಿ ಪ್ರೀತಿ ಬೇರೆ ಬೇಕಿತ್ತ ನಿಂಗೆ ಕೋತಿ? ಬೇಕಿತ್ತೋ ಬೇಡವೋ ಗೊತ್ತಿಲ್ಲಣ್ಣ, ಬಟ್ ನಮ್ ಪ್ರೀತಿ ಶುರುನೇ ಒಂಥರ ಡಿಫ್ರೆಂಟ್ ಅಣ್ಣ. ಓ ಹೇಳು. ಕಾದಿರೋ ಬಂಡ್ಲಿಗೆ ಎಣ್ಣೆ ಹಾಕಿ, ಎಣ್ಣೆ ಹಾಕ್ದೆ, ನೆಕ್ಸ್ಟ್ ಕಡಲೆಬೇಳೆ ಮತ್ತೆ ಸಾಸಿವೆ. ಕಷ್ಟನೋ ಸುಖನೋ ಅವ್ರು ಹೇಳ್ದಂಗೆಲ್ಲ ಮಾಡಿದೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಆಹಾ, ವಾಯ್ಸು ಉಪ್ಪಿಟ್ಟು ಎರಡು ಸೂಪರ್. ಇದೇ ಖುಷಿಗೆ ಕಮೆಂಟ್ ಮಾಡಿದೆ. ಆಶಾ ಆಂಟಿ ಅಡ್ಗೆ ಚಾನಲ್ಗೆ ನನ್ನ ದೊಡ್ಡ ನಮಸ್ಕಾರ. ಇವತ್ತು ನೀವ್ ಹೇಳ್ಕೊಟ್ಟಿದ್ ರೆಸಿಪಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆದ್ರೂ ತಿಂದ್ಮೇಲೆ ಬಹಳ ಇಷ್ಟ ಆಯ್ತು. ಆ ಕಡೆಯಿಂದ ರಿಪ್ಲೈ ಬರೋದಾ? ನಿಮ್ಮ ಧನ್ಯವಾದಗಳನ್ನು ಸ್ವೀಕರಿಸಿದ್ದೆ. ನಿಮ್ಗೆ ಗರ್ಲ್ ಫ್ರೆಂಡ್ ಇದಾರಾ ಅಂತ? ಕ್ಷಮಿಸಿ, ನನಗೆ ಗೆಳತಿಯರಿಲ್ಲ. ಇದ್ಯಾಕೋ ವರ್ಕೌಟ್ ಆಗತ್ತೆ ಅನ್ಸ್ತು. ಇನ್ನೊಂದೆರಡು ಮೆಸೇಜ್ ಬಿಡೋಣ. ಯಾವ್ದಕ್ಕೂ ಆಶಾ ಆಂಟಿಗೆ ಒಂದು ಮೆಸೇಜ್ ಮಾಡ್ಬಿಡೋಣ. ಎಲ್ಲ ಅಡ್ಗೆನ ಪ್ರೀತಿಯಿಂದ ಮಾಡಿ ಅಂದ್ರೆ ನಾನು ಅಡ್ಗೆ ಮಾಡಿಸ್ತವ್ರನ್ನೇ ಪ್ರೀತಿ ಮಾಡಿದೆ. ಇಷ್ಟು ದಿನ ಬರೀ ಫೋನಲ್ಲೇ ಮಾತುಕತೆ. ಈ ಖುಷಿ ನಾಳೆ ಫಸ್ಟ್ ಟೈಮ್ ಡೈರೆಕ್ಟ್ ಆಗಿ ಮೀಟ್ ಮಾಡ್ತಾ ಇದೀವಿ ಅಂತ. ಹೌದು ಮಗ, ನೋಡಕ್ ಬರ್ತೀನಿ ಅಂತ ಹೇಳಿದಾಳೆ. ಕಾಯ್ತಾ ಇದ್ದೀನಿ. ಹಾಯ್. ಅಯ್ಯೋ, ಗೊತ್ತಾಯ್ತಾ? ಆಶಾ ಆಂಟಿ ಅಡ್ಗೆ ಚಾನಲ್. ನೀವ್ ಹಿಂಗಿರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವು ಇಷ್ಟೊಂದು ಹೆಂಗಾಗಿರ್ತೀರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬನ್ನಿ, ಇಲ್ಲೇ ಎಲ್ಲಾದ್ರೂ ಕಾಫಿ ಡೇ ಕುತ್ಕೊಂಡು ಮಾತಾಡೋಣ. ಅಯ್ಯೋ, ಇಷ್ಟು ದೂರ ಬಂದು ಕಾಫಿ ಡೇಗ? ಇಲ್ಲೇ ಪಕ್ಕದಲ್ಲಿ ನನ್ನ ಫ್ರೆಂಡು ಕಾಂಡಿಮೆಂಟ್ಸ್ ಇದೆ, ಅಲ್ಲೋಗ್ಬಿಡೋಣ. ಆಕ್ಚುಲಿ ಈ ಪಾರ್ಕು ನಮ್ಮವ್ರದೇನೆ, ಯಾರನ್ನ ಹಾಕೊಂಡ್ ಬರ್ತಾ ಇರ್ತೀವಿ. ಹೌದಾ? ಯಾರೇ ಇವನು? ನಿನ್ನೆ ಕೇಳ್ತಿರೋದು ಯಾರು ಇವನು? ನಾನು ಮಾತಾಡ್ತೀನಿ. ಏನ್ರಿ ನೀವ್ಯಾರ್ರಿ? ಒಗಲೈ ಬಾಯ್ ಬಿಟ್ ಮಾತಾಡ. ಯಾಕೆ ಸರ್ ಹೊಡೆಯಕ್ ಹೋಗ್ತಿದ್ದೀರಾ? ಯಾರು ಸರ್ ನೀವು? ಅದೇ ಪ್ರಶ್ನೆನೆ ನಾನು ನಿನ್ ಕೇಳ್ತಿರೋದು. ನನ್ನ ಹೆಂಡತಿ ಜೊತೆ ನೀನೇನೋ ಮಾಡ್ತಿದ್ಯಾ? ಯಾಕ್ರಿ ಹಿಂಗ್ ಮಾಡಿದ್ರಿ? ಯಾಕ್ರಿ ನಂಗೆ ಮೋಸ ಮಾಡಿದ್ರಿ ನೀವು? ನೀವಿಬ್ರು ಸೇರ್ಕೊಂಡ್ ನಂಗ್ ಮೋಸ ಮಾಡ್ತಿದ್ದೀರಾ? ಏನ್ ಇಬ್ರು ಸೇರ್ಕೊಂಡು ಇಲ್ಲಿ ನಾಟಕ ಆಡ್ತಿದ್ದೀರಾ? ಸುಮ್ನೆ ರೀ ಸರ್, ನೀವು ವಾಯ್ಸ್ ಸ್ವೀಟ್ ಆಗಿತ್ತು, ಉಪ್ಪಿಟ್ಟು ಟೇಸ್ಟ್ ಆಗಿತ್ತು ಅಂತ ಯಾಮಾರ್ಬಿಟ್ಟಿದ್ದೀನಿ. ನಿಮ್ಗೆ ಕೇಳಿದೆ ತಾನೆ ಆಶಾ ಆಂಟಿ ಅಂದ್ರೆ ಯಾರು ಅಂತ? ನಮ್ಮನೆ ಕೆಲಸದವಳು ಅಂದ್ರಿ. ಯಾಕ್ರಿ ಸುಳ್ಳು ಹೇಳಿದ್ರಿ? ನಿಮ್ ಸಾವಸನೆ ಬೇಡ. ದೊಡ್ಡ ನಮಸ್ಕಾರ. ಮಾಡೋದೆಲ್ಲ ಮಾಡ್ಬಿಟ್ಟು ಎಲ್ಲೋ ಹೋಗ್ತಾ ಇದ್ಯಾ? ನಮ್ ತಾಯಿ ಅಣ್ಣಗೂ ಇನ್ನೂ ಏನು ಮಾಡಿಲ್ಲ ಸರ್. ಅದೇ ಇವತ್ತು ಸಿಕ್ಕಾಕೊಳ್ಳಿಲ್ಲ ಅಂದಿದ್ರೆ ನಾಳೆ ಏನಾದ್ರು ಮಾಡ್ತಿದ್ದೆ ನೀನು. ಮ್ಯಾಕೆ ಬಾಂಡು ಸರ್, ಅಲ್ಲಿ ನೋಡಿ ಸರ್. ನೀವು ಹಿಂಗ್ ಮಾಡ್ತೀರಾ? ಬಕ್ರ ಮಾಡ್ಬಿಟ್ರಿ. ನಿಮ್ಗೆ ಇವ್ರ ಕಡೆಯಿಂದ ಈ ಗಿಫ್ಟ್, ಮತ್ತೊಬ್ರ ಕಡೆಯಿಂದ ಇನ್ನೊಂದ್ ಗಿಫ್ಟ್, ಇಬ್ರದು ಸೇರ್ಸಿ ಸರಿಯಾಗಿರೋ ಗಿಫ್ಟ್. ಓಕೆನಪ್ಪ, ಎಲ್ಲ ಬತ್ತಾ? ಸರ್ ನೀವು ಬ್ಯಾಚುಲರ್ ಅನ್ಸುತ್ತೆ. ಪಾತ್ರೆ ತೊಳೆಯಲ್ಲ, ನಿಮ್ಗೆ ಉಪಯೋಗಕ್ಕೆ ಬರಲ್ಲ ಬಿಡಿ. ಬಟ್ಟೆ ಡ್ರೈ ವಾಶ್ ಕೊಡ್ತೀರಾ? ಬೇಡ ಬಿಡಿ. ಇದ್ರೇನ್ರ ಇದೆಯಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬಾಕ್ರ ಮಾಡ್ಬಿಟ್ರಲ್ಲೋ. ಸುಮ್ಮನೆ ಮಾಡ್ತಾನ. ಕೇಳ್ಬೇಕಾ ನಿನ್ ಮ್ಯಾಟ್ರು? ಗೊತ್ತಾಗ್ಲಿಲ್ವಾ? ನಿಜವಾಗ್ಲೂ ಗೊತ್ತಾಗ್ಲಿಲ್ವಾ? ಇರೋ ಫೋನ್ ಮಾಡ್ತೀನಿ. ನಾನು ಆಶಾ ಆಂಟಿ ಅಡುಗೆ. ಸುಮ್ಮನೆ ಹೋಗ್ರಿ, ತಲೆ ಬಿಡಿ. ನಿಜವಾಗ್ಲಿ ನೀವೇನಾ? ಗೊತ್ತಾಗ್ಲಿಲ್ಲ ಕಡ್ರಿ, ರಿಯಲಿ ಸಾರಿ. ಇಷ್ಟು ದಿನ ಫೋನಲ್ಲಿ ಮಾತಾಡಿದೀವಿ, ವಾಯ್ಸ್ ಕಂಡು ಹಿಡಿಯಕ್ಕಾಗ್ಲಿಲ್ವಾ? ಇಷ್ಟ ಆದವ್ರು ಪಕ್ಕದಲ್ಲಿ ಹೋದ್ರು ಗೊತ್ತಾಗ್ಬಿಡುತ್ತೆ. ಸುಮ್ನೆ ನನ್ ಟೈಮ್ ವೇಸ್ಟ್ ಮಾಡ್ಕೊಂಡೆ. ಅದು ಹಾಗಲ್ಲ ಕಣ್ರಿ. ಓ ಪ್ಲೀಸ್, ಸುಮ್ನೆ ಕೋಪ ಬರ್ಸ್ಬೇಡ ರೀ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಪ್ಲೀಸ್. ರೀ ಸರಿ, ಹೋಗಕ್ಕೂ ಮೊದ್ಲೇ ಒಂದ್ ಮಾತು ಹೇಳಾನೆ.
ನಾನು ಹೋಗೋಕ ಮೊದಲು ಒಂದು ಮಾತು ಹೇಳನೆ. ನೀನು ಹೇಳೋಕ ಮೊದ್ಲೇ ಕಿವಿ ಮುಚ್ಕೊಂಡ್ಬಿಡನೆ. ನಾನು ಫ್ರೀಯಾಗಿ ಇದ್ದಾಗೆಲ್ಲ ಫೋನು ಮಾಡೋಣ. ನಿನ್ನ ನಂಬರ್ನ ಈಗ್ಲೇ ನಾನು ಬ್ಲಾಕ್ ಮಾಡೋಣ. ನೀನು ಫ್ರೀಯಾಗಿ ಇದ್ದಾಗೆಲ್ಲ ಫೋನು ಮಾಡೋಣ. ನಿನ್ನ ನಂಬರ್ನ ಈಗ್ಲೇ ನಾನು ಬ್ಲಾಕ್ ಮಾಡೋಣ. ಅಯ್ಯೋ ಅದ್ಯಾಕಂಗಾಡಿಯೇ ನಾ ಸರಿ ಕೇಳೇನೆ. ನಿನ್ನ ಸಾರಿ ನಮ್ಮೂರಿಗಿಸ್ತು ತಪ್ಕೊಂಡ್ಬಿಡುಮೆ. ಬೆಳದಿಂಗ್ಳ ಚಂದ್ರಂಗಿನ್ನ ನೋಡೋಕೆ ತುಂಬಾ ಚೆನ್ನ. ನಿನ್ನ ಈ ಬ್ಯೂಟಿಫುಲ್ ಐಸ್ ಒಂದೇ ಲುಕ್ಕಲ್ಲಿ ಬೋಲ್ಡ್ ಆಯ್ತು ಮನ್ಸು ಮನ್ಸು. ಅತಿಯಾದ ಹಸಿ ಸುಳ್ಳ ಮಗುವಂತೆ ಕೇಳೋಕೀಗ ಆಗಲ್ಲ. ಪ್ಲೀಸ್ ನನ್ನ ಕ್ಷಮಿಸು. ಇನ್ನು ಡ್ರಾಮಾ ಮಾಡೋದು ಸಾಕು, ನಿಲ್ಸು ನಿಲ್ಸು. ಪ್ರತಿ ಕೋಪಕ್ಕೂ ಒಂದು ಅಂತ್ಯವಿದೆ. ನನ್ನ ಮ್ಯಾಲೆ ನಿಂಗೆ ಪ್ರೀತಿ ಜಾಸ್ತಿ ಇದೆ. ನಿನ್ನ ಕಲ್ಪನೆ ಮಿತಿ ಮೀರುತ್ತಿದೆ. ದಾರಿ ಬಿಡು, ನಿನ್ನ ಟೈಮ್ ಮುಗಿದಿದೆ. ಅಯ್ಯೋ ಅದ್ಯಾಕಂಗಾಡಿಯೇ ನಾ ದಾರಿ ಬಿಡೇನೆ. ನಿನ್ನ ದಾರಿನ ತಪ್ಪಿಸಿಕೊಂಡು ಮುತ್ತು ಕಡನೆ. ಅಪ್ಪ ಯಾರ ಹತ್ರ ಮಾತಾಡ್ತಾ ಅದು ಇದೆಯಮ್ಮ? ಸಿಂಧು. ಓ ಹೇಳಿ ಅಂಕಲ್. ಇರಮ್ಮ, ನಿನ್ ಫ್ರೆಂಡ್ಗೆ ಫೋನ್ ಕೊಡ್ತೀನಿ, ಮಾತಾಡಿವಂತೆ. ಊರ್ನಾಗ ಒಂದು ಮನೆಯ ಕಟ್ಟಿ ಹಿತ್ಲಾಗಿ 2 ಗಿಡವ ನೆಟ್ಟಿ ಆರೋಗ್ಯವಾಗಿ ಬಾಳುಮೆ. ಸುಖವಾದ ಸಂಸಾರವ ಮಾಡುಮೆ. ಮೊಣಕಾಲ್ ಗಂಟ್ ಸೀರೆ ಎತ್ಕೊಂಡ್ ತಲೆ ಮ್ಯಾಲೆ ಹಿಟ್ಟ ಒತ್ಕೊಂಡ್ ಏರಿ ಮೇಲ್ ನಡ್ಕೊಂಡ್ ಬಾರಾನಿ. ಕನಸ ಕಮ್ಮಿ ಕಾಣೋ ಮಗನೆ. ನಿನ್ನ ಕನವರಿಕೆಯೇ ನನ್ನ ಕಾಡುತ್ತಿದೆ. ಪ್ರತಿ ಉತ್ತರ ಇಂದು ಬಯಸುತ್ತಿದೆ. ಈ ಪ್ರಶ್ನೆಗೆ ಮನ ಸೋಲುತ್ತಿದೆ. ಶರಣಾಗಿ ಸಮ್ಮತಿ ಸೂಚಿಸಿದೆ. ಇದೇ ಖುಷಿಯಲ್ಲೇ ಇಬ್ರು ಮದುವೆ ಆಗೊಮ್ಮೆ. ಮದುವೆಗೂ ಮೊದ್ಲು ಹೋಗಿ ಕಣಿ ಕೇಳುಮೆ. SSLCನೋ PUCನೋ ಏನಾದ್ರೂ ಓದಿರ್ಲಿ, ಹಳ್ಳಿಯನೋ ಸಿಟಿಯನೋ ಒಟ್ನಲ್ಲಿ ಕೈಕಾಲು ಚೆನ್ನಾಗಿರ್ಬೇಕು, ಜಾತಿ ನಮ್ದೇ ಆಗಿರ್ಬೇಕು ಅಷ್ಟೇ. ಆಮೇಲೆ ನನ್ನ ಮಗಳಿಗೆ ಮತ್ತೆ ನನ್ನ ಮನೆಗೆ ಹೊಂದ್ಕೊಂಡು ಹೋಗೋ ಅಂತ ಹುಡುಗನ ಹುಡುಕ್ಬಿಟ್ಟು ಆಮೇಲೆ ನನಗೆ ಫೋನ್ ಮಾಡು, ಮಡ್ಗ ಫೋನು ಕಾಲಿನ ತಂದು. ಯಾರ್ಗಪ್ಪ ಗಂಡು? ಆ ಗಂಡು ನಿಮ್ಮ ಅಮ್ಮನಿಗೆ. ನಿನಗೆ ಕಣಲೆ ಮೂದೇವಿ. ಅಪ್ಪ ಅದು ಅದು ನನಗೆ ಗೊತ್ತಾಯ್ತು ಬಿಡು, ನೀನ್ ಏನ್ ಹೇಳಕ್ ಬಂದಿದ್ಯಾ ಅಂತ. ಈಗ ಸದ್ಯಕ್ಕೆ ನನಗೆ ಮದುವೆ ಬೇಡ ಅಂತ ತಾನೆ? ನೀನ್ ಮದುವೆಗೆ ಒಪ್ಪಿಗೆ ಕೊಡೋ ಅಷ್ಟರಲ್ಲಿ ನನ್ನ ಮರ್ಯಾದೆ ಎಲ್ಲ ಬೀದಿ ಪಾಲಾಗಿರ್ತದೆ. ಅದಕ್ಕೆ ಇದು. ಅಪ್ಪ ನಾನು ಮದ್ವೆ ಆಗ್ತೀನಿ, ಆದ್ರೆ ನಾನು ಇಷ್ಟಪಟ್ಟಿದ್ದ ಹುಡುಗನ ಜೊತೆ ಮಾತ್ರ. ಅಯ್ಯ ನಿನ್ನಲ್ಲೇ, ನೀನ್ ಇಷ್ಟಪಟ್ಟಿರೋ ಹುಡುಗನ ಜೊತೆ ಮದುವೆ ಆಗ್ಬೇಕು ಅಂದ್ರೆ ಅಪ್ಪ ಅನ್ಸ್ಕೊಂಡ್ರೆ ನಾನು ಯಾಕೆ ಇರ್ಬೇಕು? ಮರ್ಯಾದೆಗೆ ನಾನು ಹೇಳ್ದೊಂದ್ ಕೈ ತಾಲಿ ಕಟ್ಸ್ಕೋ, ನಕ್ಕರ ಮಾಡಬೇಡ. ಅಪ್ಪ ನೀವೇನ್ ಹೇಳಿದ್ರು ಮದ್ವೆ ಆಗೋದ್ ಮಾತ್ರ ಅವನೇ. ಆ ಮದ್ವೆನ ನೀವೇ ಮಾಡ್ಕೊಡ್ಬೇಕು ಅನ್ನೋದೇ ನನ್ನ ಆಸೆ. ಯೋಚನೆ ಮಾಡಿ. ನಾನು ಹೇಳೋದು ಅರ್ಥ ಮಾಡ್ಕೋ ಕೃತಿ. ಇನ್ನು ನನ್ನ ಕಾಲ್ ಮೇಲೆ ನಿಂತ್ಕೊಂಡೇ ಇಲ್ಲ. ನಿನ್ ಜವಾಬ್ದಾರಿನ ತಲೆ ಮೇಲೆ ಹೊತ್ಕೋಬೇಕು ಅಂದ್ರೆ ಅದು ಹೇಗಾಗತ್ ಕೃತಿ? ಜವಾಬ್ದಾರಿ ಹೊತ್ಕೊಳಕ್ ರೆಡಿ ಇಲ್ಲ ಅಂದ್ರೆ ಪ್ರೀತಿ ಯಾಕೆ ಮಾಡ್ಬೇಕಿತ್ತು? ಕೃತಿ, ನನ್ನ ಜೀವನದಲ್ಲಿ ಅನ್ಕೊಂಡಿರೋದಿನ ಅಚೀವ್ ಮಾಡಿಲ್ಲ. ನನ್ನ ದಾರಿನೇ ಬೇರೆ ಇದೆ. ಪ್ಲೀಸ್ ಅರ್ಥ ಮಾಡ್ಕೋ. ಅರ್ಥ ಆಯ್ತು. ಅಂದ್ರೆ ನಿನ್ ದಾರಿಗೆ ನಿನ್ ಗುರಿಗೆ ನಾನು ಅಡ್ಡ ಬರ್ತಾ ಇದ್ದೀನಿ ಅಲ್ವಾ? ಕೊನೆಗೂ ನಿನ್ ಬುದ್ಧಿ ತೋರ್ಸ್ಬಿಟ್ಟಿಯಲ್ಲ. ಇನ್ನೊಂದ್ಸಲಿ ಲೈಫಲ್ಲಿ ನಿನ್ ಮುಖ ನನಗೆ ತೋರ್ಸ್ಬೇಡ. ಕೃತಿ ಕೃತಿ ಕೃತಿ
ಕೃತಿ ನಾನ್ ಸಿದ್ದು. ನೀನ್ ಯಾಕೆ ಕಾಲ್ ಮಾಡಿದ್ಯಾ? ಸುಮ್ನೆ ಕಾಲ್ ಕಟ್ ಮಾಡು. ಕೃತಿ ಮಾತಾಡು ಪ್ಲೀಸ್. ಓ ಪ್ಲೀಸ್ ಸಿದ್ದು, ಇರಿಟೇಟ್ ಮಾಡ್ಬೇಡ. ಕೃತಿ ಲಿಸನ್ ಟು ಮೀ, ನನ್ನ ಮಾತು ಕೇಳು ಪ್ಲೀಸ್. ಐಮ್ ರಿಯಲಿ ಸಾರಿ ಆಯ್ತಾ, ನಾನು ಹಾಗೆ ಮಾಡಬಾರ್ದಾಗಿತ್ತು. ಓಕೆ, ನಾನು ಬಂದು ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ, ಆದರೆ ನಂಗೆ 2 days ಟೈಮ್ ಬೇಕು. ಓಕೆ ಸಿದ್ದು, ಪ್ಲೀಸ್ ಬಂದು ಮಾತಾಡು. ಯಾಕಣ? ಆ ಫೋನ್ ಕೊಟ್ಟಿದ್ದಲ್ಲ, ಅವ್ನು ನೋಡಕ್ ಹೆಂಗಿದ್ದ? ಫೇಸ್ ಸೀರಿಯಸ್ ಆಗಿದ್ರು, ವಾಯ್ಸ್ ಮಾತ್ರ ಕಾಮಿಡಿ ಪೀಸ್ ತರ ಐತಣ. ಅವ್ನ್ ಫೋನ್ ಕೊಟ್ಬಿಟ್ಟು ನಿನ್ ಫೋನ್ ಇಸ್ಕೊಂಡಿರ್ಬೇಕಲ್ಲ. ಹೌದಣ್ಣ, ನಿಮ್ಗೆ ಗೊತ್ತಾಯ್ತು? ಲೇ ನಾನೇ ಕಣ ಅವನು. ಅಣ್ಣ ನೀವಾ ಅಣ್ಣ? ನಿಮ್ ವಾಯ್ಸ್ ಕೇಳ್ದಾಗೆ ಅನಿಸ್ತು, ಎಲ್ಲೋ ಕೇಳ್ದಂಗಿದ್ದಲ್ಲ ಅಂತ. ದೌಗಾರ. ಆಮೇಲೆ ಏನಾಯ್ತು ಹೇಳು? 2 ದಿನ ಬಿಟ್ಟು ನಮ್ಮ ಹುಡುಗಿ ಅಪ್ಪ ನೋಡುವ ಅಂತ ಅವ್ರ ಮನೆ ಕಡೆ ಹೋಯ್ತಾ ಇದ್ದೆ. ಯಾರೋ ಏನು ಅಂತ ಗೊತ್ತಿಲ್ಲ ಅಣ್ಣ, ಹೆಲ್ಮೆಟಲ್ಲಿ ಒಂದು ತಲೆಗೆ ಬಿಟ್ರು, ಅಲ್ಲಿ ಕಣ್ ಮುಸ್ದನು ಇಲ್ಲಿ ಕಂಡ್ಬಿಟ್ಟೆ. ಸ್ಟೋರಿ ಏನೋ ಇಂಟ್ರೆಸ್ಟಿಂಗ್ ಆಗಿದೆ. ಓ ಥ್ಯಾಂಕ್ಸ್ ಅಣ್ಣ. ಅಣ್ಣ ನಿಮ್ ಸ್ಟೋರಿನೂ ಹೇಳೋಣ. ಏಯ್ ನನ್ನ ಸ್ಟೋರಿನೂ ಇವತ್ತು ಹೇಳ್ಬಿಟ್ರೆ ನೋಡೋರಿಗೆ ಕನ್ಫ್ಯೂಸ್ ಆಗಲ್ವಾ? ಮಲ್ಲಿಕಾ, ನಾಳೆ ಹೇಳ್ತೀನಿ. ನರಸಿಂಹ ಎಂಬ ಈ ವ್ಯಕ್ತಿಯು ನೀರಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ ಶಂಕೆ ಮೂಡಿದೆ. ಇದನ್ನು ಪ್ರತ್ಯಕ್ಷವಾಗಿ ಕಂಡ ವ್ಯಕ್ತಿಯನ್ನು ಮಾತಾಡೋಣ ಬನ್ನಿ. ಸರ್ ಹೇಳಿ ಸರ್, ಅವತ್ತೇನಾಯ್ತು? ನನ್ಗೇನು ಗೊತ್ತಿಲ್ಲ ಕಣಣ್ಣ, ಅವತ್ತು ನಡ್ಕೊಂಡ್ ಬರ್ತಿದ್ದೆ. ನಾನಿನ್ನೂ ಬದುಕಿದ್ದೀನಿ ಕಣ್ರೋ. ಯಾರೋ ಹಿಂಗೆಲ್ಲ ನ್ಯೂಸ್ ಮಾಡ್ತಾ ಇರೋದು? ಲೇ ಏಯ್ ಬಾಗಿಲು ತೆಗಿರೋ, ಬಾರೋ ಬಾಗಿಲು ತೆಗಿಯೋ. ಏಯ್ ಯಾವನ್ ಗುರು 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 ಯಾಕೆ ಗುರು ಮಾತಾಡ್ತಾ ಇಲ್ಲ? ಗುರು ನಿನ್ನಾಗ್ಲೇ ಸಾಯಿಸ್ಬಿಟ್ರ? ಯಾರು ಗುರು? ಯಾರು ಗುರು? ಯಾರು? ಎಲ್ಲೋ ನನ್ನ ಗಂಡ? ಅಕ್ಕ ಎಲ್ಲೋ ಒಂದೇ ಅದು ನಿನ್ನೆ ಕೇಳ್ತಿರೋದು, ಎಲ್ಲೋ ನನ್ನ ಗಂಡ? ಸ್ವಲ್ಪ ದಿನ ಎಣ್ಣೆ ಕುಡಿದಂಗ್ ಕೂಡಾಕು ಅಂದ್ರೆ ಸಾಯಿಸಿ ಬಿಟ್ಟಿದ್ಯಲ್ಲೋ. ಹೇಳು, ಏನು ಮಾಡ್ದಿ ನನ್ ಗಂಡನ? ಒಂದ್ ನಿಮಿಷ ನಾನು ಹೇಳದಿನ್ಕ, ಒಂದ್ ನಿಮಿಷ ನಾನು ಹೇಳ. ನನ್ ಗಂಡ ನನಗೆ ಗುಡಿಸ್ಕೊಡು. ನರಸಿಂಹನ್ ಕಿಡ್ನಾಪ್ ಮಾಡಿಲ್ಲಕ್ಕ. ಅವತ್ತು ನಾನು ಕಿಡ್ನಾಪ್ ಮಾಡೋಣ ಅಂತಾನೆ ಹೋದೆ. ಅಷ್ಟೊತ್ತಿಗೆ ನನ್ನ ಕಣ್ಣೆದುರಿಗೆನೆ ಬೇರೆ ಯಾರೋ ನರಸಿಂಹನನ್ನ ಕಿಡ್ನಾಪ್ ಮಾಡ್ಕೊಂಡು ಹೊರಟೋದ್ರಕ್ಕ. ನಾನೇನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಕ್ಕ. ದುಡ್ಡಾಸೆಗೋಸ್ಕರ ನಾನು ನಿನ್ನ ಹತ್ರ ಸುಳ್ಳು ಹೇಳ್ಬಿಟ್ಟೆ ಅಕ್ಕ. ಆದರೆ ಅವರು ನರಸಿಂಹನನ್ನ ಸಾಯಿಸ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅಕ್ಕ. ಅಕ್ಕ ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡಕ್ಕ. ಭಾಗ್ಯನ ನಾನೇ ನನ್ನ ಕೈಯಾರ ಕಳ್ಕೊಂಡ್ಬಿಟ್ಟೆ. ಮತ್ತಿನ್ಯಾರೋ ಕಿಡ್ನಾಪ್ ಮಾಡಿದ್ರು. ಯಾರೋ ಕಿಡ್ನಾಪ್ ಮಾಡಿದ್ರು. ಅಡ್ಡ ಫೋನ್ ಮಾಡ್ತಾವನೆ. ಅಡ್ಡ ನಾನು 2 ದಿನ ಊರಲ್ಲಿಲ್ಲ ಅಂದ್ರೆ ಎಲ್ಲ ಕೆಲಸನೂ ಎಡ್ವರ್ಟ್ ಮಾಡಿಟ್ಟಿದ್ರಲ್ಲೋ. ಯಾಕಣ್ಣ, ಏನಾಯ್ತಣ್ಣ?
ಟಿವಿಲಿ ನನ್ನ ಮಗಳ ಫೋಟೋ ಹಾಕ್ಸೋ ಅಂದ್ರೆ ಅದು ಬಿಟ್ಟು ಅದ್ಯಾವಂತ ಫೋಟೋ ಹಾಕ್ಸಿದ್ಯಲ್ಲ. ನೀನ್ ಕೊಟ್ಟಿರೋ ನಂಬರ್ ಏನ್ ಹಾಕ್ಸಿರೋದು? ಕಚಡ ನನ್ನ ಮಕ್ಳ. ಹೌದಾ? ಏನೋ ಕನ್ಫ್ಯೂಸ್ ಆಗ್ಬಿಟ್ಟೈತಣ್ಣ. ಕನ್ಫ್ಯೂಸ್ ಆಗಕ್ ನೀವೇ ಸ್ಕೂಲ್ ಮಕ್ಳೇನಾ? ಅದ್ ಹೆಂಗ ಮಿಸ್ಟೇಕ್ ಆಗ್ಬಿಡ್ತೈತೆ? ಹೊಟ್ಟೆ ತುಂಬಾ ಕುಡಿದ್ಬಿಟ್ಟು ನನ್ನ ಮಕ್ಳು ಅದೇನ್ ವ್ಯವಹಾರ ಮಾಡ್ತೀರಾ ನೀವು? ಯಾರು ಈ ಡೀಲಲ್ಲಿ ಇನ್ವಾಲ್ವ್ ಆಗಿದಾರೋ ಎಲ್ಲಾರು ಅಡ್ಡಕ್ ಬರ್ಬೇಕು. ನಾನೇ ಅಡ್ಡಕ್ ಬರ್ತಾ ಇದ್ದೀನಿ. ನನ್ನ ಮಕ್ಳ ನಿಮಗೆಲ್ಲ ಐತೆ. ಅಯ್ಯೋ ಯಾಕೆ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತೆ. ಅಯ್ಯೋ ಅಳಬೇಡ. ಇರೋದು ತಪ್ಪು ಮಾಡ್ಬಿಟ್ಟಿದ್ದೀನಿ. ಏನಾಯ್ತೆ? ಅಳು ನಿಲ್ಸ್ ಮಾತಾಡು. ನನ್ ಗಂಡನ್ ಸಾವಕ್ ನಾನೇ ಕಾರಣ ಆಗ್ಬಿಟ್ಟೆ ಅಂತೆ. ನಾನಿನ್ ಬದುಕಿರ್ಬಾರ್ದು. ನಿಂತ್ಕೋ. ನಂದಿತಾ ಬಾಗಿಲು ತೆಗಿ. ನಂದಿತಾ ನನ್ ಮಾತು ಕೇಳು. ತೆಗಿಯಲ್ಲ. ಹುಡುಕ್ಬೇಡ. ಬಾಗಿಲು ತೆಗಿ. ತೆಗಿಯಲ್ಲ ಅಂದ್ರೆ ತೆಗಿಯಲ್ಲ. ಅಯ್ಯೋ ದೇವ್ರೆ, ನನ್ ಮಗ ಏನಾಯ್ತು? ಯಾಕೆ ನಾನು ಕಿಡ್ನಾಪ್ ಮಾಡಿದ್ರಿ? ಅಲ್ಲ ಯಾಕೆ ನನ್ನನ್ನು ಕಿಡ್ನಾಪ್ ಮಾಡಿದ್ರಿ? ಕಿಡ್ನಿ ಸದ್ಯ ಎಲ್ಲೂ ಕುಯ್ದಿಲ್ಲ. ಕಿಡ್ನಿಗೋಸ್ಕರ ಏನಾರ ಕಿಡ್ನಾಪ್ ಮಾಡಿದ್ರ? ಅಯ್ಯ ಆಗ್ಲೇ ಕುಡ್ದು ನನ್ನ ಕಿಡ್ನಿ ಗಿಣಿ ಕಚ್ಚಿರ ಮಾವನ ಅಂತರ ಆಗೈತೆ. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ನನಗೆ ಕಿಡ್ನಿ ಬೇಕು. ಆ ಡೀಲ್ನ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ. ಈಗ ನನ್ನ ಬಿಟ್ಬಿಡಿ. ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ ಬಸ್. ಒಂಚೂರು ಬಾಗಲ್ ತೆಗಿರಿ, ಓಡಾಡ್ಬಿಡ್ತೀನಿ. ಅಲ್ಲ ಈ CC ಕ್ಯಾಮ್ರಾಕ್ಕೆ ಕಣ್ಣೈತೆ, ಕಿವಿ ಐತೆ, ಬಾಯೇ ಇಲ್ಲ. ಅಯ್ಯೋ ಕಿಡ್ನಿ ಕಿಲ್ಲರ್ ಆಗಿದ್ರೆ ನನ್ನ ಯಾಕೆ ಇಡ್ಸ್ತೀನಿ ಇಟ್ಕೊಂತಿದ್ರು? ಅಲ್ಲ ನಾನು ದಿನ ಕುಡಿತೀನಿ ಅಂತ ಆ ಕ್ರೈಮ್ ಸ್ಟೋರಿಯಲ್ಲಿ ಹೇಳ್ದಂಗೆ ನಾನು ಹೆಂಡ್ತಿ ಏನಾರು ನಾನು ಕಿಡ್ನಾಪ್ ಮಾಡಿಸ್ಬಿಟ್ಲಾ? ಥು ನನ್ನ ಬಂಗಾರ ಅದು. ಕನ್ಸಲ್ಲೂ ನನ್ನ ಬಗ್ಗೆ ಹಂಗೆ ಯೋಚನೆ ಮಾಡಲ್ಲ. ಯಾರು ಆನ್ಲೈನ್ ನನ್ನ ಮಗ ಅವನ ಫ್ಯಾಮಿಲಿ ಮ್ಯಾಟ್ರನ್ನ ಲೀಕ್ ಮಾಡಿಸ್ತೆ ಅಂತ ನಾನೇನಾರು ಲಾಕ್ ಮಾಡಿಸ್ಬಿಟ್ನ? ಈಗ ತಾನೇ ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆ ಕಾಲಿಡ್ತಾವನೆ. ಅಷ್ಟೊಂದು ಮೀಟ್ರು ಅವನಿಗೆ ಎಲ್ಲಿಂದ ಬರಬೇಕು? ಮತ್ತಿನ್ಯಾರು ಗುರು? ಇಷ್ಟು ವರ್ಷದ ಕೆರಿಯರ್ ಅಲ್ಲಿ ಇದೇ ಮೊದಲು ಈ ತರ ತಪ್ಪಾಗಿರೋದು. ಆ ಲವರ್ ಸತ್ತಿರೋ ತರ ನ್ಯೂಸ್ ಮಾಡುವ ಅಂದ್ರೆ ಈ ಕುಡುಕ್ ನನ್ ಮಗ ಸತ್ತಿರೋ ತರ ನ್ಯೂಸ್ ಮಾಡಿದ್ರಲ್ಲೋ. ಯಾರಿಂದ ಹೆಂಗೆ ಯಾಕೆ ತಪ್ಪಾಯ್ತು ಅಂತ ನನಗೆ ಗೊತ್ತಾಗಬೇಕು. ಆ ಲವರ್ ಹುಡುಗನ ಕಿಡ್ನಾಪ್ ಮಾಡಿದವ್ರು ಯಾರೋ? ಲೇ ಆ ಲವರ್ ಹುಡುಗನ ಕಿಡ್ನಾಪ್ ಮಾಡಿದ್ ಯಾರು? ಈ ಕಡೆ ಬಂದು ಸಾಯ್ರೋ. ಎಲ್ಲ ಬಂದವ್ರೇನ? ಅಣ್ಣ ಅದು ಫೋಟೋ ಬಂತು, ಫಾಲೋ ಮಾಡಿದೆ ಅಣ್ಣ.
ಇವನಿಗೆ ಫೋಟೋ ಕೊಟ್ಟವನು ಯಾರು? ಅಣ್ಣ ಅಣ್ಣ ನೀವು ಕಳಿಸಿರೋ ನಂಬರಿಗೆ ಫೋನ್ ಮಾಡಿದೆ, ಒಂದು ಟೀ ಅಂಗಡಿ ಹತ್ರ ಬಂದ. ಅವನೇನಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಫೋಟೋ ತೆಗ್ದೆ ಅಣ್ಣ. ಅಣ್ಣ ನೀನು ಶ್ರೀರಾಮಚಂದ್ರ ಆದ್ರೆ ನನ್ನ ಲಕ್ಷ್ಮಣ ಅಲ್ವೇನಣ್ಣ? ನೀನು ಮಾತನ್ನ ಯಾವಾಗ್ಲಾನು ಬೀರಿದ್ದೀನಿ ನನ್ನ. ನೀನ್ ಹೇಳ್ದಂಗೆ ಮಾಡುದಣ್ಣ, ಆದ್ರೂ ಏನೋ ಕಲ್ಮಸ್ಗೆ ಆಗ್ಬಿಡದೆ. ಏಯ್ ಎಲ್ಲ ಕರೆಕ್ಟ್ ಆಗಿದ್ಮೇಲೆ ಕನ್ಫ್ಯೂಸ್ ಹೆಂಗೋ ಆಯ್ತು? ಅದೇ ನನಗೂ ಕನ್ಫ್ಯೂಷನ್. ಏಯ್ ನೀವ್ ಯಾರನ್ನ ಕಿಡ್ನಾಪ್ ಮಾಡಿದ್ದೀರಾ? ಫೋಟೋ ತೋರ್ಸು ನೋಡೋಣ. ಯಾರ ಇವನು? ಆ ಹುಡುಗಿ ಲವರ್ ಅಣ್ಣ. ಕುಡಕ್ ನನ್ ಮಗ ಅಲ್ವೇನೋ ಇವನು? ಹೌದಾ? ಏಯ್ ನೀನ್ ಇಲ್ಲಿರಕ್ ನಾಲ್ಕು ಹೋಗಿ ಆ ಸೆಕ್ಯೂರಿಟಿ ಹತ್ರ ತಗೊಳ. ಏಯ್ ಹಾಗಾದ್ರೆ ನೀವ್ ಯಾರನ್ನ ಕಿಡ್ನಾಪ್ ಮಾಡಿದ್ದೆ? ತೋರ್ಸು ಫೋಟೋ. ಏಯ್ ಆ ಲವ್ವರ್ ಹುಡುಗ ಅಲ್ವಾ ಇವನು? ಇವನ್ನ ಕಿಡ್ನಾಪ್ ಮಾಡ್ದವ್ರು ಯಾರು? ಅಣ್ಣ ಏಯ್ ಅವನ ಹತ್ರ ಹೋಗ್ಬೇಕಾಗಿರೋ ಫೋಟೋ ನಿನ್ನ ಹತ್ರ ಹೆಂಗೋ ಬಂತು? ಅಣ್ಣ ನನಗೆ ಗೊತ್ತಿಲ್ಲ, ನನಗೊಂದು ಫೋಟೋ ಬಂತು, ನಾನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಣ್ಣ. ಅಣ್ಣ ಅಲ್ಲಿ ಯಾರೋ 3 ಜನ ಹೊಡಿತಾ ಇದ್ರಣ್ಣ, ನೋಡಾಗಂಟ ನೋಡ್ದೆ. ಹೇ ಯಾರ ನೀವು? ಹೋಗ್ರಲ್ಲ ಸಿಚ ಎತ್ಕೊಳ್ಳ ನಮ್ಮ ಹುಡುಗನ್ನ. ಹಂಗೆ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ಬಿಟ್ಟೆ ಅಣ್ಣ. ಅಣ್ಣ ನೀವು ಕೊತ್ತಿರೋ ನಮ್ಮಲ್ಲಿ ಫೋನ್ ಮಾಡಿ ನಾಲ್ಕು ಬಾಯಿ ಐತ್ಲಾ ಒಂದು ತೀಯಂಗೆ ಐತೆ ಬರಕ್ಕೆ ಹೇಳ್ದೆ ಅಣ್ಣ. ಅಣ್ಣ ಅದೇ ನಮ್ಮಲ್ಲಿ ಫೋನ್ ಮಾಡ್ದೆ ಅಣ್ಣ, 3-4 ಸಲ ಮಾಡ್ದೆ ಅಣ್ಣ. ಹೆಂಗೇಜು ಅಂತ ಬರ್ತಾನೆ ಇತ್ತು ಅಣ್ಣ. ಆಮೇಲೆ ಸ್ವಲ್ಪ ಹೊತ್ತು ನೋಡಿ ಕೊಲೆಗೆ ಅವನೇ ಅಂತ ಕಲ್ಪ ಮಾಡ್ಕೊಂಡು ಕರೆಕ್ಟಾಗಿ ಒಂದು ಒಳ್ಳೆ ಸೂಪರ್ ಫೋಟೋ ಹೊಲ್ದೆ ಅಣ್ಣ. ಅಣ್ಣ ಇದ್ರಲ್ಲ ನೇಲ್ ತಪ್ಪಿ ಇದಣ್ಣ. ಗುರು ನಾಗರೂಪಾಯಿ ಹತ್ರನ ಯಾವ ಟೀ ಅಂಗಡಿ ಹೇಳು? ಜಾಕ್ಸನ್ ಟೀ ಅಂಗಡಿಗಳು ಫೇಮಸ್. ನಮ್ ಜಾಕ್ಸನ್ ಟೀ ಅಂಗಡಿನ ನಾನು ಅಲ್ಲಿಗೆ ಬರಕ್ಕೆ ಹೇಳಿದೆ ಗುರು. ಹೌದಾ? ಅಲ್ಲ ನೀನ್ ಯಾವತ್ ಕರ್ಸಿದ್ದೆ ಹೇಳು? ಗುರುವಾರ. ನಾನ್ ಕರ್ಸಿದ್ದು ಗುರುವಾರನೇ. ಹೌದಾ? ಏನ್ ಗುರು ನೀನು ಬಂದ್ಮೇಲೆ ಒಂದು ಫೋನ್ ಮಾಡ್ಬೇಕು ತಾನೆ? ನೀನ್ ಪರಿಚಯ ಇರಬಲ್ಲ ಗುರು. ಮುಗಿಸ್ಕೊಂಡ್ಬಿಟ್ರ? ಮುಗಿಸ್ಕೊಳ್ಳಿ, ನಿಮ್ ಮಾತುಕತೆ ಎಲ್ಲ ಮುಗಿಸ್ಕೊಳ್ಳಿ. ಹಂಗೆ ನಿಮ್ಮ ಅಕ್ಕ ತಂಗಿರು ಯಾರು ಇದ್ರೆ ಕೊಡೋದು ತಗೊಳ್ಳೋದು ಅದನ್ನು ಮುಗಿಸ್ಕೊಂಡ್ಬಿಡಿ. ಯಾಕಂದ್ರೆ ಇದು ಸ್ವಯಂವರದ ಪ್ರೋಗ್ರಾಮ್ ಅಲ್ವಾ? ನನ್ ಮಕ್ಕಳ್ರ ಹೇಳಿದ ಕೆಲ್ಸ ಎಲ್ಲ ಎಡವಟ್ ಮಾಡಿಟ್ಬಿಟ್ಟು ಕಷ್ಟ ಸುಖ ಮಾತಾಡ್ತಾ ಇದ್ದೀರಾ. ಮಿಸ್ಟೇಕ್ ಆಯ್ತು. ಅಯ್ಯೋ ದೇವ್ರೆ, ನನ್ ಮಗ ಏನಾಯ್ತು? ನಂದಿತಾ ಬಾಗಲ್ ತೆಗಿ. ನಂದಿತಾ ಏನಾಯ್ತು? ಅಮ್ಮ ಏನಾಯ್ತಮ್ಮ? ನೋಡು ನಂದಿತಾ. ಅಕ್ಕ ಅಕ್ಕ ನಾನ್ ಬದುಕಿರಬಾರ್ದು. ಕೇಳಕ್ಕ ಅಕ್ಕ ಬಾಗಿಲ್ ತೆಗಿಯಕ್ಕ. ಅಕ್ಕ ಪ್ಲೀಸ್ ಬಾಗಿಲ್ ತೆಗಿಯಕ್ಕ. ಯಾಕೆ ಈ ತರ ಎಲ್ಲ ಮಾಡ್ಕೋತಾ ಇದೀಯ ನೀನು? ಯಾಕತ್ತೆ ಹಿಂಗ್ ಮಾಡಿದ್ರಿ? ಅಮ್ಮ ನೀವ್ ಹೇಳಿದ್ರಲ್ಲ ಕೆಲಸ ಅದು 100% ಆಗಿದೆ. ಅದಕ್ಕೆ ಪ್ರೂಫ್ ಇದೆ, ತಗೊಳ್ಳಿ ನರಸಿಂಹಣ್ಣನ್ ಫೋನ್. ಅದು ಏನ್ ಗೊತ್ತಾ, ಅವ್ನ್ಗೆ ಆಯುರ್ವೇದಿಕ್ ಔಷಧಿ ಕೊಡಿಸ್ತಾ ಇದೀನಿ. ಸ್ವಲ್ಪ ದಿನ ಅವ್ನ್ ಕುಡಿಬಾರ್ದಂತೆ. ಹೇಗ್ ತಡಿಯೋಕಾಗತ್ತೆ ಹೇಳು? ಅದಕ್ಕೆ ನಿನ್ನ ಕೂಡ ಹಾಕು ಅಂತ ಹೇಳಿದ್ದು. ಅವ್ನ್ ಸಂಸಾರ ಸರಿ ಹೋಗ್ಲಿ ಅಂತ ಅಷ್ಟೇ. ಅಯ್ಯೋ ಬಂದ್ಲು.
ನೀನ್ ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ಯೋ ನಾನು ಅದೇ ಉದ್ದೇಶ ಇಟ್ಕೊಂಡು ಮಾಡಿದ್ದು. ಆದ್ರೆ ನನ್ ಮಗ ಸತ್ತೋಗ್ತಾನೆ ಅಂತ ನಂಗೆ ಗೊತ್ತಿರ್ಲಿಲ್ವೇ. ಅಯ್ಯೋ, ನನ್ ಮಗನ್ ಸಾಗ್ ನಾನೇ ಕಾರಣ ಆಗ್ಬಿಟ್ಟೆ. ಕ್ಷಮ್ಸು ನಂದಿತ, ಕ್ಷಮ್ಸು ನಂದಿತ. ನನ್ ಫೋನು ಯಾರದು? ಅಣ್ಣ, ನರಸಿಂಹನ್ ಕಡೆಯವ್ರಣ್ಣ. ಇವತ್ತು ಅವನ್ನ ಕಳಿಸ್ಕೊಡ್ತೀವಿ ಅಂತ ಡೇಟ್ ಕೊಟ್ಟಿದ್ವಲ್ಲ, ಅದಕ್ಕೆ ಫೋನ್ ಮಾಡ್ತಾರೆ. ಅದೇನ್ ಮಾತಾಡು? ಹಲೋ, ನನ್ ಮಗನ್ ಸಾಯಿಸ್ಬಿಟ್ಟಿಯಲ್ಲೋ ಪಾಪಿ ನನ್ ಮಗನೇ. ಅಣ್ಣ, ಅವಮ್ಮ ನ್ಯೂಸ್ ಚಾನಲ್ ನೋಡ್ಬಿಟ್ಟಿದ್ದಾಳೆ ಅನ್ಸತ್ತೆ. ಅವ್ರ ಮಗ ನಿಜವಾಗ್ಲೂ ಸತ್ತೋಗ್ಬಿಟ್ಟವನೆ ಅಂತ ಅನ್ಕೊಂಡು ಪಾಪಿ ನನ್ ಮಕ್ಕಳ ಅಂತ ಕುಳು ಅಂತ ಒಂದೇ ಕೊಂಡಲ್ಲಿ ಅಳ್ತೋಳನು. ಅವ್ನ್ ಸತ್ತಿಲ್ಲ ಅಂತ ಹೋಗಿ ಹೇಳು. ಅಮ್ಮ, ಅಳಬೇಡಿ ಅಮ್ಮ, ನಿಮ್ ಮಗ ತುಂಬಾ ಚೆನ್ನಾಗಿದ್ದಾನೆ, ಗುಂಟ್ ಕಲ್ ತರ ಇದ್ದಾನೆ. ನಿಜವಾಗ್ಲೂ ನನ್ ಮಗಂಗೆ ಏನೂ ಆಗಿಲ್ವಾ? ನಮ್ ತಾಯಿಗೂ ಏನೂ ಆಗಿಲ್ಲ. ನನ್ ಮಗ ಬದುಕಿದಾನ. ನಿನ್ ಗಂಡ ಬದುಕಿದಾನೆ. ಹಲೋ, ಹೇಳಿಕ್ಕ. ಹೇ, ನೀನ್ ಸುಳ್ಳು ಹೇಳ್ತಿದ್ಯಾ? ನನ್ ಗಂಡ ಬದುಕಿದ್ಮೇಲೆ ನ್ಯೂಸ್ ಚಾನೆಲ್ ಯಾಕೆ ಹೋಗಾಗ್ತಿದ್ರು? ಅಯ್ಯೋ, ಆ ಟಿವಿದವ್ರು ಕನ್ಫ್ಯೂಸ್ ಮಾಡ್ಕೊಂಡು ಬೇರೆ ಯಾರ್ದೋ ಫೋಟೋ ಹಾಕೋದನ್ನ ಬಿಟ್ಟು ನಿನ್ ಗಂಡನ್ ಫೋಟೋ ಹಾಕ್ಬಿಟ್ಟವ್ರ ಕಣಕ್ಕ. ಇಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ? ಅಕ್ಕ, ಅದೇನಾಯ್ತು ಅಂದ್ರೆ, ಲೇ ಬಲರಾಮ, ಆ ಹುಡುಗನ್ ಕಿಡ್ನಾಪ್ ಮಾಡಿದ್ದು ಉಪಯೋಗನೇ ಆಗ್ಲಿಲ್ವಲ್ಲ. ಅವಳ್ಯಾಕ ಅವನ್ನ ಬಿಡಂಗೆ ಕಾಣಲ್ಲ ಕಣ. ಏನಾದ್ರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇದ್ರೆ ಹೇಳಲೆ. ಅಣ್ಣ, ಐಡಿಯಾ ಏನೋ ಇದೆ, ಆದ್ರೆ ಅದೇ ಖರ್ಚಾಗುತ್ತೆ. ಮಗಳು ಮನೇಲೇ ಇರ್ಬೇಕು, ಖರ್ಚು ಕಮ್ಮಿ ಆಗ್ಬೇಕು ಅಂದ್ರೆ ಹೆಂಗೋ? ಅದೆಷ್ಟು ಖರ್ಚಾಯ್ತದೆ ಹೇಳಲೆ, ಮಾಡೇ ಬಿಡಣ. ಅವನನ್ನ ಭೂಮಿ ಮೇಲೆ ಇಲ್ಲ ಅನಿಸ್ಬಿಟ್ರೆ ಏನ ಮರ್ಡರ್ ಗಿಲ್ಡರ್ ಮಾಡ್ಬಿಡ್ತೇನ? ಇಲ್ಲ, ನನ್ ಬಾಮೈದಿಂದು ಟಿವಿ ಚಾನಲ್ ಇದೆ, ಅದ್ರೆಲ್ಲ ಅವ್ನು ಸತೋದ ಅಂತ ತೋರಿಸ್ಬಿಡೋದು. ಅದನ್ನ ನಿಮ್ ಮಗಳಿಗೆ ಎತ್ಕೊಂಡೋಗಿ ತೋರಿಸಿ, ಏನ್ ಸ್ವಲ್ಪ ದಿನ ಅಳ್ತಾಳೆ, ಆಮೇಲೆ ಸುಮ್ಮನೆ ಆಗ್ತಾಳೆ. ಐಡಿಯಾ ಏನೋ ಚೆನ್ನಾಗೈತ್ ಕಣ. ಮೊದ್ಲೇ ಹೇಳಿ ಕೇಳಿ ಟಿವಿ ಚಾನಲ್ ಅಂತ್ಯ, ಊರವರೆಲ್ಲ ನೋಡ್ತಾರೆ, ಅದರಿಂದ ಏನ್ ತೊಂದರೆ ಆಗಲ್ವನಲ್ಲಿ? ಅಣ್ಣ, ಅದೊಂದು ತುಕಾಲಿ ಚಾನಲ್, ಅದನ್ನ ಯಾರು ಜಾಸ್ತಿ ಜನ ನೋಡೋದೇ ಇಲ್ಲ. ಇವನೊಂದು ಸೆಲೆಬ್ರಿಟಿನ ನೋಡಿದ ತಕ್ಷಣ ಎಲ್ಲ ಗೊತ್ತಾಗೋದಕ್ಕೆ. ಅಣ್ಣ, ಈ ಕೆಲ್ಸನ ತುಂಬಾ ವರ್ಷದಿಂದ ಮಾಡ್ತಾ ಇದ್ದೀವಿ, ಏನು ಪ್ರಾಬ್ಲಮ್ ಆಗಲ್ಲ. ನಾನು ನೋಡ್ಕೊಂತೀನಿ ಬಿಡೋಣ. ಅದೇನ್ ಮಾಡ್ತೀಯ ಮಾಡಪ್ಪ, ಒಟ್ನಲ್ಲಿ ನನ್ಗೇನ್ ತೊಂದರೆ ಆಗ್ಬಾರ್ದಷ್ಟೇ. ಸರಿ, ಹಾಗಿದ್ರೆ ನನ್ ಗಂಡನ್ ಈಗ್ಲೇ ಕಳ್ಸು. ಅಯ್ಯೋ, ಆಯ್ತು ಬಿಡಕ್ಕ, ಕಳ್ಸ್ಕೊಡ್ತೀನಿ ಬಿಡಕ್ಕ. ಅಕ್ಕೋ, ಆದ್ರೆ ಈ ವಿಷಯನ ಬೇರೆ ಯಾರ ಹತ್ರನೂ ಹೇಳಕ್ ಹೋಗ್ಬೇಡಿ. ಸಾರಿ ಅಣ್ಣ, ನಮ್ಮ ಹುಡುಗರು ಸಣ್ಣ ಮಿಸ್ಟೇಕ್ ಮಾಡ್ಬಿಟ್ರು. ಅದ ಹೆಂಗೋ ಮಿಸ್ಟೇಕ್ ಆಗ್ತದೆ? ನನ್ನ ಮಕ್ಳ ತಿಂದು ತಿಂದು ಒಳ್ಳೆ ಹಂದಿ ತರ ಆಗಿದ್ದೀರಾ. ಯಾಕೆ ತಲೆಯಲ್ಲಿ ಬುದ್ಧಿ? ಅಲ್ಲ, ಆ ಕುಡ್ಕೊಂಡ್ ವಿಷಯ ಬಿಟ್ಟಾಕ್ರ ಮೊದ್ಲ ಹುಡುಗ ಸತ್ತವನೆ ಅಂತ ನ್ಯೂಸ್ ಮಾಡ್ರು ಅಲ್ಲಿ. ನಿಮ್ಗೊಂದು ಹೇಳೋದ್ ಮರ್ತ್ಬಿಟ್ಟೆ. ಏನು? ನಮ್ಮ ಹುಡುಗರು ಆ ಹುಡುಗನ್ ಕುಡ್ಕ ಅನ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟಿದ್ರಲ್ಲ. ಅದ್ಕೆ ನೆನ್ನೆನೆ ಅವ್ನ್ ಡೇಟ್ ಮುಗೀತು, ಇವತ್ ಬೆಳಿಗ್ಗೆನೆ ಕಳ್ಸ್ಬಿಟ್ಟವ್ರಣ. ಅವ್ರೇನೋ ಕನ್ಫ್ಯೂಸ್ ಮಾಡ್ಕೊಂಡ್ರು ಓಕೆ ಕಣೋ. ನೀನೇನ್ ಕಿತ್ ಗುಡ್ಡೆ ಆಗ್ತಾ ಇದ್ಯಾ ಇಲ್ಲಿ? ಅವ್ನ ಮಕ್ಕ ನೋಡಿದ್ರೆ ಗೊತ್ತಾಗಲ್ಲ ಅವ್ನ ವಯಸ್ಸು ಎಷ್ಟಾಗೈತೆ ಅಂತ. ತುಕಾಲಿ ನನ್ನ ಮಕ್ಳ ಶಿವಾನಂದ ಸರ್ಕಲ್ ನಲ್ಲಿ ಕಡ್ಲೆಪುರಿ ಮಾರೋರ್ಗೆಲ್ಲ ಡೀಲ್ ತಗೊಂಡ್ ಕೊಟ್ರೆ ಇದೇ ಆಗೋದು. ಅಣ್ಣ, ನಮ್ಮ ಅಣ್ಣಂಗೆಲ್ಲ ಬೈಬೇಡಿ. ಈ ಪಿರಂಗಿ ಸುಮ್ನಿರು. ಲೇ, ಇವನ ಒಳ್ಳೆ ಜೋಕರ್ ಇದ್ದಂಗ ಅವನೇ. ಎಲ್ಲಿಂದ ಹಿಡ್ಕೊಂಬಂದೆ ಇವನ್ನ? ಅಣ್ಣ, ನಿಂಗೆ ಯಾರಾದ್ರೂ ಏನಾರು ಅಂದ್ರೆ ನನ್ನ ಕೈ ತಡ್ಕಕ್ಕಾಗಲ್ಲ. ಅವಾಗಿಂದ ನಾನು ನೋಡ್ತಾನೆ ಇದ್ದೀನಿ, ಬಾಯಿ ಬಂದಂಗ್ ಬೈತಾನೆ ಅವ್ರೆ. ನಮ್ಮ ಅಣ್ಣೇನು ಕಾಮಿಡಿ ಮ್ಯಾನ, ಅವರು ದೊಡ್ಡ ಡ್ಯಾನು. ಪಿರಂಗಿ ಹೋಗ್ಲಿ ಬಿಡು, ಸಮಾಧಾನ ಮಾಡ್ಕೊಳ್ಳು. ನೀ ಸುಮ್ಗಿರಣ. ಫೇಸಲ್ಲಿ ವಯಸ್ಸಲ್ಲಿ ಏನೇನ ಗೊತ್ತಾಯ್ತದೆ? ಜೊತೆ ಜೊತೆ ಸೀರಿಯಲ್ ನೋಡಿದ್ರಣ್ಣ? ನೋಡಿದ್ದೀರಣ್ಣ ನೀವು? ನನಗೆ ಎಷ್ಟೇನೋ ವಯಸ್ಸು? 50 ವರ್ಷ ಆದ್ರೂ ಅವ್ರೇ ಅನುಲೋ ಮಾಡವ್ರೆ. ಅಷ್ಟೇ ಯಾಕಣ್ಣ? 18 ವರ್ಷದ ಅಣ್ಣ, ನೀ ಸುಮ್ಗಿರಣ್ಣ. 18 ವರ್ಷದ ಹುಡುಗ ನಮ್ಮ ಅಣ್ಣ ನೆಂತಿನೇ ಓಡಿಸ್ಕೊಂಡು ಬಿಟ್ಟವ್ನೆ. ನಿನ್ನ ಹೆಂಡತಿನ ಓಡಿಸ್ಕೊಂಡು ಹೋಗ್ಬಿಟ್ರೇನಾ? ನೀನ್ ಹೇಳ ಅಣ್ಣ, ಇವತ್ತಿನವರೆಗೂ ಅವ್ರ ಕಷ್ಟ ಯಾರೊಂದು ಹೇಳ್ಕೊಂಡಿಲ್ಲ. ಏನೋದು? ಯಾಕೋ?
ಏನಿಲ್ಲಣ್ಣ ನನ್ನ ಹೆಂಡತಿ ಚಿಕ್ಕ ವಯಸ್ಸಿಂದ ರನ್ನಿಂಗ್ ರೇಸು ಅಂದ್ರೆ ತುಂಬಾ ಇಷ್ಟ. ಓಡ್ತೀನಿ ಅಂತ ಓಡೋಗು ಅಂದೆ. ಓಡೋಗ್ಲಿ ಬಿಡ, ಅವಳಿತ್ತಾನೆ ಏನ್ ಸಾಧನೆ ಮಾಡ್ಬೇಕು. ನೋಡ್ರಾ, ನಿಮ್ಗೆಲ್ಲ ಒಂದ್ ಗಾದೆ ಹೇಳ್ತೀನಿ, ಯಾರು ಸರಿಯಾಗಿ ಉತ್ತರ ಕೊಡ್ತಿರೋ ಅವ್ರಿಗೆ 1000 ರೂಪಾಯಿ. ಗುಂಟ ಕಿತ್ತು ಸಂತೆಗೋಯ್ತು. ಏನು ಅಲ್ಲ ನಾನು ಹೇಳ್ತೀರಲ್ಲ, ಹೇಳಪ್ಪ. ಮೂಲಂಗಿ ಮೂಲಂಗಿ. ಲೇ ಮೂದೇವಿ, ಅದು ಮೂಲಂಗಿ ಅಲ್ಲ ಕಣೋ, ಬಲರಾಮನ್ ಅರ್ಧಂಗಿ. ಏನರ್ಥ ಆಯ್ತು ನಿನ್ಗೆ? ಲೇ ಅಲೋ, ಅವನ್ ಫೇಸ್ ಅಲ್ಲಂತೂ ಗೊತ್ತಾಗ್ಲಿಲ್ಲ, ಅಟ್ಲೀಸ್ಟ್ ಅವನು ವಾಯ್ಸ್ ಅಲ್ಲಾದ್ರೂ ಗೊತ್ತಾಗದ್ ಬೇಡವನೋ ನಿಮ್ಗೆ? ಇನ್ನು ಕ್ಯಾಕೊರು ಸುಗ್ಗಾಣ, ನನ್ನ ಮಕ್ಳ ನನ್ನನ್ನೇನ್ ತುಕಾಲಿ ಅನ್ಕೊಂಡಿದ್ದೀರ ನೀವು? ಲೇ ನಿನ್ನ ಹೆಂಡ್ರನ್ನ ಯಾವಾಗ ಕಿಡ್ನಾಪ್ ಮಾಡೋದಂತ ಸ್ಕೆಚ್ ಆಗ್ತಾವ್ರೆ. ಒಳ್ಳೇದು ಒಳ್ಳೇದು. ಬರ ಇಲ್ಲಿ. ಕರಿತವ್ರೋಗು. ಯಾಕೆ ಕಿವಿ ಕೇಳಿಸ್ತಾ ಇಲ್ವಾ? ಬರ ಇಲ್ಲಿ. ನಾನಾ ಸರ್? ಬರ್ಬೇಕು. ಅಯ್ಯ ನಿನ್ನ ಬರ ಇಲ್ಲಿ. ಹೋಗು. ಬರ್ಬೋದು ಸರ್. ಹೋಗು. ಯಾಕೋ ತಿಂದು ಕೊಬ್ಬ? ಹೆಸರ ಸರ್? ಹೆಸರು ಕುಶಾಲ್ ಕುಮಾರ್ ಅಂತ. ಅಪ್ಪಟ್ಟಿದ್ದು ನಂಜಪ್ಪ ಅಂತ. ಬ್ಯಾಂಗ್ಳೂರ್ ಬಂದು ಏನು ಬದಲಾವಣೆ ಆಗಿಲ್ಲ ಅಂತ ಪದೇ ಪದೇ ಕೇಳ್ತಾ ಇದ್ರು ಸರ್, ಅದಕ್ಕೆ ಹೆಸರು ಬದಲಾಯಿಸ್ಕೊಂಡೆ. ಇವನ್ ಯಾವನು ತಿಕ್ಲ ಮಕ್ಳ ಸರ್? ಇಬ್ರು ಸರ್. ತುಂಬಾ ಕಷ್ಟಪಟ್ಟು ಓದಿಸಿದ್ದೀನಿ ಸರ್. ಒಬ್ಬ ಬರಳಿ ಕೆಲಸಕ್ಕಿದ್ದಾನೆ, ಇನ್ನೊಬ್ಬ ಹೋಟೆಲ್ ಇದ್ದಾನೆ ಸರ್. ಲೇ ಲೇ, ಯಾರೋ ಇವರೆಲ್ಲ ಯಾವ್ದೋ ಬಾಂಬೆ ಸರ್ಕಸಿಂದ ಹುಡಿಕನ್ ಕರ್ಕೊಂಬಂದಿದ್ಯಲ್ಲ. ಲೇ ಲೇ, ನೀನೇನು ಮಾಡ್ತೀಯ ಬಿಡ್ತೀಯ ನನಗೆ ಗೊತ್ತಿಲ್ಲ. ನಾಳೆ ಬೆಳಗಾಗದ್ರ ಒಳಗೆ ಆ ಹುಡುಗ ಸತ್ ವಿಷಯ ನ್ಯೂಸಲ್ಲಿ ಬರ್ಬೇಕು. ಇಲ್ಲ ಅಂದ್ರೆ ನೀನ್ ಸತ್ತಿರೋ ವಿಷಯ ಓಡೋಗಿರೋ ನಿನ್ನ ಹೆಂಡತಿ ನೋಡ್ತಾಳ ಅಷ್ಟೇ. ಆತ್ಮೀಯ ಬಂಧುಗಳೇ, ಮಂಡಿ ನೋವೆ, ಮಲಬದ್ಧತೆಯೇ, ಪೈಲ್ಸೆ, ಸ್ನಾಯು ಸೆಳೆತವೇ, ಸತಿಪತಿ ಶೃಂಗಾರದಲ್ಲಿ ಕಲಹವೇ. ಲೇ ಸ್ವಾಮಿ, ನಿಂಗೆ ನಾಚಿಕೆ ಇದೆಯೇ? ಮಾನ ಇದೆಯೇ? ಮರ್ಯಾದೆ ಇದೆಯೇ? ಎಲ್ಲ ಚಾನಲಲ್ಲೂ ನೀನೇ ಬತ್ತಿಯಲ್ಲೋ, ನಿನಗೆ ಮಾಡಕ್ ಬೇರೆ ಕೆಲಸ ಇಲ್ವೇ? ನನ್ನೇ ಶಿವಾನಂದ ಸರ್ಕಲ್ ಅಲ್ಲಿ ಕಡ್ಲೆಪುರಿ ಮಾಡ್ತಾ ಇದ್ದೆ ಅನ್ಬಿಟ್ಟ ನನ್ ಮಗ. ನಾನ್ ಕಡ್ಲೆಪುರಿ ಮಾಡ್ತಾ ಇದ್ದಾಗ ಅದೇ ಶಿವಾನಂದ ಸರ್ಕಲ್ ಅಲ್ಲಿ ಮಿಕ್ಚರ್ ಮಾಡ್ತಾ ಇದ್ದ. ಅಣ್ಣ ನೀನೇನ್ ಬೇಜಾರ್ ಮಾಡ್ಕೋಬೇಡ, ಸುಮ್ಗಿರಣ. ಪಿರಂಗಿ, ನೀನು ಎಷ್ಟು ಸತಿ ಹೇಳಿದ್ದೀನಿ ಸೀರಿಯಸ್ ಸೀನ್ ನಡೆಯುವಾಗ ನೀನ್ ಮಾತಾಡ್ಬೇಡ ಅಂತ. ನೀನ್ ಹೇಳೋ ಸ್ಟೈಲ್ ನೋಡಿದ್ರೆ ಓಡೋಗಿರೋ ನನ್ನ ಹೆಂಡ್ತಿನ ನಿನ್ನ ಹೆಂಡ್ತಿನ ನನ್ಗೆ ಕನ್ಫ್ಯೂಸ್ ಆಗ್ಬಿಡೈತೆ. ಏನಣ್ಣ, ನಿಮ್ಗೋಸ್ಕರ ನಾ ಪ್ರಾಣನ ಕೊಡ್ತೀನಿ, ನೀನ್ ನನ್ಗೆ ಬೈತಾಳಣ್ಣ. ರಾಮಂಗೆ ಆಂಜನೇಯ ಹೆಂಗೆ ಹಂಗೆ ನಾನ್ ನಿಂಗೆ ಕೇಳೋಣ. ಸಮಾಧಾನ ಮಾಡ್ಕೊಳ. ಹೋಗಣ, ನಿನ್ನ ಜೊತೆ ಮಾತಾಡಬೇಡ. ನಿನ್ ತಮ್ಮಯ್ಯ ಅಂತೀನಿ, ಸಮಾಧಾನ ಮಾಡ್ಕೊಳತ್ತೀರ. ಮಾಮ, ಒಂದ್ ಸಣ್ಣ ಮಿಸ್ಟೇಕ್ ಆಗ್ಬಿಟ್ಟಿದೆ. ನಿಂದು ಮಿಸ್ಟೇಕಾ? ಮಾಮ, ನಿನ್ನೊಂದು ಫೇಕ್ ನ್ಯೂಸ್ ಮಾಡಿದ್ವಲ್ಲ, ಅದ್ ನಿಂಗೆ ಗೊತ್ತುಂಟಲ್ಲ, ಅದನ್ನ ಯಾರೋ ಇಟ್ಕೊಂಡು ಫೋನ್ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಮಾಮ. ಏಯ್ ದಿನ ಅಣ್ಣ, ಯಾರು ಅದು ನಮ್ಮ ಹತ್ರನೇ ಗೇಮ್ ಮಾಡ್ತಾ ಇರೋದು? ಅವ್ರ ಮನೆಯವ್ರಿಗೆ ಫೋನ್ ಮಾಡಿ ಹೇಳು, ಅವ್ನ್ ಬರ್ಬೇಕಾ ಬೇಡವಾ ಅಂತ. ಮಾಮ, ಈಗಲೇ ಬ್ಲಾಕ್ ಮೇಲ್ ಮಾಡೋರು ಆಚೆ ಹೋದ್ಮೇಲೆ ಬ್ಲಾಕ್ ಮೇಲ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಮಾಮ? ಈಗ ಏನ್ ಮಾಡ್ಯಾನ ಮಚ್ಚ? ಸುಳ್ಳು ಸುದ್ದಿನ ನಿಜ ಮಾಡ್ಬಿಟ್ಟ ಮಾಮ. ಯಜಮಾನ್ರೆ, ನಿಮ್ ದಾಡಿ ನೋಡ್ದಾಗಲೇ ಗೊತ್ತಾಗ್ಬಿಡ್ತು ನೀವ್ ಚಾನಲ್ ಅವರಲ್ಲ ವಿಲನ್ ಅಂತ. ನಿಮ್ ಬೈಕ್ ಬೆಲ್ಲ ಹಾಕ ಅಣ್ಣ, ನಿಮ್ ಕಾಲ್ ಇಟ್ಕೊಂಡ್ಬಿಡ್ತೀನಿ ಅಣ್ಣ. ನೀ ಕೊಟ್ಟು ನಾನು ಅವ್ರ ಮನೆಯವ್ರ ಹತ್ರ ಮಾತಾಡ್ತೀನಿ ಅಣ್ಣ, ಇಲ್ಲ ಅಂದ್ರೆ ನನ್ನ ನೇಣಿಗೆ ಹಾಕ್ಬಿಡ್ತಾರಣ್ಣ. ನಿನ್ ತಮ್ಮ ಹೇಳ್ತೀನಿ ಅಣ್ಣ. ಮಾಮ, ವಿಷಯ ಹೊರಗಡೆ ಗೊತ್ತಾದೆ ಅಕ್ಕಪಕ್ಕ ಚಾನಲ್ ಅವರು ದಿನಕ್ಕೆ 50 ಸರಿ ಹಾಕಿ ಮರ್ಯಾದೆ ತೆಗೆದು ನಮ್ಮನ್ನ ಕಂಬಿ ಎಣ್ಸಕ್ ಮಾಡ್ಬಿಡ್ತಾರ ಮಾಮ. ನೀನ್ ಹೇಳೋದು ಸರಿನೇ ಮಚ್ಚ. ಅಣ್ಣ, ಇದು ನಿನ್ನ ಹಣೆಗೂ ದೊಡ್ಡ ಸಮಸ್ಯೆ ಆಗತ್ತಣ್ಣ. ಏಯ್, ನಿನಗೇನು ಸಮಸ್ಯೆ ಆಗಲ್ಲ ಬಿಡ. ಅಣ್ಣ, ಮತ್ತೆ ನರಸಿಂಹನ್ ಕಡೆಯವ್ರು ಫೋನ್ ಮಾಡ್ತಾರಣ್ಣ. ಯಾಕೋ ಸಮಸ್ಯೆ ಆಗಂಗ್ ಕಾಣ್ತಾ ಇದೆ. ಈ ಫೋನ್ ಇದ್ರೆ ತಾನೇ ನಿನ್ ಸಮಸ್ಯೆ. ನೀನ್ ಹೊಸಾದ್ ಕೊಡಿಸ್ರಿ ಬಿಡ. ಏಯ್, ತಿರ್ಗಾ ಯಾಕೋ ಅಳ್ತೀಯ? ಹೊಸಾದ್ ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ. ಅಣ್ಣ, ಆದ್ರೂ ನನಗೆ ಯಾಕೋ ಸಮಸ್ಯೆ ಆಗತ್ತೆ ಅಂತ ಅನಿಸ್ತಿದೆ ಅಣ್ಣ.
ಶಿಷ್ಯಂಗೆ ಹೊಸ ಮೊಬೈಲ್ ಕೊಡ್ಸಕ್ಕೆ ಶಿಷ್ಯ ತುಂಬಾ ಹೊಟ್ಟೆ ಹಸ್ಕೊಂಡಿರ್ತಾರೆ ಅಂತ ಮಟನ್ ಬಿರಿಯಾನಿ ಇಲ್ಲಿ ಚಿಕನ್ ಲಾಲಿಪಾಪ್ ಎಲ್ಲ ಕೊಡಿಸ್ಬೇಕು ಅಂತ ಶಿಷ್ಯದ್ರು ಕರ್ದ. ಕೊಡ್ಸೋಣ ಅಣ್ಣ ಏನೇ ಕರ್ದಲ್ಲ ಅಣ್ಣ. ಕಟಾಕ್ರ ಅಣ್ಣ ಈ ಐರಾವತ್ತು ನಾನ್ ಕಟ್ಟಕ್ಕಾಗುತ್ತಾ? ನೀನ್ ಹೇಳೋದು ಸರಿನೇ. ಇತ್ತೀಚೆಗೆ ನನ್ ವ್ಯಾಲ್ಯೂನೇ ಕಡಿಮೆ ಆಗ್ಬಿಟ್ಟಿದೆ. ಪೇಪರ್ ಆಗಿ ನನ್ ಮಕ್ಕಳೆಲ್ಲ ನನ್ಗೆ ರೋಪಕಂಗ್ ಹಾಕ್ಬಿಟ್ಟವ್ರೆ. ಹ್ಞೂ ಮಾಮ. ಸರಿ, ನೀನ್ ಹೇಳ್ದಂಗೆ ಮಾಡೋಣ. ಎಲ್ಲ ನಾನು ನೋಡ್ಕೊಂತೀನಿ, ನೀನ್ ಹೋಗ್ ಮಚ್ಚ. ಆಯ್ತು ಮಾಮ. ನನ್ನನ್ನೇ ಕಿಡ್ನಾಪ್ ಮಾಡಿದ್ರು. ಇದರಿಂದ ಯಾರಿಗ್ ಲಾಭ ಐತೆ ಗುರು? ಈ ಹುಡುಗನ್ ಸಾಯಿಸ್ಬಿಟ್ರ? ನನ್ನನ್ನು ಕಿಡ್ನಾಪ್ ಮಾಡಿವ್ರಿಗೆ ಏನ್ ಲಾಭ? ಯಾರು ಮಾಡ್ತಾ ಇರ್ಬೋದು? ಏಯ್, ಲೈಫಲ್ಲಿ ಯಾರನ್ನಾರು ಕೊಲೆ ಮಾಡಿದ್ರೆ ಅಣ್ಣ, ಒಂದ್ ಕೊಲೆ ಮಾಡೋ ಗಂಟ ದೇವ್ರಿಗೆ ಮುಡಿ ಕೊಡಲ್ಲ ಅಂತ ಅರ್ಕೆ ಹೊತ್ಕೊಂಡಿದ್ದಣ್ಣ. ಈ ಕೊಲೆನ ನಾನೇ ಮಾಡ್ತೀನಣ್ಣ. ಅಣ್ಣ ಬೈ ಚಾನ್ಸ್ ನೀವು ನನಗೇನಾದ್ರೂ ಕೊಲೆ ಮಾಡೋ ಚಾನ್ಸ್ ಕೊಟ್ರೆ ಅವ್ನ್ ಬದುಕಿರಕ್ಕೆ ಚಾನ್ಸ್ ಇರಲ್ಲ ಅಣ್ಣ. ಅಣ್ಣ ನನಗೊಂದು 5 ನಿಮಿಷ ಟೈಮ್ ಕೊಡಿ. ನನ್ನ ಮಗನ್ನ ಇದೇ ಹಲ್ಲಿಂದ ಕಚ್ಚಿ ಸಾಯಿಸಾಕ್ಬಿಡ್ತೀನಿ. ಅಣ್ಣ ನಾನ್ ಮಾಡ್ಬಿಡ್ತೀನಿ ಅಣ್ಣ, ಓನ್ಲಿ 1 ಮಂತ್. ಅಣ್ಣ ಹೊಸ ನೀರ್ ಬತ್ತು ಅಂದ್ಬಿಟ್ಟು ಹಳೆ ನೀರ್ ಮರಿಬೇಡ ಅಣ್ಣ. ಇವರೆಲ್ಲ ಇವತ್ ಬಂದವ್ರಣ್ಣ. ಅವತ್ತು ನಿಮ್ಮನ್ನ ವರದಿ ಮೋರಿ ಬಿಸಾಕ್ತಾಗ ಎತ್ಕ ಬಂದು ಆಸ್ಪತ್ರೆ ಸೇರಿಸಿದ್ದು ನಾನು ಕಾರಣ. ಅಣ್ಣ ನಿಂಗೋಸ್ಕರ ನಾ ಪ್ರಾಣ ಬೇಕಾಗಿ ಕೊಡ್ತೀನಿ, ಅವ್ನ ಪ್ರಾಣ ನೋಡಿ ತೆಗಿತೀನಿ ಅಣ್ಣ. ಏಯ್ ಪ್ಲೀಸ್ 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 ಪಿರಂಗಿ, ಇದೊಂದು ಕೊಲೆ ನಾನ್ ಮಾಡ್ಬಿಡ್ತೀನಿ ಕಣ. ನನ್ನ ಅವನೇ ಕಡಿಮೆ ಆಗ್ಬಿಟ್ಟಿದೆ ಕಣ, ನಾನೇ ಈ ಕೊಲೆ ಮಾಡ್ತೀನಿ ಕಣ. ಅಣ್ಣ ನಿನ್ಗೋಸ್ಕರ ನಾ ಪ್ರಾಣನೇ ಕೊಡ್ತೀನಿ, ಇನ್ನು ಅವ್ನ ಪ್ರಾಣ ಕೊಡಲ್ವಾ? ನೀನೇ ಮಾಡೋಣ. ಸರಿ, ನೀವೆಲ್ಲ ರೆಡಿ ಆಗ್ಬಿಟ್ಟು ಕಿಡ್ನಾಪ್ ರೂಮ್ ಹತ್ರ ಬಂದ್ಬಿಡಿ. ನಾನು ರೆಡಿ ಆಗ್ಬಿಟ್ಟು ಅಲ್ಲಿಗೆ ಬರ್ತೀನಿ. ಇವತ್ತವನ್ನ ಬಿಡಬಾರ್ದು, ಎತ್ತು ಬಿಡ್ಬೇಕು. ಹೋಗ ಏ ಕುಳ ಬರಲ್ಲ ಕೊಡ ಐಟಮ್ ಕೊಡ. ಏನು ಈ ಬಾಡಿ ಬ್ಲಡ್ ನೋಡಿ ಬೇಜಾನು ವರ್ಷ ಆಯ್ತು. ಇವತ್ತು ಬಿಡಲ್ಲ. ಎಂತ ನಡೀತಿದೆ ಇಲ್ಲಿ? ಕೊಲೆ ಮಾಡ್ತಾ ಇದೀವಿ. ಕೋಳಿ ಕೊಯ್ತಾ ಶನಿವಾರ ತಿಂದಿಲ್ಲ ಮರ. ನನ್ನ ಮಗನ್ ಹೆಂಗಪ್ಪ ಕೊಲೆ ಮಾಡ್ತಾ ಇದ್ದೀವಿ. ಕೊಲೆಗ ಆಗ್ತಾ ಇಲ್ಲ, ನನ್ನ ಕೈಲಾಗ್ತಾ ಇಲ್ಲ. ಈ ಬದನ್ನ ತಿನ್ನೋಕ್ ನನ್ನ ಕೈಲಾಗ್ತಾ ಇಲ್ಲ. ಹಲ್ಲಿಗೆ ಅರಿತಾ ಇಲ್ಲ, ಗಂಟ್ಲಿಗೆ ಹಿಡಿತಾ ಇಲ್ಲ. ಈ ಒಣಗಿರೋ ಬಂದು ತಿಂದು ನಾನು ಬದುಕ್ತೀನಿ. ಆಚೆ ಕಡೆ ಹೋಗಿ ನನ್ನ ಹೆಂಡತಿನ ತಾಯಿನ ನೋಡ್ತೀನಿ. ಅದಾಗದ ಮಾತು. ಒಂದ್ ವೇಳೆ ನನ್ನನ್ನ ಕಿಡ್ನಾಪ್ ಮಾಡೋದನ್ನ ಬೇಕಾದ್ರೂ ನಾನು ಕ್ಷಮಿಸಬಲ್ಲೆ. ಆದ್ರೆ ಬಂಧನ್ ಕೊಟ್ಟಲ್ಲ, ಅವನನ್ನ ಮಾತ್ರ ನಾನು ಕ್ಷಮಿಸಲ್ಲ. ಬಡವ ರಾಸ್ಕಲ್. ತಣ್ಣೋರ್ ತಡ ಮಾಡ್ತಾನೆ. ಹಲೋ, ನಾನು ಸೆಕ್ಯೂರಿಟಿ ಮಾತಾಡ್ತಿರೋದು. ಇದು ಒಂದು ನಾನು ವಿಷ್ಣು ಸರ್ದು ಫ್ಯಾನ್ ಮಾರ್ರೆ. ಒಂದು ಅವ್ರದಂತಾದ್ರು ಮಾಡು ಪ್ಲೀಸ್ ಪ್ಲೀಸ್. ಸ್ವಲ್ಪ ಈ ಕಡೆ ನೋಡ್ಕಂದ. ಸೆಕ್ಯೂರಿಟಿ, ಈ ನರಸಿಂಹ ಏನ್ ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನ್ ಮಾಡ್ತಾನೋ ಅದನ್ನೇ ಹೇಳ್ತಾನೆ. ಪ್ರತಿಯೊಂದು ರೂಮ್ಗೊಂದು ಬಾಗಿಲಿರುತ್ತೆ, ಆ ಬಾಗಿಲಿಗೊಂದು ಬೀಗ ಇರುತ್ತೆ, ಬೀಗಕ್ಕೊಂದು ಕೀ ಇರುತ್ತೆ. ಆ ಕೀ ನಿನ್ನ ಹತ್ರ ಸೆಕ್ಯೂರಿಟಿ ಹತ್ರ ಇರುತ್ತೆ. ಇವತ್ತು ನೀನ್ ನನ್ನ ಕೈ ಹಿಡಿದ್ರೆ ನಾಳೆ ನಾನು ನಿನ್ ಕೈ ಹಿಡಿತೀನಿ. ಈ ನರಸಿಂಹ ಏನ್ ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನ್ ಮಾಡ್ತಾನೋ ಅದನ್ನೇ ಹೇಳ್ತಾನೆ. ಸೂಪರ್. ಇದು ನಂಗೆ ವಿಷ್ಣು ಸರ್ ನೋಡೋದಾಗಿತ್ತು ಮಾರ್ರೆ. ಇದು ಮಂಡ್ಯದ ಗಂಡು ಅಂಬರೀಷನ್ನ ಕುಚುಕು ಕರ್ಣ ಅವ್ರದ್ದೇನಾದ್ರು ಮಾಡು ಪ್ಲೀಸ್. ಏನೇ ಯಾವ ಇವೆಲ್ಲ? ನಾವೇ ಚಾನ್ಸೇ ಇಲ್ಲ. ಕುತ್ತೆ, ನೀನ್ ಹೇಳ್ದಂಗೆಲ್ಲ ಆಕ್ಟಿಂಗ್ ಮಾಡಕ್ಕೆ ಇದನ್ನೇನು ಮಿಮಿಕ್ರಿ ಅನ್ಕೊಂಡ? ಬಡ್ಡತ್ತದೆ ಬೊಂಬೆ ಆಡ್ಸೋನು ಮೇಲ್ ಕುಂತವನೆ.
ನನಗೆ ನಿನಗೆ ಯಾಕೋ ಟೆನ್ಷನ್? ಎತ್ಕ ತೆಗಿ ಬಾಗ್ಲ. ಇದು ರವಿಚಂದ್ರ ಸರ್, ಇದು ಕೊನೆದು ಒಂದ್ಸಲ ರವಿ ಸರ್ದು ಪ್ಲೀಸ್. ಸೆಕ್ಯೂರಿಟಿ, ನಾನು ಹೇಳೋದು ನಿನಗೆ ಅರ್ಥನೇ ಆಗ್ತಲ್ವೇನೋ? ಬಂದು ಬಾಗಿಲು ತೆಗಿ ಪ್ಲೀಸ್ ಪ್ಲೀಸ್, ಇಲ್ಲ ಅಂದ್ರೆ ಒಳಗಿರೋ ಐಟಮ್ ಎಲ್ಲ ಪ್ಲೀಸ್ ಪ್ಲೀಸ್. ಎಂತ ಕಲಾವಿದ ಮರ ನೀನು, ನೋಡಿದ್ರ ಪಾಪ ಅನ್ಸೋದು. ನಾನ್ ಸೆಕ್ಯೂರಿಟಿ, ಎಂತ ಮಾಡ್ಲಿ? ಹಾ, ಹೇ ಕಲಾವಿದ, ತುಂಬಾ ಚೆನ್ನಾಗಿ ಮಾಡಿದಿ, ಅದ್ಭುತವಾಗಿ ಮಾಡಿದಿ ಮಾರ. ಥ್ಯಾಂಕ್ ಯು. ಆದ್ರೆ ಇವರಲ್ಲಿ ನನ್ನ ಸಾಯಿಸ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ನಾನ್ ಬಾಗಿಲು ತೆಗಿತೀನಿ, ನೀನ್ ಓಡೋ, ತಪ್ಪಿಸ್ಕೊಂಡು ಓಡೋ. ನೀನ್ ಓಡೋಗ್ ಮಾರ, ಓಡೋಗೋ. ಅವನಲ್ಲ ಕಣ, ನೀನು ಮೆತ್ತಗೆ ಹೇಳಿದ್ರೆ ಓಡೋಗ್ಬಿಡ್ತಾ ಇದ್ನಲ್ಲ. ಏಯ್, ಅನ್ನ ಹಾಕ ಅಣ್ಣಂಗೆ ಮೋಸ ಮಾಡ್ತೀಯ ನೀನು. ಇನ್ನು ಆ ನರಸಿಂಹನ ಕೊಲೆ ಮಾಡದ್ದು ನಾನೇ. ನೀವ್ಯಾರು ಅಂತ ಗೊತ್ತಿಲ್ಲ, ಕೊನೆಯದಾಗ ಒಂದು ಕೇಳ್ಕತ್ತೀನಿ. ನನ್ನ ತಾಯಿನು ನನ್ನ ಹೆಂಡತಿನ ನೋಡ್ಕೊಬಿಡ್ತೀನಿ. ಒಂದೇ ಒಂದ್ಸಲ ತೋರಿಸ್ಬಿಡ್ರಣ, ನಿಮ್ಮ ತಮ್ಮಯ್ಯ ಅಂತೀನಿ. ಇಲ್ಲ ಅನ್ಬೇಡಿ, ತೋರಿಸ್ಬಿಡ್ರಣ. ಅಳ್ಬೇಡ ಕಣವ, ಸಮಾಧಾನ ಮಾಡ್ಕೋ. ಏನು ಮಾಡಕ್ಕಾಗಲ್ಲ, ಎಲ್ಲ ವಿಧಿ ಆಟ. ಮುಂದಾಗೋ ಕೆಲ್ಸ ನೋಡವ. ನಾನೇ ನನ್ ಕೈಯಾರೆ ನನ್ ಮಾಂಗಲ್ಯ ಕಳ್ಕೊಂಡ್ಬಿಟ್ನೆ. ಇಷ್ಟ ಬೇಗ ನನ್ ಬಿಟ್ಟೋಯ್ತದೆ ನಾನು ಅನ್ಕೊಂಡೇ ಇರ್ಲಿಲ್ಲ. ನನ್ ಮನೆ ಸಂಪತ್ತೆಲ್ಲ ಹಾಳಾಗೋಯ್ತೆ. ಏನವ್ವ ಒಂದೇ ಸಮನೆ ನೆನ್ಸ್ಕೊಂಡು ಅಳ್ತಿದ್ಯಾ? ನೀರ್ ಕುಡಿಯವ್ವ, ಕುಡಿಯವ್ವ. ಬೇಡ, ತಗೋ ಕುಡಿಯವ್ವ. ಮಂಚದ ಕೆಳಗಡೆ ಮಾಂಗಲ್ಯ ಕಳ್ಕೊಬಿಟ್ಟು ನನ್ ಕಳ್ಕಂಡೆ ಅಂತ ಕೂಗಾಡ್ತಾವಳೆ. ಇಲ್ಲಿ ಜನ ಸೇರಿರೋದ್ಕು ನೀನ್ ಹಿಂಗ್ ಬಡ್ಕತ್ತಿರೋದ್ಕು ಇನ್ನೊಂದ್ ಸ್ವಲ್ಪ ಹೊತ್ತು ಹೋಗ್ಬಿಟ್ರೆ ಏರಿಯಾದಲ್ಲಿ ನಾನು ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಬೋರ್ಡ್ ಹಾಕ್ಬಿಡ್ತಾರೆ. ಎದ್ದಡಿ ಒಳಗೆ ಕಳ್ದೋಗಿರೋ ನನ್ ಮಾಂಗಲ್ಯ ಸರನ ಹುಡ್ಕೊಟ್ಬಿಟ್ಟ ಕಿಲಾಡಿ ನನ್ ಗಂಡ. ಈ ಮಾಂಗಲ್ಯ ಕಳೆದೋದ್ರೆ ಇನ್ನೊಂದು ಮಾಂಗಲ್ಯ ತಗೋಬಹುದು. ಆದ್ರೆ ಅವತ್ತು ನಾನೊಂದು ಚೂರು ಯಾಮಾರಿದ್ದಿದ್ರೆ ನಿನ್ ಮುತ್ತೈದೆ ಬಗ್ಗೆನೇ ಕಳ್ಕೊಂಡ್ಬಿಡ್ತಿದ್ದೆ. ಸಾಯ್ತಾ ಇದ್ದೀನಿ. ಕೊನೆಯದಾಗ ನಮ್ಮ ಗುರೂಜಿ ಏನು ಹೇಳ್ತಾರೆ ಅಂತ ನೋಡ್ಬಿಟ್ಟು ಸತ್ಬಿಡೋಣ. ಚೀನಾದಿಂದ ಭಾರತಕ್ಕೆ ಕಾಲಿಟ್ಟಿರುವ ಈ ಕೊರೋನಾ ಎಲ್ಲರ ನಿದ್ದೆಗೆಡಿಸಿ ಭಯಭೀತರನ್ನಾಗಿ ಮಾಡಿದೆ.
ಅದು ಹೇಳದಲ್ಲಣ್ಣ, ನೋಡೋದು ಬಾರೇಣ. ಅಯ್ಯಪ್ಪ ಮಂಡಿ ನೋಗ್ತೈತೆ. ಅಯ್ಯೋ ಜ್ವರ ಬೇರೆ. ಕೊರೋನಾದ ಲಕ್ಷಣಗಳು: ಕೆಮ್ಮು, ನೆಗಡಿ, ಗಂಟಲು ಕೆರೆತ, ಜ್ವರ. 5 ವರ್ಷದ ಒಳಗಿನ ಮಕ್ಕಳು ಮತ್ತು 50 ವರ್ಷ ಮೇಲ್ಪಟ್ಟವರು ಜಾಗೃತರಾಗಿರಬೇಕೆಂದು ಸರ್ಕಾರ ಘೋಷಿಸಿದೆ. ಮೈಯೆಲ್ಲ ಇಸ್ತ್ರಿ ಪೆಟ್ಟಿಗೆ ಸುಡ್ತೈತೆ. ಈಗೇನ್ರ ಮಾಡೋದು? ಚಾನ್ಸು ಇದು ನಿಂಗೆ ಒಳ್ಳೆ ಚಾನ್ಸ್. ಹೋಗಿ ಎತ್ಬಿಡವನ್ನ. ಅಣ್ಣ ಬೈ ಚಾನ್ಸ್ ಈ ಚಾನ್ಸ್ ನಾ ತಗೊಂಡ್ರೆ ನಾ ಬದುಕೋ ಚಾನ್ಸ್ ಇರಲ್ಲಣ್ಣ. ಕೂದ್ಲು ನೀನು ಕೂದಲು ತೆಗ್ಸಕ್ ಒಳ್ಳೆ ಟೈಮ್ ಬಂದಿದೆ. ಹೋಗಿ ಎತ್ಬಿಡವನ್ನ. ಅಣ್ಣ ನನ್ನ ಹೆಂಡತಿ ಪ್ರೆಗ್ನೆಂಟ್ ಅಣ್ಣ. ನಾರ್ಮಲ್ ಡೆಲಿವರಿ ಆದ್ರೆ ಮನೆ ದೇವ್ರಿಗೆ ಮುಡಿ ಕೊಡ್ತೀನಿ ಅಂತ ಅರ್ಕೆ ಹೊತ್ಕೊಂಡು ಏನಣ್ಣ. ನಾನು ಡೆಲಿವರಿ ಆದ್ಮೇಲೆ ಕೂದಲು ತೆಗಿಸ್ತೀನಿ ಬಿಡೋಣ. ಅಣ್ಣ ಪೀಟ್ ಕೋಲ್ಗೇಟ್. ಪಿರಂಗಿ ಮಾತಿಗೂ ನಿಂಗೆ ಪ್ರಾಣ ಕೊಡ್ತೀನಿ ಅಂತ ಇದ್ದಲ್ಲ, ಅವನ್ ಪ್ರಾಣ ತೆಗೆದ್ಬಿಟ್ಟು ನನ್ ಮಾನ ಕಾಪಾಡು. ಹೋಗು, ಅವ್ನ್ ಪ್ರಾಣ ತೆಗಿಯೋ. ಅಣ್ಣ ನೀನ್ ಈಗ್ಲೂ ಹೂ ಅಣ್ಣ, ನಿನ್ಗೋಸ್ಕರ ನಾ ಪ್ರಾಣ ಬೇಕಾ ಕೊಡ್ತೀನಿ. ಅವ್ನ ಪ್ರಾಣ ಮಾತ್ರ ನಾನ್ ತೆಗಿಯಲ್ಲ ಅಣ್ಣ. ಯಾಕೋ ಅಣ್ಣ ನಿಮ್ ಮಾತು ಬೆಳೆ ಕೊಟ್ಟು ಒಳಗಡೆ ಹೋಯ್ತೀರಣ್ಣ. ಆದ್ರೆ ಅವ್ನ್ ಬಂದಿರೋ ರೋಗ ನನ್ಗೂ ಬರ್ತದಣ್ಣ. ಬರ್ಲಿ ಅಣ್ಣ, ನನ್ಗೇನ್ ಭಯ ಇಲ್ಲ ಅಣ್ಣ. ಆದ್ರೆ ನನ್ಗೆ ನೀನ್ ಬೇಕಣ್ಣ. ನಿಮ್ ಬಿಟ್ಟಿರಕ್ಕೆ ನನ್ನ ಕೈಲಿ ಆಗುತ್ತಣ್ಣ? ಆಗಲ್ಲ ಅಣ್ಣ. ನಾನ್ ನಿಮ್ಮ ಹತ್ರ ಬರ್ತೀನ, ಆ ರೋಗ ನಿಂಗೂ ಬರ್ತದಣ್ಣ. ನಿಮ್ ಸಾವಿಗೆ ನಾನೇ ಕಾಟ ಆಗ್ಬಿಡ್ತೀನಲ್ಲ ಅಣ್ಣ. ಬೇಕಾದ್ರಣ್ಣ ನೀನೇ ನನ್ನ ಸಾಯಿಸ್ಬಿಡಣ್ಣ. ಅಳಬೇಡ, ಸಮಾಧಾನ ಮಾಡ್ಕೊಳ್ಳೋ. ಅವನ ನಾನೇ ಸಾಯಿಸ್ಬಿಡ್ತಾ ಇದ್ದೆ. ಆದ್ರೆ ನನಗೆ 50 ವರ್ಷ ಆಗ್ಬಿಟ್ಟಿದೆ. ವಯಸ್ಸಾದವ್ರು ಹುಷಾರಾಗಿರ್ಲಿ ಅಂತ ಆ ಟಿವಿಯಲ್ಲಿ ನ್ಯೂಸಲ್ಲಿ ತೋರಿಸ್ತಾ ಇದ್ದಾರೆ. ಪಿರಂಗಿ, ನೀನ್ ನೋಡಿಲ್ವೇನಾ? ನೋಡಿದ್ದೀನಿ. ಅಣ್ಣ ಒಂದ್ ಕೆಲಸ ಮಾಡೋಣ, ಅವನ್ ರೂಮ್ಗೆ ಬೆಂಕಿ ಹಚ್ಬಿಡೋಣ. ಹಂಗೇನಾದ್ರು ಮಾಡ್ಬಿಟ್ಟಿಯಾ? ನನ್ನ ಇಷ್ಟು ವರ್ಷದ ಸಂಪಾದನೆ ಎಲ್ಲ ಆ ರೂಮಲ್ಲೇ ಇಟ್ಟಿರೋದು. ಅಣ್ಣ ಈ ಕರೋನಾ ಇದೆಯಲ್ಲ, ಕೆಮ್ಮುದ್ರು ಸೀನುದ್ರು ಗಾಳಿನಲ್ಲಿ ಸೊಯ್ಟ್ ಅಪಘಾತ ನಮ್ಮ ಹತ್ರನೇ ಸೇರ್ಕೊಂಡ್ಬಿಡುತ್ತೆ. ಆಮೇಲೆ ನಮ್ಗೆ ರಿಸ್ಕು. ಅವನ ಹತ್ರ ಕಾಂಪ್ರಮೈಸ್ ಮಾಡ್ಕೊಂಡು ನಂಗೆ ಕಳಿಸ್ಬಿಡೋಣ. ಅಣ್ಣ ಪಾಪ ಇನ್ನು 7 ದಿವಸನೋ ಅಥವಾ 14 ದಿವಸನೋ ಅಥವಾ ಮಧ್ಯದಲ್ಲಿ ಹೋಗಿ ಹಾಕಿಸ್ಕೊಂಡ್ಬಿಡ್ತಾನೆ. ನಮ್ಗೆ ಯಾಕೆ ಬೇಕು? ಕಳಿಸ್ಬಿಡೋಣ ಅವನ್ನ. ನರಸಿಂಹ, ಲೈಫಲ್ಲಿ ಫಸ್ಟ್ ಟೈಮು ಒಬ್ಬನ್ನ ಸಾಯಿಸದೆ ಬಿಟ್ಟು ಕಳಿಸ್ತಾ ಇದ್ದೀನಿ. ನೀನ್ ಅದೃಷ್ಟ ಮಾಡಿದ್ಯಾ ಕಣ. ಹೋಗ್ ಬದುಕವಾಗ. ಅಣ್ಣ ತುಂಬಾ ಹುಷಾರಿಲ್ಲ ಅಣ್ಣ, 2 ದಿನ ಇದ್ದೋಗ್ಬಿಡ್ತೀನಿ. ಯಾವನ ಇವನು? ಪಿರಂಗಿ, ನೀನಾರು ಹೇಳ ಅವನ್ಗೆ. ಕೊಡಲಿ, ನಾ ಮಾತಾಡ್ತೀನಿ. ನರಸಿಂಹ, ಮಕ್ಳು ಹಂಗೆಲ್ಲ ಆಟ ಮಾಡ್ಬಾರ್ದಪ್ಪ. ಅಣ್ಣಂಗೆ ಮೂಡ್ ಚೇಂಜ್ ಆಗೋಷ್ಟೊತ್ತಿಗೆ ಒಂಟಾಗ್ ಬಿಡಪ್ಪ. ನೀನ್ ಹೇಳಿದ್ಮೇಲೆ ಹೋಯ್ತೀನಿ ಗುರು. ಬಾಗಲ್ ತೆಗಿ. ಯಾಕಣ? 10 ನಿಮಿಷ ಬಿಟ್ಕೊಂಡೋಗ ಕೇಳೋ. ನರಸಿಂಹ, ಹೋಗ್ಬೇಡಪ್ಪ, ಅಲ್ಲೇ ಕುತ್ಕೊಳ್ಳೋ, ರೆಸ್ಟ್ ಮಾಡು. ಆಯ್ತು ಗುರು.
ಏ ಪಿರಂಗಿ, ಅವನೇನು ಇನ್ನೂ ಬರ್ಲೇ ಇಲ್ಲ. ಆಚೆ ಬರಕ್ ಕೇಳಿದ್ಯಾ ತಾನೆ? ಅವಾಗ್ಲೇ ಹೋಗಿ ಹೇಳ್ದೆ ಅಣ್ಣ. ಇನ್ನೇನ್ ಬರ್ಬೋದು ನೋಡೋಣ. ಅಣ್ಣ ನನಗೊಂದು ಸಣ್ಣ ಡೌಟ್. ಇದ್ರ ಮಧ್ಯೆ ಏನೋ ಡೌಟು? ಅಲ್ಲಣ್ಣ, ಒಬ್ಬಂಗೆ ಹೈಫೈ ಲಾಡ್ಜ್ ತರ ಇರೋ ರೂಮು, ಇನ್ನೊಬ್ಬಂಗೆ ಕಿತ್ತೋಗಿರೋ ಗೋಡನು. ಯಾಕಣ್ಣ ಈ ಭೇದ ಭಾವ? ಏಯ್, ಕಿಡ್ನಾಪ್ ಮಾಡಕ್ಕೆ ಯಾರು ದುಡ್ಡು ಜಾಸ್ತಿ ಕೊಡ್ತಾರೋ ಅವ್ರಿಗೆ ಐಪೈ ರೂಮ್, ಯಾರು ಕಡಿಮೆ ಕೊಡ್ತಾರೋ ಅವ್ರಿಗೆ ಗುಜ್ರಿ ರೂಮ್. ನೀನ್ ಯಾವಾಗ್ಲೂ ಸೂಪರ್ ಅಣ್ಣ. ಐ ಲವ್ ಯು ಸೋ ಮಚ್. ಈ ಗುಬೆ ನನ್ ಮಗನ್ಗೆ ಈಗ ಗೊತ್ತಾಯ್ತು. ಇದ್ಯಾರೋ ಇವನು. ಈ ಬಟ್ಟೆ ಹಾಕೊಂಡವನೆ. ಅದು ನೀವ್ ಅದೇನೇನೋ ಹಾಕ್ಬಿಟ್ಟಿದ್ರಲ್ಲ, ಅದಕ್ಕೆ ಏನೋ ಕಾಣಿಸ್ತಿರ್ಲಿಲ್ಲ. ಅಲ್ಲಿ ನೋಡ್ದೆ, ಈ ಸಿಕ್ತು, ಹಾಕ ಬಂದ್ಬಿಟ್ಟೆ. ನನ್ನ ಬಟ್ಟೆ ವಾಸನೆ ಹೊಡಿತಿತ್ತಲ್ಲ. ಆದ್ರೂ ಗುರು, ನಾನು ಹುಡ್ತಾಗಿಂದ ಮೈಸೂರು, ಬೆಂಗಳೂರು ಬಿಟ್ರೆ ಮಂಗಳೂರು ನೋಡಿರ್ಲಿಲ್ಲ. ಕಿಡ್ನಾಪ್ ಮಾಡಿ ಕಾಶ್ಮೀರ ಕರ್ಕೊಂಡ್ ಬಂದ್ಬಿಟ್ರಲ್ಲ. ಥ್ಯಾಂಕ್ ಯು ಅಣ್ಣ. ನಾ ಸ್ಯಾನಿಟೈಸ್ ಮಾಡಿದ್ವಲ್ಲ, ಅದನ್ನೇ ಇಮಾನ್ ನೀವು. ಕಾಶ್ಮೀರ ಅಲ್ಲ ಇದು, ಕೋನಂಕುಂಟೆ ಕ್ರಾಸು. ಸುಮ್ನೆ ಹೋಗಲೇ. ಕೋಣಕುಂಟೆ ಕ್ರಾಸ? ಅದೇ ಅನ್ಕಂಡೆ. ನಿಮ್ಮನ್ನೆಲ್ಲ ನೋಡಿದ್ರೆ ಶಿವಾನಂದ ಸರ್ಕಲ್ ಅಲ್ಲಿ ಕಡಲೆಪುರಿ ಮರರಂಗಿದ್ದೀರಾ. ನಿಮಗೂ ಕಾಶ್ಮೀರಕ್ಕೂ ಸಿಂಕೆ ಆಯ್ತಿಲ್ವಲ್ಲ ಅಂತ. ಶಿವಾನಂದ ಸರ್ಕಲ್ ಕಡ್ಲೆಪುರಿ 2 ವಿಷಯಕ್ಕೆ ಬರ್ಬೇಡ ಅಂತ ಹೇಳು ಪಿರಂಗಿ. ಅಣ್ಣ ನೀನೇನ್ ಟೆನ್ಷನ್ ಮಾಡ್ಕೊಬೇಡಣ, ನಾ ಮಾತಾಡ್ತೀನಿ. ಏ ನರಸಿಂಹ, ಮಾತಾಡ್ಬೇಡ. ನಿನ್ ಮಾತಿಗೆ ಮರ್ಯಾದೆ ಕೊಡ್ತೀನಿ ಗುರು. ಬಾಯ್. ನಿನ್ನ ಮಾತನ್ನ ಒಳ್ಳೆ ಮಕ್ಕಳು ಕೇಳ್ದಂಗೆ ಕೇಳ್ತಾನಲ್ಲ ಅವನು. ಅಂತದ್ ಏನೋ ತೋರಿಸ್ಬಿಟ್ಟಿದ್ಯಾ ಅವನ್ಗೆ. ಅಣ್ಣ ನಿಂಗೆ ಅವೆಲ್ಲ ಗೊತ್ತಾಗಲ್ಲ, ನೀ ಸುಮ್ಗಿರೋಣ. ಮತ್ತೆ ಏನು ನರಸಿಂಹ? ನನ್ನನ್ನು ಯಾಕೆ ಕಿಡ್ನಾಪ್ ಮಾಡಿದ್ರಿ ಅಂತಾನೆ ಹೇಳಿಲ್ಲ. ಇವಾಗ ಅದೆಲ್ಲ ಯಾಕೋ? ಮೊದ್ಲು ಇಲ್ಲಿಂದ ಹೋಗಪ್ಪ. ಇವಾಗ ಏನ್ ಹೇಳ್ತೀರಾ? ಇಲ್ಲ ನಾನು ಅಲ್ಲ 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 ಅಲ್ಲೇ ನಿಂತ್ಕೋ, ಒಂದೇ ಮುಂದೆ ಬರಬೇಡ. ಪಿರಂಗಿ ಹೇಳೋನ್ಗೆ. ಏ ನಿಮ್ಮ ಅಮ್ಮನ ಕಣ ಕಿಡ್ನಾಪ್ ಮಾಡಿಸಿದ್ ಹೋಗ. ಕಿಡ್ನಾಪ್ ಮಾಡಕ್ಕೆ ಎಷ್ಟೋ ದುಡ್ಡು ಇಸ್ಕೊಂಡ್ರಿ? ಕೊಟ್ಟಿರೋ 20,000ಕ್ಕೆ ನಂದು 30,000 ರೂಪಾಯಿ ಖರ್ಚಾಗಿದೆ. ಹೋಗೋ, ನೀನ್ ಜಾಸ್ತಿ ಮಾತಾಡ್ಬೇಡ. ಆ ದುಡ್ಡು ಕೊಡಿ. ಏಯ್ ಪಿರಂಗಿ, ಏನೋ ಇದೆಲ್ಲ? ಅಣ್ಣ ನಾ ಮಾತಾಡ್ತೀನಿ ನೀರಣ್ಣ. ಏ ನರಸಿಂಹ, ಏನೋ ಈಗ ನಿಂಗೆ ದುಡ್ಡು ತಾನೇ ಬೇಕು? ಅಣ್ಣ ಎಲ್ಲಣ್ಣ ಜಬಲ್ ದುಡ್ಡು ಎಷ್ಟು ಇರೋದಷ್ಟೇನೋ? ಏನಣ್ಣ ಇಷ್ಟೆಷ್ಟು ಮಡಗಿದೆ ಪುಡ್ಕಾಶ ಮಡಿಕಣ್ಣ ಇಲ್ಲಿ. ಕೊಡೋಣ ಅಣ್ಣ, ಜೀವದ ಸಂಪಾದನೆ ಮಾಡ್ಬೋದ ನಾವು. ಲೇ ನರಸಿಂಹ, ಅದು ಬಾರ್ ರಾಮಣ್ಣಂಗೆ 3,000 ರೂಪಾಯಿ ಸಾಲ ತೀರಿಸಬೇಕಾಗಿತ್ತು. ನರಸಿಂಹ ನಂಗೆ ಗೊತ್ತು, ಇರಪ್ಪ. ನನ್ನ ಹೆಂಡತಿ ಮದುವೆಯಲ್ಲಿ ಪ್ರೀತಿಯಿಂದ ಕೊಟ್ಟಿರೋದ್ ಕಣ. ಪ್ಲೀಸ್ ಕಣ. ಅಣ್ಣ ಎಂಟಿನೇ ಇಲ್ಲ ಉಂಗ್ರ ಇಟ್ಕೊಂಡು ಏನಾನ ಮಾಡ್ತೀಯಾ? ನೀ ಸಿಂಗಿರ ಅಣ್ಣ, ಜೀವ ಇದ್ರೆ ಇನ್ನೊಂದು ಮದುವೆ ಆಗ್ಬೋದು. ನರಸಿಂಹ ಪಿರಂಗಿ, ಅವಕಾಶ ಸಿಕ್ಕಿದೆ ಅನ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದೀಯಾ? ಓಹೋ, ಯಾಕೋ ಇವನು ಮನೆ ಸಾಲನೆಲ್ಲ ತೀರ್ಸ್ಕೊಳಂಗ್ ಕಾಣ್ತಾವನಲ್ಲ. ಅಣ್ಣ ಬೈ ಚಾನ್ಸ್ ನ ಒಂದು ಐಡಿಯಾ ಬಂದ್ಬಿಡ್ತಾನ. ಅವನನ್ನ ದೂರದಿಂದನೇ ಸಾಯಿಸ್ಬೋದು. ಹೆಂಗ? ನಾವ್ ಸೆಕ್ಯೂರಿಟಿ ಹತ್ರ ಗನ್ ಇದೆಯಲ್ಲ, ತೋಡ್ ಶೂಟ್ ಮಾಡ್ಬಿಡ್ಬೋದು. ನನ್ ಪಂಚೆ ಎಲ್ಲ ಬಿಸ್ಕೊಟ್ಬಿಡ್ತೀನಿ. ಆಮೇಲೆ ಐಡಿಯಾ ಕೊಡ್ರ. ಮಾಡೋ ಸೆಕ್ಯೂರಿಟಿ ಫೋನ್ ಶೂಟ್ ಮಾಡಕ್ ಕೇಳ ಅವನ್ನ. ಏನೋ ಇದು? ಅಣ್ಣ ಇದು ಗೌರ್ಮೆಂಟ್ ರೂಲ್ಸ್ ಅಣ್ಣ, ಫಾಲೋ ಮಾಡ್ಬೇಕು. ಅಣ್ಣ ಟೆನ್ಷನ್ ಒಂದು ನಂಬರ್ ಜಾಸ್ತಿ ಹೊತ್ಬಿಟ್ಟಿದ್ದೆ ನಾವು. ಸಾರಿ ಅಣ್ಣ. ಲೇ, ಅವನು ಹೊಟ್ಟೋಗ್ತಾ ಅವನು. ಬೇಗ ಫೋನ್ ಮಾಡಲಿ.
ಅವನಿಗೆ ಫೋನ್ ಮಾಡಿದ್ರು ಎತ್ತೋ ಪರಿಸ್ಥಿತಿಯಲ್ಲಿ ಅವನಿಲ್ಲ ಅವನ ಒಡೆದ್ ಮಲಗಿಸ್ಬಿಟ್ಟಿದೀವಿ. ಹೇಯ್ ಅವ್ನ್ ಓಡೋಗ್ತಾವ್ ನೋಡು. ಏ ಪಿರಂಗಿ ಬಾರ. ಹೊಟ್ಟೋಗ್ಬಿಡ್ತಾ ಇದ್ದಾನಲ್ಲೋ. ನರಸಿಂಹ ಪ್ಲೀಸ್ ನನ್ ಚೈನ್ ಕೊಟ್ಬಿಟ್ಟೋಗೋ. ಇದಾ ಬಂದ್ಬಿಡ. ಬಾರ ಎಲ್ಲ ನಿನ್ನಿಂದ ನೋಡ ಹೋಗ್ತಾನೆ. ನೋಡಮ್ಮ ನಮ್ಮ ಅಳಿಯ ಹೆಂಗ್ ಮಾಡವನೆ. ಬೆಳಿ ತಂದ್ಬಿಡು. ಥ್ಯಾಂಕ್ ಯು. ಅಪ್ಪ ನೀವೇ ಹುಡುಕಿದ್ರು ಇಂಥ ಒಳ್ಳೆ ಹಳೆ ಸಿಕ್ತಿದ್ರಾ? ನೀವ್ ನೋಡಿದ್ರೆ ನಮ್ಮಿಬ್ರು ದೂರ ಮಾಡೋದಕ್ಕೋಸ್ಕರ ದುಡ್ಡು ಕೊಟ್ಟು ಕಿಡ್ನಾಪ್ ಮಾಡಿಸಿದ್ರಿ. ಹಂಗಲ್ಲ ಮಗಳೇ, ನಿಮ್ಮಿಬ್ಬರು ಪ್ರೀತಿ ಎಷ್ಟು ಗಟ್ಟಿಗೆ ಇದೆ ಅಂತ ಚೆಕ್ ಮಾಡಕ್ಕೋಸ್ಕರ ಮಾಡಿಸಿದ್ದು. ಮಾವ ಎಲ್ಲ ಅಳಿಯಂದ್ರಿಗೂ ನಿಮ್ಮಂತ ಮಾವ ಇರ್ಬೇಕು ನೋಡಿ. ನಿನ್ನ ಗಂಡ ಆಗ್ಲೇ ನನ್ನ ಹೆಗಲ್ ಮೇಲೆ ಕೈ ಹಾಕಂಗ ಆಗ್ಬಿಟ್ಟು ನೋಡ್ದ. ಮಾವ ಹೆಂಗ್ ಮಾಡಿದೀನಿ? ಸೂಪರ್ ಅಳಿಯ. ನೀನ್ ಕೊಟ್ಟು ಕಾಲಿ ಹಿಡಿದ ನನ್ನ ಪ್ರಾಣನ ಹೊಂಟೋಗಿತ್ತಲ್ಲ. ಅಣ್ಣ ಅವರು ರೌಡಿಗಳೇ, ಆದ್ರೆ ನಿನ್ನ ಕೊಲೆ ಮಾಡೋಷ್ಟು ದೊಡ್ಡ ರೌಡಿಗಳೇನಲ್ಲ. ಅವ್ರು ನಿನ್ನ ಬಿಟ್ಬಿಡ್ಬೇಕು ಅಂತಾನೆ ಇದ್ರು. ಆದ್ರೆ ಅದು ಈ ಸತ್ತೋದೆ ಅಂತ ಟಿವಿಲಿ ಫೇಕ್ ನ್ಯೂಸ್ ಬಂದಿತ್ತಲ್ಲ, ಅದನ್ನ ಇಟ್ಕೊಂಡು ಯಾರೋ ಬ್ಲಾಕ್ ಮೇಲ್ ಮಾಡ್ಬಿಟ್ರು ಅಷ್ಟೇ. ಬ್ಲಾಕ್ ಮೇಲ ಯಾರು ಮಾಡಿರ್ಬೋದು? ಆನ್ಲೈನ್ ಅರುಣ ಎನ್ನುವ ಈ ಹುಡುಗ ಫೇಕ್ ನ್ಯೂಸ್ ಪ್ರಸಾರ ಮಾಡುತ್ತಿದ್ದ ಟಿವಿ ಚಾನೆಲ್ ಒಂದನ್ನು ಹಲ್ಲೆಗೆಳೆದಿದ್ದಾನೆ. ರೀ ಎಲ್ಲಾದ್ರೂ ಫಂಕ್ಷನ್ ಹೋಗ್ತಿದ್ದೀರಾ? ಇಲ್ವಲ್ಲ. ಮತ್ತೆ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಾ? 3 ತಿಂಗಳಿಂದ ಮುಚ್ಚಿದ್ದ ಬಾರುಗಳು ಇಂದು ಪುನಃ ಆರಂಭ ಆಗುತ್ತಿದ್ದು ರಾಜ್ಯಾದ್ಯಂತ ಕುಡುಕರ ಸಂಭ್ರಮ ಮುಗಿಲು ಮುಟ್ಟಿದೆ. ಮತ್ತೆ ಕುಡಿತೀರಾ? ಇವತ್ತು ನೀನ ಕೈ ಹಿಡಿದ, ನಾಳೆ ನಾನು ಕೈ ಹಿಡಿದೆ. ಪ್ರಾಣ ಕೊಡ್ತೀನಿ ಅಂತ ಇದ್ದಲ್ಲ, ಪ್ರೌಢಾವಸ್ಥೆ ಕಾಲಿಡ್ತಾವನೆ. ಅವ್ನಿಗೆ ಬರ್ಬೇಕಷ್ಟು ಮೀಟ್ರು. ಅಷ್ಟು ಬರ್ಲಿ ಸಾಕು. ಅವ್ರು ನೋಡೋ ಕಾಲು ಹಿಂಗ ಹೋಗ್ತಾ ಇದ್ದಾರೆ. ನಾನು ಹುಟ್ಟಾಗಿಂದ ಮೈಸೂರು ಬೆಂಗಳೂರು ಬಿಟ್ಟೆ ಮಂಗಳೂರು ನೋಡಿಲ್ಲ. ಆಯ್ತೇನೋ ಅಣ್ಣಂಗೆ 3 ಜನ ನೋಡ್ಕೊಂಡು